ಎದ್ದರು ವಿಭವದಿಂದೊಳಗಲು ದೈತ್ಯರ ಮೊತ್ತವ ನೋಡುದ ಬಿತ್ತರಿಸಿದ ನಂದು ಮುದದಿ ಗಂಭೀರದೊಳ್
ವಂಶೋದ್ಧಾರಕ ಇರುವಂತಹ ಸ್ಥಳ ನಾಮಾಂಕಿತ ಸಾಮ್ರಾಟ ಯಾರೆಂದು ಬಲ್ಲಿರಿ? ತಾರಕಾಸುರನೆಂದುಕೊಂಡಿದ್ದೆ. ಸರಿ ಹೊರಟು ಬಂದಂತ ಕಾರ್ಯಕಾರ ಆ ವಿಷಯಕವಾಗಿ ಆಲಿಸಬೇಕು. ವೀರಭದ್ರನಿಗೆ ಸುತನೋ ರಕ್ಷಿಸು ತಂದೆ, ರಕ್ಷಿಸು. ಎಂದಿನಂತೆ ಪ್ರಾತಃ ಕಾಲದಲ್ಲಿ ಎದ್ದಂತಹ ನಾನು ನಿತ್ಯ ವಿಧಿಗಳನ್ನು ಪೂರೈಸಿ ಶಿವಪೂಜೆಯನ್ನು ಕೈಯುವುದರ ದ್ವಾರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಶೋಣಿತಾಪುರದ ಸಿಂಹವಿಷ್ಟರವನ್ನು ಏರಿದ್ದೇನೆ. ಏರಿದ ಕ್ಷಣವೇ ತಾರಕಾಸುರನಿಗೆ ಜಯವಾಗಲಿ, ಶುಭವಾಗಲಿ ಹೀಗೆನ್ನುವಂತಹ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಇದಕ್ಕಿಂತ ಮತ್ತೇನು ಬೇಕು ಹೇಳಿ ಸಂತೋಷವನ್ನು ಪಡುವುದಕ್ಕೆ? ಆದರೆ ನನ್ನ ಹುಟ್ಟಿನ ವಿಶೇಷವೇ ಒಂದಿದೆ. ಅಸುರ ಕುಲದ ಮಾತೆಯಾದವಳು ದಿತಿದೇವಿ ತುಂಬು ಗರ್ಭಿಣಿಯಾಗಿದ್ದಂತಹ ಸಂದರ್ಭ ವನವಿಹಾರಕ್ಕೆಂದು ಹೊರಟಳು. ತನ್ನುವನ್ನು ಒಡ್ಡಿ ವಿಶ್ರಮಿಸುವಂತಹ ಸಂದರ್ಭ ಆ ಕುಹಕಿ ಇಂದ್ರ ತುಂಬು ಗರ್ಭಿಣಿಯಾದಂತಹ ಆಕೆಯ ಉದರವನ್ನು ಛೇದಿಸಿದ. ಗರ್ಭಛೇದನ ಇದನ್ನೇ ಹೇಳುವುದು. ಮರುಗಿದಂತಹ ಆಕೆ ಕಶ್ಯಪರಲ್ಲಿ ಬಂದ ವಿಚಾರವನ್ನು ತಿಳಿಸಿದಂತಹ ಸಂದರ್ಭ ಪುತ್ರ ಸಂತಾನವನ್ನೊಂದು ಕರುಣಿಸಿದರು. ವಜ್ರಾಂಗ ಎನ್ನುವ ಹಾಗೆ ಹೆಸರು. ಆ ಬಳಿಕ ಆಕೆಯ ಮರುನುಡಿಗಳನ್ನಾಡಿದಂತಹ ಆತ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯನ್ನಿತ್ತ. ಇಂದ್ರಾದಿ ಸುಮನಸರನ್ನು ತಾಯಿಯ ಬಳಿಗೆ ಬಂದು ಪಾದ ಮೂಲಕ ಒಪ್ಪಿಸಿದಾಗ ಕಶ್ಯಪರು ಹಾಗೂ ಬ್ರಹ್ಮದೇವರು ಬಂದು ಸಂತೈಸಿದರು. ಆ ಬಳಿಕ ಬ್ರಹ್ಮದೇವರೇ ವಿಶೇಷವಾದಂತಹ ಒಂದು ಹುಡುಗಿಯೊಂದನ್ನು ಸೃಷ್ಟಿಸಿದರು. ವರಾಂಗಿ ಎನ್ನುವ ಹಾಗೆ ಹೆಸರು. ಮದುವೆಯನ್ನು ಮಾಡಿಸಿದರು. ಆ ಬಳಿಕ ಇಂದ್ರ ಹರಿಗ್ರಹ ದೂರವಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ತಪಸ್ಸನ್ನಾಚರಿಸಿದರು. ಆ ಸಂದರ್ಭದಲ್ಲಿ ಇಂದ್ರ ಆತನ ಕುಹಕ ಬುದ್ಧಿಯನ್ನು ಬಿಡಲಿಲ್ಲ. ಫಲವಾಗಿ ಮದರಿಯನ್ನೇ ಪೀಡಿಸುವುದಕ್ಕೆ ಮುಂದಾದ, ಎಳೆದೊಯ್ದ, ಅಪಹಾರವನ್ನು ಮಾಡಿದ. ಈ ವಿಚಾರವನ್ನು ತಿಳಿದಂತಹ ನಮ್ಮ ಅಯ್ಯರು ಮರಳಿ ತಪಸ್ಸನ್ನಾಚರಿಸಿದರು. ಆ ದ್ಯೋತಕವಾಗಿಯೇ ಉದಿಸಿದವರು ನಾನು ತಾರಕಾಸುರ ಹೀಗೆನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ತಾಯಿಯ ಮಾತನ್ನಾಲಿಸಿದೆ, ಕ್ರೋಧಾವಿಷ್ಟನಾಗಿದ್ದೇನೆ. ಕೇವಲ ಮರ ಹುಟ್ಟಿ ಮರ ಸತ್ತಂತೆ ಜೀವನವಾಗಬಾರದು, ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಬಯಸಿದೆ. ಮಾಡಿದ ಸಾಧನೆ ಏನು ಗೊತ್ತೇ? ಶಿವಕುಮಾರನ ಹೊರತು ಮಿಕ್ಕಿನ
ಪರ್ವತದ ಬುಡಕ್ಕೆ ಬಂದು ಘೋರವಾದ ತಪಸ್ಸನ್ನಾಚರಿಸಿದೆ. ಪ್ರತ್ಯಕ್ಷಗೊಂಡ ಬ್ರಹ್ಮದೇವ ವರವೊಂದನ್ನು ಕೇಳಿದೆ. ಬ್ರಹ್ಮನ ಸೃಷ್ಟಿಯಲ್ಲಿ 1 ರಿಂದ 5 ಶಿರಗಳವರೆಗೆ ಯಾರು ಹೊಂದಿದ್ದಾರೋ 5 ಶಿರ ಯಾರಿಗೆ? ಪ್ರಭು ಪರಮೇಶ್ವರ. ಆತನಿಂದಲೂ ಮರಣವಿಲ್ಲ. ಇದಕ್ಕೆ ಮರುವಾಗಿ ಆತನೇ ಒಂದು ವರವನ್ನು ಕಲ್ಪಿಸಿದ್ದಾನೆ. ಏನು ಗೊತ್ತೇ? ಶಿವಕುಮಾರನಿಂದ ಮಾತ್ರ ಮರಣ. ಸತೀ ನದೀಶಂಗೆ ಮಕ್ಕಳಾಗುವುದುಂಟೆ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದರೆ ನಾನು ಅಮರತ್ವವನ್ನು ಪಡೆದಂತಾಯಿತು. ಈ ವರ ಸಫಲವಾಗಬೇಕು ಅಂತಾದರೆ ನನ್ನ ಛೇಡು ಒಂದೇ. ಏನು ಗೊತ್ತೇ? ಇಲ್ಲಿಯವರೆಗೂ ಕೂಡ ಶರಣನ್ನು ಉಳಿಸಿಕೊಂಡು ಬಂದವನು ನಾನು. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ಇಂದ್ರ ಲೋಕಕ್ಕೆ ದಾಳಿಯನ್ನೇ ಸಿಗಬೇಕು. ಇಂದ್ರಾದಿ ಸುಮನಸರನ್ನು ನೋಡಿಸಬೇಕು. ತಾಯಿಗೆ ನೆಮ್ಮದಿಯನ್ನು ಕರುಣಿಸಿಕೊಡಬೇಕು. ಹಾಗಾದ್ರೆ ಇನ್ನು ತಡೆಯಾಕೆ? ಜಬ್ಬ ಶಂಬರಾದಿಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಸಾಗುತ್ತೇನೆ. ಏರುವುದಕ್ಕೆ ಐರಾವತ, ಕೈಯಲ್ಲಿ ಕುಲಿಶ. ಯಾವುದಕ್ಕಾಗಿ? ಶತ್ರು ದಮನಕ್ಕಾಗಿ. ಬಂದವ ಸಾಮಾನ್ಯ ಶತ್ರು ಎನ್ನುವ ಹಾಗೆ ಭಾವಿಸಬೇಡ. ತಾರಕ ದೈತ್ಯ ಎನ್ನುವ ಹಾಗೆ ನನ್ನ ಹೆಸರು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರಾಧೀಶನಾಗಿ ಬರೆಯುತ್ತಾ ಇದ್ದೇನೆ. ಹಲವು ರಾಕ್ಷಸರು ಬೇರೆ ಬೇರೆ ಉದ್ದೇಶವನ್ನೆತ್ತಿಲಿಗೆ ದಾಳಿಯನ್ನು ಸಿಗುತ್ತಾರೆ. ಆದರೆ ಅದೆಲ್ಲದಕ್ಕೂ ವ್ಯತಿರಿಕ್ತವಾಗಿಯೇ ದಾಳಿಯನ್ನು ಸಿಗಿದವನು ನಾನು. ಏನು ಉದ್ದೇಶ? ನನ್ನ ತಾಯಿಯಾದಂತಹ ವರಾಹಿಯನ್ನು ಪೀಡಿಸಿದೆ ನೀನು. ಅಪಹಾರ ಮಾಡಿದೆ. ಹಿಮವಂತ ಪರ್ವತದ ಗುಹೆಯಲ್ಲಿ ಅಡಗಿಸಿದೆ. ದ್ಯೋತಕವಾಗಿ ನಾನು ಹುಟ್ಟಿಕೊಂಡೆ. ಸೇಡನ್ನು ತೀರಿಸಿಕೊಳ್ಬೇಕು. ಓಡಿಸಿಯರು
ಅಲಂಕಾರಕ್ಕಾಗಿಯೂ ಆಯುಧಗಳನ್ನು ಧರಿಸುವ ಕ್ರಮ ಉಂಟು. ಸರಿ, ಏರುವುದ ಕೈಲಾವತ ಇದೆ, ಅದು ನಮ್ಮ ಧರ್ಮ, ನಮಗದ ಅಲಂಕಾರ. ಸರಿ, ನೀನು ನನ್ನಲ್ಲಿ ಶತ್ರುತ್ವವನ್ನೇ ಕಟ್ಟಿಕೊಂಡು ಬಂದವ ನಿಜ. ಆದರೂ ಏನು ಸಕಲ ವಸುಧಾಯಲ್ಲಿರುವವರನ್ನೂ ಕೂಡ ಪ್ರೇಮದಿಂದ ಸ್ನೇಹದಿಂದ ಕಾಣಬೇಕಾದ ಅನಿವಾರ್ಯತೆಯನ್ನು ಹೊಂದಿರುವ ಎತ್ತರದ ಸ್ಥಾನದಲ್ಲಿರುವ ನಾನು ನಿನಗೊಂದು ಬುದ್ಧಿಮತ್ತೆ ಹೇಳಬೇಕಾಗುತ್ತೆ. ಏನು? ಒಳ್ಳೆ ಕಿರೀಟ, ಎತ್ತರವಾದ ಹಾಡುತ್ತಲ್ಲ, ಧೀರ ಗಂಭೀರವಾದಂತಹ ಧ್ವನಿ, ನಡೆ, ಇವೆಲ್ಲವೂ ಇದೆ. ಆದರೆ ಒಂದು ಮಾತ್ರ ಕಡಿಮೆ ಇದೆ. ಏನದು? ಬುದ್ಧಿ. ಬುದ್ಧಿರಾಗಾಮಿ ಗೋಚರ. ಮುಂದೆ ಏನಾಗುತ್ತದೆ ಅನ್ನುವುದನ್ನು ತಿಳಿಯುವುದಕ್ಕೆ ಉಪಯುಕ್ತವಾಗುವುದೇ ಬುದ್ಧಿ. ಅಂತಹ ಬುದ್ಧಿಯ ಕೊರತೆ ನಿನಗಿದ್ದುದರಿಂದಲೇ ದೇವೇಂದ್ರನನ್ನು ಎದುರಿಸುತ್ತೇನೆ. ತಾಯಿಗೆ ಮಾಡಿದಂತಹ ಅಪಮಾನವನ್ನು, ಅವಸಾನವನ್ನು ಈ ಮೂಲಕವಾಗಿ ತೀರಿಸಿಕೊಳ್ಳುತ್ತೇನೆ. ತಾಯಿಯ ಋಣ ಇದೆ ನನಗೆ, ಎಲ್ಲರಿಗೂ ಇದೆ. ಮಾತೃ ಋಣವನ್ನುವುದು ಎಲ್ಲರಿಗೂ ಇದೆ. ಸರಿ, ಹೆತ್ತವಳು ಮಾತ್ರ ಅಲ್ಲ, ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಸ್ತ್ರೀ ರೂಪಗಳು ತಾಯಿಯ ಸ್ಥಾನವನ್ನು ಅಲಂಕರಿಸುತ್ತಾರೆ. ನನಗೂ ಹಲವು ತಾಯಂದಿರಿದ್ದಾರೆ. ನಿನ್ನ ತಾಯಿಗೆ ನನ್ನಿಂದ ತೊಂದರೆಯಾಗಿದೆ ಅನ್ನುವ ಹಾಗೆ ನೀನು ದೂಷಿಸುವಾಗ ಯಾಕೆ ಅನ್ನುವುದನ್ನು ನೀನು ಆಲೋಚನೆ ಮಾಡಬೇಕು. ಯಾಕೆ? ಕೇವಲ ನನಗೊದಗಿದ ಅನ್ಯಾಯಕ್ಕೂ ನನಗೆ ಬಂದ ಕಷ್ಟಕ್ಕೂ ಅದು ಸಂಭವಿಸಿದ್ದಲ್ಲ. ಮತ್ತೆ ವೈಯಕ್ತಿಕವಾದಂತಹ ಲಾಭಾಲಾಭಗಳು ದೇವೇಂದ್ರನಿಗೆ ಎಳ್ಳಿದಿತ್ತು ಇಲ್ಲ. ಆದ್ದರಿಂದ ನಾನು ಮಾಡಿದ್ದು ನನಗಾಗಿ ಅಲ್ಲ, ನಮ್ಮವರಿಗಾಗಿ. ಇಂದ್ರ ನಿಗ್ರಹವನ್ನು ದೂರವಾಗಿಸಬೇಕು ಎನ್ನುವ ಕಾರಣಕ್ಕಾಗಿ ಅಯ್ಯನಾದಂತಹ ವಜ್ರಾಂಗ ತಪಸ್ಸನ್ನಾಚರಿಸುತ್ತಾ ಇದ್ರೆ ಅದು ಲೋಕ ಕಂಟಕವಲ್ಲ, ಲೋಕ ಕಲ್ಯಾಣಕವಾಗಿ ಎಂಬುದನ್ನು ನೀನು ಕೂಡ ಅರ್ಥವಿಸಿಕೊಳ್ಳಬೇಕಿತ್ತು. ಲೋಕ ಕಲ್ಯಾಣಕ್ಕೆ ಅನ್ನುವುದಕ್ಕೆ ನಿರ್ಧಾರ ಏನು? ನಿರ್ಧಾರವಿದೆ. ಲೋಕ ಕಲ್ಯಾಣ ಅಲ್ಲವೇ ಅಲ್ಲ ಅಂತ ಆಗ್ತಿದ್ರೆ ನಮ್ಮ ಇಂದ್ರ ನಿಗ್ರಹವನ್ನು ದೂರ ಮಾಡಬೇಕು ಎನ್ನುವ ಹಾಗೆ ತಪಸ್ಸನ್ನಾಚರಿಸುತ್ತಾ ಇರಲಿಲ್ಲ. ಬದಲಾಗಿ ಬಳಿಕ ಆಚರಿಸಿದಂತಹ ತಪಸ್ಸನ್ನು ಮೊದಲಾಗಿ ಆಚರಿಸುತ್ತಾ ಇದ್ರು. ತಪಸ್ಸನ್ನಾಚರಿಸುವುದು ಸ್ವಾರ್ಥಕ್ಕಾಗಿ ಅನ್ನುವುದೇ ನನ್ನ ಆರೋಪ ಅಲ್ಲ. ಸ್ವಾರ್ಥಕ್ಕಾಗಿಯೂ ನಿಮ್ಮವರ ತಪಸ್ಸನ್ನು ಆಚರಿಸುತ್ತೀರಿ. ನೀನು ಈಶ್ವರನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಕೇಳಬಹುದಿತ್ತು ಅತುಳವಾದಂತಹ ಸೌಭಾಗ್ಯವನ್ನು, ಮತ್ತೊಂದನ್ನು, ನಿನ್ನನ್ನು ಕೊಲ್ಲದೇ ಇರಬಹುದಾದ ಅಥವಾ ನಿನಗೆ ಮರಣವನ್ನು ತಾರದೇ ಇರಬಹುದಾದ ಒಂದು ವರವನ್ನು ನೀನು ಅಪೇಕ್ಷಿಸಿದೆ. ಸತ್ಯ. ಹಾಗಾದ್ರೆ ಅಜೇಯನಾಗಿ ಅಮರನಾಗಿ ಉಳಿಯುವ ಉದ್ದೇಶ ಏನು? ಈ ಜಗತ್ತಿನ ಪ್ರಾಕೃತಿಕವಾದಂತಹ ನಿಯಮಗಳನ್ನು ಮೀರುವುದು. ಆದ್ದರಿಂದ ನಿನ್ನ ಅಮ್ಮನಿಗೆ ಏನಾಯಿತು, ನಿನ್ನ ಅಪ್ಪ ಏನು ಮಾಡಿದ್ರು ಅನ್ನುವುದು ನನಗೆ ವಿಷಯವೇ ಅಲ್ಲ. ಸರಿ, ನೀನೇನು ಮಾಡಿದೆ ಅನ್ನುವುದು ವಿಷಯ. ಈ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ತ್ರಿಮೂರ್ತಿಗಳು ನಿರ್ಣಯಿಸಿದ ನಿರ್ಣಯವನ್ನು ಮುರಿದಿಕ್ಕುವುದಕ್ಕೆ ನೀನು ಮುಂದಾದರೆ ತಾರಕಾಸುರ ಏನು ಮಾಡ್ತೀಯ? ಪ್ರಕೃತಿಯ ನಿಯಮವನ್ನು ನೀನು ಆಲೋಚಿಸಬೇಕು. ಮಂದ್ರದಿಂದ ನೇರವಾಗಿ ತಾರಕಕ್ಕೆ ಹೋಗುವುದಲ್ಲ, ಮಧ್ಯಮ ಗಾಂಧಾರಾದಿಗಳಿದೆ. ತಾರಕ ಉಚ್ಚ ಸ್ಥಾಯಿಯಲ್ಲಿದ್ದೇನೆನ್ನು ಹಾಗೆ ಭಾವಿಸಿದ್ರೆ ಹೆಚ್ಚು ಹೊತ್ತಲ್ಲಿ ನಿಲ್ಲುವುದಕ್ಕೂ ಆಗುವುದಿಲ್ಲ. ಏರಿದವನು ಇಳಿಯಲೇಬೇಕು ಅನ್ನುವ ನಿಯಮಕ್ಕನುಗುಣವಾಗಿ ಹಿಡಿದ ವಜ್ರಾಯುಧದಿಂದ ಹೊಡೆದು ಇದನ್ನು ಗಮನಿಸಿ ಕರವಾಡ ಧರಿಸಿರುವುದು ಶೋಭೆಗಾಗಿ ಅಲ್ಲ, ಕಿರೀಟ ಹಾರಿಸಿ. ಮನಸ್ಸಿಗೆ ಒಂದು ರೀತಿಯ ಸಮಾಧಾನ. ಯಾಕೆ ಗೊತ್ತು? ಬಯಸಿದಂತಹ ಕಾರ್ಯ
ಎಸಗಿದಂತಹ ಸಾಮರ್ಥ್ಯ ವ್ಯರ್ಥವಾಗಲಿಲ್ಲ. ಸುರಪೀಠದಿಂದ ವಶವಾಗಿದೆ. ಇಲ್ಲಿ ನೇಮಿಸುವುದೇನೆ ನಮ್ಮವರನ್ನೆಲ್ಲ. ಮರಳಿ ಶೋಣಿತಾಪುರವನ್ನು ಸೇರಬೇಕು. ಸಂಭ್ರಮದ ಆಳ್ವಿಕೆ. ನೋಡೋಣ ಏನಾಗುತ್ತದೆ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ ನಾರಾಯಣ ಪ್ರಿಯ ಮನಂಗ ಮದೋಪಹಾರ ನಾರಾಯಣ ಪ್ರಿಯ ಮನಂಗ ಮದಾಪಹಾರ ವಾರಾಣಸೀಪುರಪತಿ ಭಜ ವಿಶ್ವನಾಥ ವಾರಾಣಸೀಪುರಪತಿ ಭಜ ವಿಶ್ವನಾಥ.
ಪುರದಿ ಪ್ರಾಣೇಶ್ವರ ಪರಮಮಂಗಲ ಸ್ವರೂಪಧಾಮವಾದಂತಹ ಉತ್ತರಕ್ಕೆ ಅತಿ ಎತ್ತರವಾದಂತಹ ಕೈಲಾಸ ಶಿಖರ. ಇಲ್ಲಿ ನಾನು ಪರಮೇಶ್ವರನಾಗಿ ಸತಿಯಾದ ನಿನ್ನೊಂದಿಗೆ ಸದಾ ಮಂಗಲವನ್ನೇ ಅನುಗ್ರಹಿಸುತ್ತಾ ವಾಸಿಸುತ್ತಾ ಇದ್ದೇವೆ. ಹೌದು ಸ್ವಾಮಿ. ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರನನ್ನು ಹಾಗೆ ಲೋಕ ಕೊಂಡಾಡುತ್ತಾ ಇದೆ. ಖಂಡಿತವಾಗಿ ನಮ್ಮದಾದ ಪ್ರಮಥ ಗಣ ಜೊತೆಯಲ್ಲಿ ಭೂತ ಭೇತಾಳಾದಿಗಳು ಭಕ್ತಿಯನ್ನು ನುತಿಸುವುದರೊಂದಿಗೆ ಅನೇಕ ಮುನಿ ಮಂದಿಗಳೆಲ್ಲರೂ ಕೂಡ ಹರಶಂಭೋ ಮಹಾದೇವ ಎನ್ನುವ ಒಕ್ಕೊರಳಿನ ಧ್ವನಿಯ ಭಕ್ತಿಯ ಪ್ರವಾಹವನ್ನೇ ಹರಿಸುತ್ತಾ ಇದ್ದಾರೆ. ಖಂಡಿತವಾಗಿ ಇಂತಹ ತಾಣದಲ್ಲಿ ಭಕ್ತರ ಅಭೀಷ್ಟವನ್ನು ಪೂರೈಸಿಕೊಡುವ ನಾನು ವ್ಯವಹಾರ ಕೈಗೊಳ್ಳುತ್ತಾ ಇದ್ದೇನೆ. ಯೋಚನೆ ಮಾಡು. ಏನು? ಕೆಲವು ಬಾರಿ ಜೀವರುಗಳಿಗೆ ಆಚರಿಸಿದ ಕರ್ಮದ ಫಲವಾಗಿ ಸಾವಿನ ನಂತರವೂ ಬದುಕೊಂದು ಲಭ್ಯವಾಗುತ್ತದೆ. ಖಂಡಿತ. ಆದರೆ ದೇವರುಗಳಾದ ನಮ್ಮಲ್ಲಿಯೂ ಕೂಡ ಅಂತಹದೊಂದು ವ್ಯವಸ್ಥೆ ಆದದ್ದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನೀನು ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವಳು. ಹೌದು ಸ್ವಾಮಿ. ದಾಕ್ಷಾಯಿಣಿಯಾಗಿ ನನ್ನನ್ನೇ ಹೊಂದಬೇಕು ಅನ್ನುವಂತಹ ಮನೋಭಾವದಿಂದ ಇದ್ದವಳು. ನನ್ನನ್ನೇ ಮದುವೆಯಾದರೂ ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗಕರ್ಮಕ್ಕೆ ನೀನು ಒಂದು ಕಾಲದಲ್ಲಿ ಹೋದೆ. ಹೋದವಾಗ ಅಪ್ಪನಿಂದಾದಂತಹ ಅವಮಾನಕ್ಕೆ ವ್ಯಥಿತಳಾಗಿ ಯೋಗಾಗ್ನಿಯನ್ನು ಸೃಜಿಸಿಕೊಂಡು ತನ್ನನ್ನು ತಾನೇ ದಯಿಸಿಕೊಂಡಳು. ಅದೇ ದಾಕ್ಷಾಯಿನಿ ಗಿರಿರಾಜ ನಂದನೆಯಾಗಿ ಉದಿಸಿ ಬಂದು ಮತ್ತೆ ನನ್ನ ಕುರಿತಾಗಿಯೇ ತಪಸ್ಸನ್ನು ಆಚರಿಸಿದೆ. ಆರಂಭದಲ್ಲಿ ಆಹಾರ ಸೇವನೆ, ಆ ಬಳಿಕ ಪರ್ಣಾಶನರಾಗಿ, ಆ ಬಳಿಕ ಪರ್ಣವನ್ನೂ ತಿನ್ನುವುದನ್ನು ಬಿಟ್ಟು ಅಪರ್ಣೆಯಾಗಿ ನನ್ನನ್ನು ನುತಿಸಿದೆ. ನಿನ್ನನ್ನು ಹೊಂದುವುದಕ್ಕೆ ಒಂದರ್ಥದಲ್ಲಿ ಕಾಮನು ಪ್ರಯತ್ನ ಪಟ್ಟದ್ದು ತನ್ನ ಮದದ ಕಾರಣದಿಂದ. ನನ್ನ ಮೇಲೆ ಶರಪ್ರಯೋಗ ಮಾಡಿದ್ದರ ಪರಿಣಾಮ ಹಣೆಯ ಕಣ್ಣನ್ನು ತೆರೆದೆ ಕಾಮನನ್ನು ಸುಟ್ಟೆ ಅನಂಗನಾಗುವಂತೆ ಅವನಿಗೆ ಅನುಗ್ರಹವನ್ನು ಮಾಡಿದೆ. ಮರಳಿ ನಿನ್ನನ್ನು ಸೇರಿದ್ದೇನೆ. ನಮ್ಮೀರೂರ ವಿವಾಹ ಬಂದ ಮಹೋತ್ಸವವು ಬ್ರಹ್ಮನ ಪೌರೋಹಿತ್ಯದಲ್ಲಿ ಅತ್ಯಂತಹ ಸಂತೋಷವಾಗಿಯೇ ಜರುಗಿದ್ದೇನೋ. ಹೌದು. ಆದ್ರೆ ಏನು? ಇಂದು ಕೇವಲ ಋಷಿವರ್ಗದವರ ಘೋಷಣೆ ಕೇಳುವುದಲ್ಲ, ಮತ್ತೆ ಬದಲಾಗಿ ನಮ್ಮ ನಿತ್ಯವೂ ಆರಾಧಿಸುವ ಒಂದು ವರ್ಗ, ಪ್ರದೋಷ ಕಾಲದಲ್ಲಿ ಬರುವವರು. ಆದ್ರೆ ಜಯ ಜಯ ಗಿರಿಜಾಪರ ಕೃಪಾಕರ ಜಯ ಸರ್ವ ಪರಮೇಶ್ವರ ಜಯ ಬೀಜಮಾಚನಿ ಜಯ ತು ಪರಾತ್ಪರ ಜಯ ಬೀಜಮಾಚನಿ ಜಯ ತು ಪರಾತ್ಪರ ವಯದಲ್ಲಿ ನುತಿಪಿ ಉದಯದಲ್ಲಿ ಜಯ ಜಯ ಗಿರಿಜಾವರ ಕೃಪಾಕರ ಜಯ 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 ಗಂಗಾಧರಂಗ ಕಮನೀಯ ಜಟಾಕಲಾಪಂ ಗೌರಿ ನಿರಂತರ ವಾಮ ವಿಭೂಷಿತ ವಾಮ ಭಾಗಂ ನಾರಾಯಣ ಪ್ರಿಯ ಸಕ ಮನಂಗ ಮದಾಪಹಾರಂ. ಈ ರೀತಿಯಾಗಿ ನಿನ್ನನ್ನು ಲೋಕಲೋಕವೆಲ್ಲ ಕೊಂಡಾಡುತ್ತದೆ. ಆದ್ದರಿಂದ ಸತಿ ಪತಿಗಳೊಂದಾಗಿ ಸತೀದೇವಿಯು ಸತೀಶನು ಸಕಲರಿಗೂ ಕಮನೀಯವಾದಂತಹ ದರ್ಶನವನ್ನು ಕೊಡುತ್ತಿರುವ ಕಾಲಕ್ಕೆ ನಾನು ಆಗಮಿಸಿ ಪಾದ ಮೂಲಕ ಕರಗಿದ್ದೇನೆ. ನಮ್ಮನ್ನು ರಕ್ಷಿಸಬೇಕು. ಬಂದಿಯ ನೀ ಸುಮನತರೊಂದಿಗೆ ಬಂದೆಯ
ಮನ ನಿರವನು ಚಂದದಿ ಸಲಿಸುವೆ ವಂದೆಯ ಓ ಸುರಮತಿ, ಬೃಂದಾರಕರೆಲ್ಲರೂ ಕೂಡ ಮಂದಿಗಳ ಹಾಗೆ ನಿನ್ನ ಜೊತೆಯಲ್ಲಿ ಸೇರುವವರು ಮಾತ್ರವೇ ಅಲ್ಲ, ಸೌಮನಸ್ಯನಾಗಿ ಲೋಕದ ಹಿತವನ್ನೇ ಸದಾಕಾಲ ನಿನ್ನ ಜೀವನ ಅನ್ನುವ ಹಾಗೆ ಪರಿಭಾವಿಸಿದವರು. ಯಾವಾತನಿಗೆ ನನ್ನದ್ದಲ್ಲ ಎಲ್ಲವೂ ದೇವನದ್ದು ಅನ್ನುವಂತಹ ಭಾವನೆ ಬರ್ತದೋ, ಇದಂ ಮಮಮ ಎನ್ನುವಂತಹ ಭಾವನೆ ಬರ್ತದೋ, ಅಂಥವನು ಎಷ್ಟು ಎತ್ತರಕ್ಕೆ ಏರಬಲ್ಲ ಅನ್ನುವುದಕ್ಕೆ ಸ್ಪಷ್ಟ ಉದಾಹರಣೆಯೇ ನೀನಾಗಿದ್ದೀಯ. ಮಾತ್ರವೇ ಅಲ್ಲ, ಅನವರತವು ನಮ್ಮ ಪದಸೇವಕ ನೀನು. ಪರಿಣಾಮದಿಂದ ಒಂದು ಪ್ರಕರಣಗಳಲ್ಲಿ ನಮಗೆ ವೈರುಧ್ಯ ಬಂದದ್ದಿರಬಹುದು, ಆದರೂ ಕೂಡ ಶಿವಶಕ್ತಿಯನ್ನು ವಿರೋಧಿಸಿ ನಿನ್ನ ವ್ಯವಹಾರ ಅನ್ನುವಲ್ಲ. ಅಂತಹ ನೀನು ಅನಿಮಿಷರೊಡೆಯನಾಗಿ ಬಲವಂತರು ಯಾರಿದ್ದಾರೋ ಅವರಿಗೆಲ್ಲ ವೈರಿಯಾಗಿ ಕಾಣಿಸುವ ನೀನು ಇನ್ನು ಕಂಗಳಲ್ಲಿ ಕಂಬನಿಯನ್ನು ಸುರಿಸುತ್ತಾ ಇದ್ದೀಯ. ನಿನ್ನ ಜೊತೆ ಬಂದವರ ಮುಖದಲ್ಲಿ ಸುಖ ಇಲ್ಲ. ಸಂತೋಷದ ತಾಣವಾದ ಬೆಳಕಿನ ಲೋಕವಾದ ಸ್ವರ್ಗ ನಿವಾಸಿಯಾದ ನಿನ್ನ ಮುಖ ಕಪ್ಪಡರಿ ಹೋಗಬೇಕು ಅಂತಾದ್ರೆ, ನನ್ನೆಡೆಗೆ ಬರಬೇಕು ಅಂತಾದ್ರೆ ಆರಾಧನೆಗೆ ಬಂದ ಹಾಗಿಲ್ಲ ಇದು, ಬದಲಾಗಿ ಆರ್ತತೆಯಿಂದ ಬಂದ ಹಾಗುಂಟು. ಆರ್ತರ ಕಣ್ಣಂಚಲ್ಲಿ ಇಳಿಯುವಂತಹ ಕಣ್ಣೀರನ್ನು ಕಾಣುವುದಕ್ಕೆ ನಾನು ಶಕ್ತನಲ್ಲ. ಸದಾಕಾಲ ಅವರ ಕಣ್ಣೀರು ಒರೆಸುವುದಕ್ಕೆ ನನ್ನ ಉತ್ತರಿಯೇ ಎನ್ನುವುದು ಸಿದ್ಧವಾಗಿಯೇ ಇರ್ತದೆ. ಅಂತಿರುವಾಗ ಅಂತರಂಗದ ಮನೋಭಾವ ಏನೇ ಇದ್ದರೂ ಕೂಡ ಅದನ್ನು ಒಂದುಳಿಯದಂತೆ ನನ್ನಲ್ಲಿ ಭಿನ್ನವಿಸು. ಏನು ಬಂದೆ ಗಿರಿಜಾಲೋಲನೆ ಪಮಣೀಯ ಲಾಲಿ ಪುದಿಲೆ ಗಿರಿಜಾಲೋಲನೆ ಪವಣಿಯ ನೀ ಪೇಳಲಿ ತಾರಗ ಗಿಳಿದು ಆಳುವ ನಾಗವನು ತಾರಗ ಗಿಳಿದು ಆಳುವ ನಾಗವನು ಕೂಳಗೆ ನಿನ್ನ ರಸಬಾಳದನಿಂದಲ್ಲದೆ ಕಾಳಗದುಳಗಂತಿಮ ಕಾಲವು ಸಮನಿದರು ಲಾಲಿಬುದು ಗಿರಿಜಾಮಣಿಯಾದ ನೀನು ಸಕಲ ಲೋಕಗಳಲ್ಲಿ ನಡೆಯುವ ಯಾವತ್ತೂ ವ್ಯಾಪಾರಗಳನ್ನು ಕಂಡರಿಯಬೇಕೆಂದಿಲ್ಲ. ಒಳಗೂ ಕಣ್ಣುಗಳಿಂದಲೂ ಅರಿಯಬಲ್ಲ ಸಾಮರ್ಥ್ಯವನ್ನು ಹೊಂದಿರುವವರು. ಆದರೆ ಒಂದುಂಟು ನೋಡು, ದೇಹಕ್ಕೆ ಯಾವುದಾದರೂ ಬಾಧಿಸಿದಾಗ, ರೋಗ ತಾಪಗಳು ಬಾಧಿಸಿದಾಗ ವೈದ್ಯನಾದವನು ತಿಳಿದು ಮದ್ದನ್ನು ಕೊಡಬಹುದು. ಆದರೆ ಅದರ ಒಳಗಿನ ನೋವೇನು ಅನ್ನುವುದನ್ನು ರೋಗಿಯೇ ಆಡಬೇಕು. ಹೌದು, ರೋಗ ಲಕ್ಷಣಗಳನ್ನು ರೋಗಿ ಹೇಳಬೇಕು, ಕೆಲವರು ಆಗ ರೋಗ ನಿದಾನ ಮಾಡುವುದಕ್ಕಾಗುತ್ತದೆ. ಹೌದು. ಮತ್ತೆ ಹೇಳಿ ಹೇಳಿ ಸವಕಲಾದ ಒಂದು ಪದ ಸಮೂಹ ಉಂಟು. ಮಗು ಅಳದೇ ಇರುವಾಗ ಯಾವ ತಾಯಿಯೂ ಎತ್ತಿಕೊಂಡು ಹಾಲು ಉಡುವುದಿಲ್ಲ. ಇಲ್ಲ, ನಿನ್ನ ಮಕ್ಕಳ ಸ್ಥಾನದಲ್ಲಿರುವ ನಾವು ಕಣ್ಣೀರು ಕರೆಯುತ್ತಾ ಇಲ್ಲಿಗೆ ಬರುವುದಕ್ಕೆ ಪ್ರಬಲವಾದ ಕಾರಣ ಉಂಟು ಸ್ವಾಮಿ. ಏನಪ್ಪ? ತಾರಕಾಸುರನನ್ನು ದೈತ್ಯ ಪರಮೇಶ್ವರಿಯ ವರವನ್ನು ಪಡೆದು ಕೊಬ್ಬಿ ಸ್ವರ್ಗಲೋಕದತ್ತ ದಾಳಿ ಮಾಡಿ ನನ್ನನ್ನು ಸೋಲಿಸಿ, ನಮ್ಮವರನ್ನು ಸೋಲಿಸಿ ಸ್ವರ್ಗಲೋಕದ ಅಧಿಕಾರವನ್ನು ಬಲಾತ್ಕಾರವಾಗಿ ಪಡೆದಿದ್ದಾರೆ. ಓಹೋ, ನನ್ನ ಅಧಿಕಾರ ನಷ್ಟವಾಯಿತು. ನಾನು ಅನುಭವಿಸಬಹುದಾದಂತಹ ಭೋಗಕ್ಕೆ ಕುಂದು ಬಂತು. ಈ ಖೇದದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಾಗ ನೀನು ಭಾವಿಸುವುದಿಲ್ಲ, ಆದರೂ ನಾನು ಹೇಳಬೇಕಾಗುತ್ತದೆ. ಆದರೂ ನಿನಗೆ ಪದವಿ ಬೇಕು ಅನ್ನುವಂಥ ಹೆಬ್ಬಯಕೆ ಇದ್ದದ್ದಿಲ್ಲ. ಇಲ್ಲ, ಲೋಕ ಕ್ಷೇಮವನ್ನು ಸಾಧಿಸಬೇಕು ಅನ್ನುವ ಮನೋಭಾವ ಇದ್ದ ಕಾರಣದಿಂದಲಾಗಿ ಹರಿಯನ್ನೇ ಮೊದಲುಗೊಂಡು ಪಾಲನಾಕರ್ತೃವಾದ ಅವನೇ ಸತ್ವಗುಣದ ಒಂದು ಅಂಶವನ್ನು ನಿಮ್ಮೊಳಗಿರಿಸಿ ಪಾಲನೆಯನ್ನು ವಿಭಾಗಿಸಿ ನಿಮಗೂ ಅವಕಾಶ ಮಾಡಿಕೊಟ್ಟದ್ದು. ಯಾವಾತನು ಪಾಲಕನಾಗುತ್ತಾನೋ ಆತನು ಪದವಿಯನ್ನು ಆಶಿಸುವುದಿಲ್ಲ. ಅವನು ತನ್ನನ್ನು ತಾನು ತೆತ್ತುಕೊಳ್ಳುವುದಕ್ಕೆ ಸಿದ್ಧನಾಗುತ್ತಾನೆ. ಆದರೂ ತೆತ್ತುಕೊಳ್ಳುವಾಗಲೂ ಮನೆಯನ್ನುವುದು ದುಷ್ಟರ ವಾಸವಾಯಿತು ಅಂತಾದರೆ ಮನೆಯಿಂದ ಹೊರ ಹೋಗುವುದಲ್ಲ, ಮನೆಯನ್ನು ಉಳಿಸುವ ವ್ಯವಹಾರ ಮಾಡಬೇಕು. ಕೇವಲ ನಾನಿರುವುದು ಮಾತ್ರ ನನ್ನ ಮನೆ ಅನ್ನುವ ಭಾವದಿಂದ ನಾನು ಚಿಂತಿಸಬೇಕಾದದ್ದಲ್ಲ. ಅಲ್ಲ, ಇದೆಲ್ಲವೂ ನಮ್ಮ ಮನೆ. ಹೌದು. ಸ್ವರ್ಗಲೋಕ ಶಿರಪ್ರಾಯವಾದ ಅಲ್ಲಿಯೇ ಆಸುರಿ ಪ್ರವೃತ್ತಿ ಮೈದೋರ್ತದೆ ಅಂತ ಆದ್ರೆ ಮತ್ತಿನ್ನುಳಿದ ದೇಹ, ಉಳಿದ ಲೋಕಗಳು ಅದರ ಪರಿಣಾಮವನ್ನು ಅನುಭವಿಸುವುದು ಅತ್ಯಂತ ಸಹಜವಾಗುತ್ತದೆ. ಆದ್ದರಿಂದ
ಲೋಕಗಳೆಲ್ಲವೂ ತಾರಕಾಸುರನ ದೌಷ್ಟ್ಯದ ಬೆಂಕಿಯ ಬೇಗೆಗೆ ಬೇಯುವುದನ್ನು ಕಂಡು ಸಹಿಸದೆ ಅದನ್ನು ನಿಗ್ರಹಿಸುವ ಸಾಮರ್ಥ್ಯವನ್ನು ನಾನು ಕಳೆದುಕೊಂಡವನಾದ್ದರಿಂದ ಲಯಕಾರಕನಾದ ನಿನ್ನ ಪಾದಮೂಲದಲ್ಲಿ ಬಂದು ಕಣ್ಣೀರು ಕರೆಯುತ್ತಿದ್ದೇನೆ. ನೀನೇ ಆಗಬೇಕದಕ್ಕೆ. ಏನು ಮಾಡಬೇಕು ಅಂತ ನೀನು ಆಡುವುದು ಸ್ವಾಮಿ? ಅವನು ಪರಮೇಷ್ಠಿಯಿಂದ ಪಡೆದ ವರವೊಂದು ಅತ್ಯಂತ ಬಲಿಷ್ಠವಾದದ್ದು. ಹರನ ಸುಕುಮಾರನಿಂದಲ್ಲದೆ, ಹರನ ತನುಭವನಿಂದಲ್ಲದೆ ಅವನಿಗೆ ಮರಣವಿಲ್ಲ, ಸೋಲಿಲ್ಲ. ಆದ್ದರಿಂದ ನೀನು ಮನಸ್ಸು ಮಾಡಬೇಕು, ತಾರಕನನ್ನು ಕೊಲ್ಲುವ ವ್ಯವಸ್ಥೆ ಮಾಡು. ನೀವೆಷ್ಟು ಸಂತ್ರಸ್ತರಾಗಿದ್ದೀರಿ. ನಿಮ್ಮೊಂದಿಗೆ ನೀವಾದರೂ ಬಲಯುತರು, ನಿಮಗಾದ್ರೂ ಬದುಕುವುದಕ್ಕೊಂದು ದಾರಿಯನ್ನು ಮಾಡಿಕೊಳ್ಳಬಹುದು. ಆದರೆ ಮುನಿಜನರುಗಳು ಹಾಗಲ್ಲ. ಕೇವಲ ನಿರತ ಯಾಗ ಕರ್ಮದಲ್ಲಿ ತೊಡಗಿಕೊಳ್ಳುವವರು. ಅಂಥವರಿಗೆ ಬಾಧೆಯನ್ನು ತಾರಕನಂತಾದ ದೈತ್ಯ ಒದಗಿಸ್ತಾನೆ ಅಂತಾದರೆ ಅಂಥವನು ಇರಬೇಕಾದವನಲ್ಲ, ಅವ ಲೋಕದಲ್ಲಿ ಇಲ್ಲವಾಗಬೇಕಾದವನು. ಹಾಗಾಗಿ ಇಂತಹ ರೋಗಗಳು ಬೆಳೆಯುವಾಗಲೇ ಅದನ್ನು ಕತ್ತರಿಸದೆ ಹೋದೆ ಉಂಟಾದರೆ ಅದು ಬೆಳೆದು ಹೆಮ್ಮರವಾದ ಬಳಿಕ ನಮಗೂ ತಾಪತ್ರಯವೇ. ಹಾಗಾಗಿ ಅಂಥ ವ್ಯವಸ್ಥೆಯಿಂದ ಹೊರಗಿಡುವುದಕ್ಕೆ ಬೇಕಾಗಿ ನೀವು ಅಂದೇ ಒಮ್ಮೆ ಆಡಿದ್ದೀರಿ. ಗಿರಿಜೆಯನ್ನು ವಿವಾಹವಾಗುವುದು ನಮ್ಮ ದುರಿತವನ್ನು ದೂರೀಕರಿಸುವುದಕ್ಕೆ. ಇದು ಸಕಾಲ. ಹೌದು, ನಾನು ಗಿರಿಜೆ ಒಂದಾಗಿ ತನ್ಮೂಲಕವಾಗಿ ಜನಿಸುವ ಶಿಶುವೇ ಅವನ ಮರಣಕ್ಕೆ ಕಾರಣವಾಗುವುದಕ್ಕೆ ಇನ್ನೂ ಸಮಯ ವ್ಯರ್ಥಗೊಳಿಸುವುದಿಲ್ಲ. ಶೀಘ್ರಾತಿ ಶೀಘ್ರವಾಗಿ ಈ ವಿಷಯದಲ್ಲಿ ನಾವು ಮುಂದುವರಿಯುತ್ತೇವೆ. ನನಗೆ ಅಪ್ಪಣೆ ಆಗಬೇಕು. ಸಂತೋಷದಿಂದ. ಧನ್ಯವಾದ. ವನಿತೆ ಗೌರಿಯ ಗೂಡಿ ಮುದದಲ್ಲಿ, ವನಿತೆ ಗೌರಿಯ ಗೂಡಿ ಮುದದಲ್ಲಿ ತೃಣಯನ ಕ್ಷಣ ತುಹಿನ ಗಿರಿಗದಿ ಸನಿಹ ದಕ್ಷಿಣದಿ ತೃಣಯನ ಕ್ಷಣ ತುಹಿನ ಗಿರಿಗದಿ ಸನಿಹ ದಕ್ಷಿಣದಿ ಅನಿಮಿಷರಿಂಗೆ ಇಂದರು ಧೈರ್ಯವ ನಮ್ಮಲ್ಲಿಗೆ ಬಂದಂತವರು ಸಂಕಷ್ಟವನ್ನು ತೋಡಿಕೊಂಡವರಿದ್ದಾರೆ.
ಬಯಸಿ ಬೇಡಿದಗೆ ಬಯಸಿದ್ದನ್ನೇ ಈವ, ಬಯಸದೆ ಬೇಡಿದ ಬಗ್ಗೆ ತನ್ನನೇ ಈವ. ಇಂಥ ದೇವನಾದ ನಾನು ಆ ಕರ್ಮದಲ್ಲಿ ತೊಡಗಬೇಕಾದನು. ಅವರ ದುರಿತ ದೂರವಾಗಬೇಕು ಅಂತಾದ್ರೆ ನಮ್ಮ ಸಮಾಗಮವಾಗಬೇಕು. ಸರಿ, ಹಾಗಾಗಿ ಏನು? ಕೈಲಾಸವನ್ನು ತೊರೆದು ತುಹಿನಗಿರಿಯ ಹತ್ತಿರದಲ್ಲಿರುವಂತಹ ದಕ್ಷಿಣದ ಪ್ರದೇಶಕ್ಕೆ ನಾವೀರುವರು ಸಾಗೋಣ, ಮುಂದುವರಿಯೋಣ. ಮನವ ತಿಳಿಯುವ ಸರದೀಹ ಶರವಣ ಸುನಾಮಕ ವನವ ಪುಗುತ ಶರವಣ ಸುನಾಮಕ ವನವ ಪುಗುತ ಆಚಣ ವಿಪಿನದಿ ಕ್ರೀಡಿಸಿದ ಬಲು ದ್ವಿದದಿ ಲೀನೆಯಲಿ ಆ ಕ್ಷಣ ವಿಪಿನದಿ ಕ್ರೀಡಿಸಿದ ಬಲು ವಿದದಿಲಿ ಶರಕೇಳಿಯ ನಾಡಿದ ಮುದದಿ ಶರಕೇಳಿಯ ಆಡಿದ ಶರಕೇಳಿಯಾಡಿದ ಮುದದಿ ಶರಕೇಳಿಯಾಡಿದ ಮುದದಿ ಶಿವ ಶರವಣದಿ ವಿಲದಿತ ಲೀಲಾ ವೈಭವದಿ ವಿಲದಿತ ಲೀಲಾ ವೈಭವದಿ ವಿಲದಿತ ಲೀಲಾ ಹಲವೀತದಲ್ಲಿ ಜಲದೊಳಗೆ ಜುತಲಿ ಹಲವೀತದಲ್ಲಿ ಜಲದೊಳಗೆ ಜುತಲಿ ಈ ಜುತಲಿ ಈ ಜುತಲಿ
ಜೀವಿಗೆ ತೋರುತ್ತಿಂದ ನಿಂದು ಕಂದಾಗಿ ಪಾಲಿತ ಋಗುಣಿಯರಿಗೆ ಕಂದಾಗಿ ಪಾಲಿತ ಋಗುಣಿಯರಿಗೆ ಚಂದನೆ ಪದಮನೋರಮರಿಗೆ ಪಾಲಿತು ಬಿದನೆಲ್ಲದರೂ ಬೀಜ ಉಳಿದು ಏನು ಏನಾಯ್ತು ನಿನಗೆ? ಸಾಕಾಯ್ತು, ಹೇಗೆ ಸಾಕಾಗ್ತದೆ? ಎಲ್ಲವೂ ಸಾಕು ಅಂತ ಆಯ್ತು ಅಂತ. ಆ ಒಂದು ಹಾಗೂ ಯಾವುದನ್ನು ಉದ್ದೇಶಪಟ್ಟು ನಾವು ಹೋಗಿದ್ದೇವೆಯೋ ಹಾ. ಅದಾಯಿತು. ಆಯ್ತು, ಹಾಗಾಗಿ ಆಟ ಸಾಕಾಯ್ತು. ಸಾಕಾಯ್ತು. ಹಾಗೆಂದು ಹಾ. ಯಾರು ಸಾಕಾಯ್ತು ಅಂತ ಹೇಳಿಲ್ಲ, ಬೇಕು ಬೇಕು ಅಂತ ಹೇಳಿದ್ರು. ಹೌದಾ? ಹೌದಪ್ಪ. ಅವರಿಗೆ ಬೇಕಂತ ಆದಿತ್ತು, ಹಾ. ನಾವು ಯೋಚನೆ ಮಾಡ್ಬೇಕಲ್ಲ. ನಾನು ಕಾಲನಲ್ವೇ, ಹೌದಲ್ವೇ? ಕಾಲನಿಗೂ ಹಂತಕನೂ ಹೌದು. ಮತ್ತೆ ಎರಡನ್ನೂ ನಾವು ಮುಂದುವರಿಸಬೇಕು ಅಂತಾರೆ. ಆ, ಕಾಲದ ಪರಿಧಿಯಲ್ಲಿ ಒಳಗೆ ವ್ಯವಹಾರ ಮಾಡಬೇಕು. ನಮಗೂ ಬೇಕಾಗ್ತದೆ. ಹೀಗೆ ಬಾ. ನೋಡಿದ್ಯಾ ಏನು? ತುಹಿನಗಿರಿಯನ್ನು ಹಿಡಿದು ಹಾ. ದಕ್ಷಿಣ ಪ್ರಾಂತ್ಯದ ಆ, ಸರಸ್ವತಿ ನದಿ ತಟಾಕದಲ್ಲಿ ನಾವಿರುವರು ಜೊತೆಯಾದದ್ದು. ಆ, ನೀರಾಟ, ಹೌದಪ್ಪ. ನಮ್ಮ ಮನಸಂತೋಷ ಆ. ಇತ್ಯಾದಿದನ್ನು ಮಾಡಿದ್ದು ಮಾತ್ರ ಅಲ್ಲ, ಆ, ಉಭಯರು 1,000 ವರ್ಷ ಕ್ರೀಡಿಸಿದೆವು. ಆ, ಆ ಪರಿಣಾಮದಿಂದ ಉದಿಸಿದಂತಹ ವಜ್ರವೀರ್ಯ ಆ. ನಿನಗೆ ಧಾರಣೆ ಮಾಡುವುದಕ್ಕೆ ಕಷ್ಟವಾಗಿ ಕಷ್ಟವಾಯ್ತು ಹೋಯಿತು. ಸ್ವಾಮಿ. ಏನು ಮಾಡೋಣ ಅಂತ ಹೇಳುವಾಗ ಆ. ಬಂದನಲ್ಲ ಅಗ್ನಿ, ಮದೋನ್ಮತ್ತತೆಯಿಂದ ಬಂದು ಆ. ನಾನು ಧರಿಸ್ತೇನೆ ಅಂತ ಹೇಳಿದ. ಹೌದಪ್ಪ. ಸಾಧ್ಯವಾಗದೆ ಹೋಯಿತು. ಆ, ಹೊತ್ತುಕೊಂಡು ಹೋದವನು ಗಂಗೆಯಲ್ಲಿ ತೇಲಿ ಬಿಟ್ಟ. ಬಿಟ್ಟವನಿಗೂ ಆಗ್ಲಿಲ್ಲ. ಹೌದು, ಗಂಗೆಯಿಂದ ಆಯಿತೆ, ಆಹಾ. ಗಂಗೆಗೂ ಆಗಲಿಲ್ಲ. ಹೌದು. ಶರವಣದಲ್ಲಿ ಅದನ್ನು ಚೆಲ್ಲಿದಳು. ಆ, ಆದ್ರೆ ತಂಗದಿರನ ತಂಪಾದ ಕಿರಣ ಅನ್ನುವುದು ಆ. ವೀರ್ಯವನ್ನು ಸೋಕಿದ ಕ್ಷಣದಲ್ಲಿ ಶಿಶುವೊಂದರ ಆವಿರ್ಭಾವವಾಯಿತು. ಹೌದು. ಉದಿಸಿದಂತಹ ಶಿಶುವಿಗೆ ಆ, ಸಪ್ತಋಷಿಗಳಿಂದ ಶಾಪಗ್ರಸ್ತರಾದ 6 ಮಂದಿ ಕೃತಿಕಾ ಕನ್ಯರು ಆ. ಒಂದಾಗಿ ಬಂದು ಹಾಲನ್ನು ಕೊಡಬೇಕು ಅಂತ ಮುಂದಾದ್ರು. ಹೌದು. ಹಾಲು ಕೊಡಬೇಕು ಅಂತಾದ್ರೆ ಏಕ ಶಿಶುವಿಗೆ ಆ. 6 ಮಂದಿಯರು ಏಕಕಾಲದಲ್ಲಿ ಸ್ತನ್ಯಪಾನ ಮಾಡುವುದು ಹೇಗೆ? ಹೇಗೆ? ಆಗ ಆ ಪುಟ್ಟ ಮಗು ಆ. 6 ಮುಖಗಳಿಂದ ಕಾಣಿಸಿಕೊಂಡು ಆ. ಸ್ತನ್ಯವನ್ನು ಈಂಟಿದ್ದನ್ನು ನಾವು ನೋಡಿದ್ದೇವೆ. ಹೌದು. ಈಗ ಯೋಚನೆ ಮಾಡಿ, ಏನು ಸ್ವಾಮಿ? ಒಂದೊಂದು ಕಾರಣದಿಂದ ಒಂದೊಂದು ಹೆಸರನ್ನು ಆ ಮಗು ಹೊಂದುತ್ತಾ ಹೋಯಿತು. ಖಂಡಿತವಾಗಿ. ಅಗ್ನಿಯೇ ಕಾರಣವಾಗಿ ಆಗ್ನೇಯ, ಆ, ಗಂಗೆಯೇ ಕಾರಣವಾಗಿ ಗಾಂಗೇಯ, ಆ. ಶರವಣದ ಮೇಲೆ ಬಿದ್ದ ಕಾರಣದಿಂದ ಶರವಣ ಭವ. ಆ, 6 ಮಂದಿ ಕೃತಿಕಾ ಕನ್ಯೆಯರ ಸ್ತನ್ಯಪಾನ ಮಾಡುವಾಗ 6 ಮುಖದಿಂದ ಕಾಣಿಸಿಕೊಂಡ ಕಾರಣ ಆ. ಷಡಾನನ, ಷಣ್ಮುಖ. ಆ. ಮಾತ್ರವೇ ಅಲ್ಲ, ಆ. ಬ್ರಹ್ಮನಲ್ಲಾದ್ರೂ ವಿಹರಿಸಬಲ್ಲ ಆ, ಶ್ರೇಷ್ಠವಾದ ಸಾಮರ್ಥ್ಯವನ್ನು ಹೊಂದಿದ ಕಾರಣ ಆ. ಅವನು ಸುಬ್ರಹ್ಮಣ್ಯ. ಹಾ, ಹಾ, ಹಾ. ಮಾತ್ರ ಅಲ್ಲ, ಮತ್ತೆ? ಅಗ್ನಿಗಿಂತ ದೊಡ್ಡ ಬ್ರಾಹ್ಮಣನೇ ಇಲ್ಲ. ಇಲ್ಲಪ್ಪ. ಅವನಷ್ಟು ಪಾರಿಶುದ್ಧಿ ಯಾರಿಗೂ ಇಲ್ಲ. ಆ. ಅಂತ ಅಗ್ನಿಯೇ ಕಾರಣವಾದ ಕಾರಣ ಆ. ಅವನು ಸುಬ್ರಾಹ್ಮಣ್ಯ, ಆ, ಒಳ್ಳೆಯ ಬ್ರಾಹ್ಮಣ ಅನ್ನುವುದನ್ನು ಸ್ಥಾಪಿಸಿದ. ಆ. ಮತ್ತೆ ನಮ್ಮ ಮಗನಾದ ಕಾರಣ ಕುಮಾರ ಅಲ್ವೇನೆ. ಮತ್ತೆ? ಹಾಗಾಗಿ ಆ, ಹೇಗೂ ಬೆಳೆಯುತ್ತಾ ಇದ್ದಾನೆ. ಹೌದು. ಈಗಾಗಲೇ 6 ದಿನ ಕಳೆಯಿತು. ಕಳೆಯಿತು. ಇದು 7ನೇ ದಿನ. 7ನೇ ದಿವಸ ಇದು. ಹಾಗಾದ್ರೆ ದೇವತೆಗಳೆಲ್ಲ ಮೊರೆ ಇಡ್ತಾ ಇದ್ದಾರೆ. ಹೌದು. ತಡ ಯಾಕೆ ಅಂತ. ಆ. ತಡ ಮಾಡುವುದಲ್ಲ, ಆಹಾ. ಮಗುವನ್ನು ಕರೆದು ವಿಷಯ ಮಾಡಿ ಹೇಳ್ಬೇಕಲ್ಲ. ಹೇಳ್ಬೇಕು. ಮಗನೇ,
ಕಿಚ್ಚುಗಣ್ಣದ ನೆತ್ತಿನ ಕುವರನ್ನ ಮೆತ್ತು ತಪ್ಪಿ ಮುತ್ತಿಸೂತ ಕಿಚ್ಚುಗಣ್ಣದ ನೆತ್ತಿನ ಕುವರನ್ನ ಮೆಚ್ಚು ತಪ್ಪಿ ಮುತ್ತಿಸುತ್ತೆಂದ ತಪ್ಪಿ ಮುತ್ತಿದು ತೆಂದ ಗಂಡವನ ಮೆಚ್ಚಿನ ಕುವರ ಮೆಚ್ಚಿನ ಕುವರ ನನ್ನ ಪ್ರೀತಿಗೆ ಹೆಚ್ಚಾಗಿರುವ ನೀನು ಕುವರ ನನ್ನದಾದ ಮನೋಭೀಷ್ಟವನ್ನು ಪೂರೈಸಿಕೊಡುವ ಕುವರ ನೀನು ಮಗು ಉದಿಸಿ 6 ದಿನ ಕಳೆದಿದೆ ಇಂದಿಗೆ 7ನೆಯ ದಿನ ಪುಟ್ಟ ಶಿಶು ನೀನು ಆದರೂ ಬೆಂಕಿಯ ಕಿಡಿಯೊಂದು ಸರ್ವ ಕಾಡನ್ನು ಸುಡುವ ಹಾಗೆ ನಿನ್ನದಂತಹ ಕಿಡಿ ಪ್ರಮುಖವಾದ ಪರಾಕ್ರಮ ದಾನವರನ್ನು ತರೆಯುವುದಕ್ಕೆ ಬೇಕಾಗಿಯೇ ಮಾಡಿರುವಂತಹದ್ದು ಅಂದ್ರೆ ತಾರಕನೆಂಬಂತಹ ಧೂರ್ತ ದಾನವ ದೇವತೆಗಳಿಗೆ ಸಂಕಷ್ಟವನ್ನು ಕೊಡುತ್ತಾ ಇದ್ದಾನೆ ಮಗು ಅವನ ಹನನವಾಗಬೇಕು ಅಂತಾದ್ರೆ ಅವನೇ ವರವನ್ನು ಪಡೆದಿದ್ದಾನೆ ಶಿವಕುಮಾರನಿಂದ ಮರಣ ಆ ಕಾರಣದಿಂದಲಾಗಿ ಉಭಯನ ಸಮಾಗಮದಿಂದ ನೀ ಉದಿಸಿ ಬಂದವನಿದ್ದೀಯ ಹೋಗು ದಾನವರೆಂಬುವ ಕದಲೀವನದ ಕಾನನವನ್ನು ಗುಡಿ ಮಾಡುವ ಹರಿಯಾಣೆಯ ಹಾಗೆ ನಿನಗೊಂದು ಇದು ರಂಗವೇದಿಕೆ ಇಲ್ಲಿ ನೀನು ಪ್ರಜ್ವಲಿಸಬೇಕು ಹೌದಾ ಈ ಕ್ಷೇತ್ರದಲ್ಲಿ ನೀನು ಪ್ರಜ್ವಲಿಸಿದ್ರೆ ಮತ್ತೆ ನೀನು ಮಾನಿತನೆ ನೀನು ಅಪರಾಜಿತನೆ ಆಶೀರ್ವಾದ ನನಗಿರಬೇಕು ಶಕ್ತಿ ಪ್ರದಾಯಿ ಅಲ್ವೇನೆ ಹೌದು ಒಂದು ಆಶೀರ್ವಾದ ಕಂದ ಅಮ್ಮ ಹೋಗುವಂತಹ ಕಾಲದಲ್ಲಿ ಯಶಸ್ಸನ್ನೇ ಕಂಡು ಬರಬೇಕು ಮಗನಿಗೆ ಖಂಡಿತ ಆದ್ರೆ ಒಂದು ದಿನ ದಾರಿ ನಿರೀಕ್ಷೆ ನಾನು ಇರ್ತೇನೆ ಹಾಗೆ ಆಗಲಿ ಬೇಗ ಹೋಗಿ ನಾವು ಮುಂದುವರಿಯೋಣ
ವಿಪರೀತಗಳನ್ನೇ ಕಾಣುತ್ತಾ ಇದ್ದೇನೆ. ಯಾವನೋ ಒಬ್ಬ ಪೌರ ನಮ್ಮ ಪುರಕ್ಕೆ ಲಗ್ಗೆ ನಿಂತಿದ್ದಾನಂತೆ, ದಾಳಿಯ ಸಗಿದ್ದಾನೆ. ಎದುರಿಸಬೇಕಾಗಿದೆ. ಯಾರೆಂಬುದಾಗಿ ನೋಡಬೇಕು. ನಡೆಯುತ್ತಾನೆ. ತಾರಕಾಸುರ ನನ್ನನ್ನು ಕೆಡಕಬೇಕು ಅಂತಾದರೆ ಯೋಗ್ಯತೆ ಸಾಮರ್ಥ್ಯ ಎರಡು ಇರಬೇಕು. ಅವೆರಡೂ ನಿನ್ನಲ್ಲಿಲ್ಲ. ಯಾಕೆ ಬಲ್ಲಯ್ಯ? ಸಣ್ಣ ಬಾಲಕ ನೀನು, ಯಾರೆಂಬುದಾಗಿ ತಿಳಿಯುತ್ತಾ ಇಲ್ಲ. ಪ್ರಕೃತಿಗೆ ವಿರೋಧಾಭಾಸಿ ರೀತಿಯಲ್ಲಿ ನಿನ್ನ ಹುಟ್ಟು. ಯಾರು ನೀನು? ಯಾಕೆ ಬಂದೆ? ಏನು ಉದ್ದೇಶ? ಹೇಳಬೇಕು. ಅಧರ್ಮ ಹಾದಿಯಲ್ಲಿ ನಡೆಯುತ್ತಿದ್ದಂತಹ ನಿನ್ನನ್ನು ಕೊಂದು ಕೆಡಹುವುದಕ್ಕಾಗಿ ಬಂದವನಿದ್ದೇನೆ. ಬಂದವ ಸಾಮಾನ್ಯನಲ್ಲ. ಹೋಗಲಾಡಿಸುವುದಕ್ಕಾಗಿ ಬಂದೆಯೋ? ಖುಷಿ ಮಾಡುವುದಕ್ಕಾಗಿ ಬಂದೆಯೋ? ಸಾಧ್ಯವಿಲ್ಲ. ಕರವಾಳವಿದೆ, ತೋಳಿನಲ್ಲಿ ಬಲವಿದೆ, ಶಿರವನ್ನು ಚಂಡಾಲ
ತಂದೆ ತನ್ನ ಜೀವನದಲ್ಲಿ ಸಂತೋಷ ಪಡುವುದು ಯಾವಾಗ ಹೇಳು? ಯಾವಾಗ? ಕೇವಲ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಲ್ಲಿಗೆ ಆತನ ಹೊಣೆಗಾರಿಕೆ ಎನ್ನುವುದು ಮುಗಿಯುವುದಿಲ್ಲ. ಆ ಮಗಳು ಗಂಡನ ಮನೆಯಲ್ಲಿ ಸುಖಮಯವಾದಂತಹ ಜೀವನವನ್ನು ನಡೆಸಿಕೊಂಡು ಬರಬೇಕು. ಮಾತ್ರವಲ್ಲ, ಮುತ್ತೈದೆಯಾಗಿ ಆಕೆ ಬಾಳಬೇಕು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡುತ್ತಾನೆ, ಆಶೆಯನ್ನು ಹೊಂದಿರುತ್ತಾನೆ. ಆದ್ರೆ ನಮ್ಮ ಅಪ್ಪ ದಕ್ಷ ಬ್ರಹ್ಮ, ಅವನಿಗೆ ಮಾತ್ರ ಆ ಭಾಗ್ಯದಿಂದ ವಂಚಿತನಾಗಿ ಹೋದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತನ್ನ ಮಗಳಾದಂತಹ ಸತೀದೇವಿ ತನ್ನ ಗಂಡನಿಗಾದಂತಹ ಅವಮಾನವನ್ನು ತಾಳಲಾರದೆ ಪ್ರಾಚೀನ ಬರಿಹಿಯಲ್ಲಿ ಯೋಗಾಗ್ನಿಯಲ್ಲಿ ಬೆಂದು ಹೋದಳು. ಮಾತ್ರವಲ್ಲ, ಇನ್ನೊಬ್ಬಳು ಮಗಳು ರತೀದೇವಿ ಸೀತೆಗಳನ್ನು ತಪಸ್ಸನ್ನು ಕೆಡಿಸಲಿಕ್ಕೆ ಹೋದಂತಹ ಅವಳ ಗಂಡ ಮನ್ಮಥ ಅವನದ್ದಾದಂತಹ ನೇತ್ರಾಗ್ನಿಗೆ ಸುಟ್ಟು ಭಸ್ಮೀಭೂತನಾಗಿ ಹೋದ. ಒಂದೆಡೆಯಲ್ಲಿ ತನ್ನ ಮಗಳನ್ನು ಕಳೆದುಕೊಂಡ, ಇನ್ನೊಂದೆಡೆಯಲ್ಲಿ ತನ್ನ ಮಗಳಿಗೆ ವೈದವ್ಯ ದೀಕ್ಷೆಯನ್ನು ತಂದ ಹಾಗಾಯಿತು. ಇದರಿಂದ ದುಃಖಿತನಾದಂತಹ ನಮ್ಮಪ್ಪ ದಕ್ಷ ಬ್ರಹ್ಮ ಕ್ರತುಮುಖದಿಂದ 2 ಮಕ್ಕಳು ಬೇಕು ಎನ್ನುವಂತಹ ಆಲೋಚನೆಯನ್ನು ಮಾಡಿ ಅವಳಿ ಮಕ್ಕಳನ್ನು ಪಡೆದ. ಹಿರಿಯವಳಾದಂತಹ ನಾನೇ ದೇವಸೇನ, ಕಿರಿಯವಳಾದಂತಹ ನೀನೇ ದೈತ್ಯಸೇನ. ಹೌದಲ್ಲ? ಹೌದು. ಅಪ್ಪನ ಆಸೆಯೂ ಹೌದು. ಮಾತ್ರವಲ್ಲ, ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತೆವು. ವಿದ್ಯಾರ್ಥಿಯನ್ನು ಪೂರೈಸಿ ಅರಮನೆಯನ್ನು ಸೇರಿಕೊಂಡೆವು. ಅಕ್ಕ, ನಿನ್ನಲ್ಲೇ ಕೇಳುವುದು ಏನು? ಈ ಜಗತ್ತಿನಲ್ಲಿ ಬದಲಾವಣೆ ಎನ್ನುವುದು ಅಗತ್ಯ ತಾನೆ? ಜಗದ ನಿಯಮ ಅದು. ಹೌದು ತಾನೆ? ಹಾಗಾಗಿ ಅಪ್ಪನ ಬಳಿಗೆ ಹೋಗಿ ಕೇಳಿಕೊಂಡದಿಷ್ಟೇ. ಏನು? ಅಪ್ಪ, ಮನಸ್ಸಿಗೊಂದು ರೀತಿಯ ಬೇಸರ, ಇದನ್ನು ಹೋಗಲಾಡಿಸುವರೆ ಒಂದು ವನವಿಹಾರ ಮಾಡಿ ಬರ್ತೇವೆ ಅಂತ. ಹೌದು. ಹೌದು. ಅಪ್ಪ ಹೇಳಿದ್ದೇನು? ಹೋಗಿ ಮಕ್ಕಳೇ, ಸ್ವೇಚ್ಛೆಯಿಂದ ತಿರುಗಾಡಿ ಹೌದು, ಬೇಗ ಮುಗಿಸಿ ಬನ್ನಿ ಅಂತ ಹೇಳಿದ್ದಾರೆ. ನನಗೆ ಒಪ್ಪಿಗೆ ಉಂಟು, ನಿನಗೂ ಒಪ್ಪಿಗೆ ಉಂಟು. ಹೌದು ಹೌದು. ಸಮಯ ಇದ್ರೆ ಹೌದು. ಸ್ವಲ್ಪ ಹೊತ್ತು ಮಾಡುವುದು, ಇಲ್ಲ ಅಂತ ಹೇಳಿ ಆದ್ರೆ ಬೇಗ ಮುಗಿಸಿ ಬರುವುದು. ಎಷ್ಟು ಬೇಕಷ್ಟು ಸಾಕು. ಹೌದಲ್ಲ? ಹೋಗಿ ಬರೋಣ. ಸುಂದರಿಯರು ಗೂಡಿ ಮನದಿನ ಅಂದುಗವ ಮರೆತು ಮೆರೆವ ಸುಂದರಿಯ ಮೆರೆವ ಸುಂದರಿಯ ಚಲೋ ಮಂಗಣದಿ ನವಿಲುಗಳ ತಿರನಾಡಿ ಚೆಲು ಮಂಗಣದಿ ನವಿಲುಗಳ ತಿರನಾಡಿ ನವಿಲುಗಳ ತಿರನಾಡಿ ನೋಡು ನೋಡಲೇ ಸಹಜೆ ಮೂಡು ಬರಪಿಯ ಮೂಡು ಬರಪಿಯ ನೋಡು 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 ಸಹಜೆ
ದಿನ ತೈ ದಿನ ತೈ ತೈ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತೈ ತೈ ದಿನ ದಿನ ತೈ ಘೋರ ದೈತ್ಯ ಕೇಶಿಯು ಕಂಡು ಬದುಕಬೇಕು. ಎಲ್ಲ ತಿಳಿದ್ರು ತಿಳಿಯದ ಹಾಗೆ ಸುಮ್ಮನಿರಬೇಕು ಅಲ್ವೇ? ಹೌದಾ? ಎರಡು ರೀತಿಯ ಭಾವ, ಹಾ. ಒಂದು ಕಪಟ, ಹಾ. ಒಂದು ನೈಜ. ಹಾ. ಈಗ ನಾವು ಕಪಟದ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದೇವೆ. ಹೌದು. ಯಾರ ಸುದ್ದಿಗೂ ಹೋಗುವುದಿಲ್ಲ. ಹಾ. ಇನ್ನೊಮ್ಮೆ ನಮಗೆ ಬಲ ಬಂತು ಅಂತಾದ್ರೆ ಹಾ. ಆ ದೇವೇಂದ್ರನನ್ನೇ ಹೊಡೆದು ಉಳಿಸುವುದಕ್ಕೆ ಹಾ. ನಾವು ಪ್ರಯತ್ನ ಮಾಡುವವರು ಸಮಯ ಕಾಯ್ಬೇಕು ರಾಯರೇ. ಅಲ್ವೇ? ಹೌದು.
ಕಾಡಿನಲ್ಲಿ ಮೃಗಗಳ ಹಾಗೆ ನಾವು ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ತೋಡ ನೀರನ್ನು ಕುಡಿಯುತ್ತಾ ಇದ್ದೇವೆ, ಗೆಡ್ಡೆ ಗೆಣಸನ್ನು ತಿನ್ನುತ್ತಾ ಇದ್ದೇವೆ. ಮೃಗಗಳ ಬೇಟೆಯನ್ನಾಡಿ ಮಾಂಸವನ್ನು ಮೆದ್ದು ಶರೀರದ ಬಲವನ್ನು ಹೆಚ್ಚಿಸಿಕೊಳ್ತೇವೆ. ಒಂದು ಮಾತುಂಟು ಗೊತ್ತಾ ನಿನಗೆ? ಮಾಂಸಂ ಮಾಂಸೇನ ವರ್ತತೆ. ಮಾಂಸ ತಿನ್ನಬೇಕು, ಅದರಿಂದ ಮಾಂಸ ಹೆಚ್ಚಾಗ್ತದೆ. ಶರೀರ ಬೇಕಾ? ಬೇರೆ ಏನಿಲ್ಲದಿದ್ರು ಶರೀರ ತಿಂದು ತಿಂದು ಹೀಗಾಗಿದ್ದೀವಿ. ನಾನು ನೋಡಿ ಕುರಿತು ಕುರಿತೇ ಹೀಗಾದ. ನನಗೆ ಕುಡಿದ್ರೆ ತಿನ್ಲಿಕ್ಕೆ ಆಗುದಿಲ್ಲ, ಅದು ಸಮಸ್ಯೆ. ಅದು ನೀವು ಹಾಗಲ್ಲ, ಎಷ್ಟು ಕುಡಿತೀರಿ ಅಷ್ಟೇ ತಿಂತೀರಿ, ಹಾಗಾಗಿ ಹೀಗಾಗಿ. ಹೌದೇನೋ ಒಂದು ಮಾತುಂಟು, ಏನ್ರೆ ದಡ್ಡನಾದರೂ ಬೊಡ್ಡನಾಗಿರಬೇಕು. ನಮ್ಮನ್ನು ಕಂಡ ಕೂಡಲೇ ಇನ್ನೊಬ್ಬ ಹೆದರಬೇಕು. ನೀನು ಆಲೋಚನೆ ಮಾಡು, ನಮ್ಮ ವರ್ಗದವರೆಲ್ಲ ಹಾಗೆ, ಶರೀರ ಬಲ, ಆ ರೀತಿಯ ಜೀವನ. ನಾಡಿನಲ್ಲಿ ಬೇಟೆಯಾಡಿ ಮೃಗ ಮಾಂಸ ತಿಂದು ಜೀವನ ಮಾಡುವವರು. ಹಸಿವೆ ಹೆಚ್ಚಾಗುತ್ತಾ ಇದೆ, ಬೇಟೆಗಾಗಿ ಮಾಂಸ ತಿಂದೆವು, ಹಸಿ ಮಾಂಸ, ಬಿಸಿ ರಕ್ತ ಕುಡಿದೆವು. ಸ್ವಲ್ಪ ವಿಶ್ರಾಂತಿ ಪಡೆಯುವ, ವಿಶ್ರಾಂತಿ ಮಾಡುವ. ಹಾಗೆ ಏನು ವಿಶೇಷ? ಒಡೆಯ ನೋಡು ಜೋಗ್ಯವಾನಂದ, ಒಡೆಯ ನೋಡು ಜೋಗ್ಯವಾನಂದ, ದೂರದ ಕೊಳ್ಳಾದೆ ನಡೆಯುವುದು ಪ್ರಿಯದ ಬಂದ. ಹುಡುಗಿಯರಿಯರ್ವರವನಿ, ಬೆಡಗುಗಾತಿಯರ ನಡುಗಲಿ ಹುಡುಗಿಯರಿಯರುವರವನಿ, ಹುಡುಗಡೆ ನಟ ನಡುಗಡೆ ಯುವ ಹುಡುಗಲಂತೆ ನರನಾರಲ, ಒಡೆಯ ನೋಡು ಜೋಗ್ಯವಾನಂದ. ಆಯಾಸವಾಗಿದೆ, ನೀವು ಕುಳಿತಿದ್ದೀರಿ, ನಾನು ಕುಳಿತುಕೊಳ್ಳಿಲ್ಲ. ಯಾಕೆ? ಯಾಕೆ? ನಮಗೆ ಬೇಟೆಯಾಡಿದ್ರೆ ಆಯಾಸ ಆಗುದಿಲ್ಲ. ಯಾಕೆ? ನಮಗೆ ಬೇಕಾದ್ದು ಎಲ್ಲಿ ಸಿಗುತ್ತದೆ ಅಂತ ಹುಡುಕುವುದು ಒಂದೇ ನಮ್ಮ ಕೆಲಸ. ಸರಿ, ಬೇರೆ ಏನು ವಿಶೇಷ ಅಲ್ಲ. ಏನು ವಿಶೇಷ? ಚೋದ್ಯ. ಏನು ಚೋದ್ಯ? ಕಾಡಿನಲ್ಲಿ. ಕಾಡಿನಲ್ಲಿ? ಹೌದು. ಏನು ಕಂಡೆ? ನಾಯಿ ಮರಿ. ನಾಯಿ ಮರಿ ಎರಡು. ಹೌದಾ? ಬಹುಶಃ ಹೀಗಾಗಿರ್ಬೇಕು. ಯಾರೋ ನಾಡಿನವರು ಕಾಡಿನಲ್ಲಿ ಬಿಟ್ಟು ಹೋಗಿರಬೇಕು. ಅಂತ ನಾಯಿ ಮರಿ ಅಲ್ಲ. ತಿಂದು ಬಿಡು, ತಿಂದು ಬಿಡು. ಯಾವುದು ನಾಯಿ ಮರಿ? ಅದು ನಾಯಿ ಮರಿ ಅಲ್ಲ. ಮರಿ ಅಲ್ವೇನೋ? ಎಲುಬೆಲ್ಲ ಗಟ್ಟಿ. ಕುಯ್ ಕುಯ್ ನಾಯಿ ಮರಿ ಅಲ್ಲ. ಮತ್ತೆ ಇದು ಬೇರೆ. ಜಡೆ ಇರುವುದು, ಹೀಗೆ ಹೋಗುದು. ನಾಯಿ ಮರಿ ಅಲ್ವೇನೋ? ನಾರಿಮಣಿ. ನಾರಿಮಣಿ ರಾಯರೇ, ಎಷ್ಟು ಚಂದ ಉಂಟು. ಒಂದಲ್ಲ ಎರಡೆರಡು ಉಂಟು. ಹೌದಾ? ನಮ್ಮ ಅದೃಷ್ಟ ಇವತ್ತು ಕುಲಾಯಿಸಿದೆ ರಾಯರೇ. ಒಂದು ನಿಮಗೆ, ಒಂದು ನನಗೆ. ನಿನಗೂ ಬೇಕಲ್ಲ? ಒಂದು ಬಟ್ಟೆ ಉಂಟು, ಅದು ನಿಮಗೆ. ಬಟ್ಟೆನಿಗೆ ಬಟ್ಟೆ, ಮತ್ತೊಂದು ಸ್ವಲ್ಪ ಚೆನ್ನಾಗಿ. ಎಲ್ಲಿ ಎಲ್ಲಿ ನೋಡು 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 ನೋಡು. ಅದೆಲ್ಲ ಮತ್ತೆ ಆಲೋಚನೆ. ಹೌದೇನೋ? ನಾನು ಎಲ್ಲಿದ್ದೇನೆ? ನಾನು ಜಾಗೃತ ಅವಸ್ಥೆಯಲ್ಲಿದ್ದೇನೋ ಅಲ್ಲ ಸ್ವಪ್ನಾವಸ್ಥೆಯಲ್ಲಿ? ಜಾಗೃತ ಅವಸ್ಥೆಯಲ್ಲಿ ಇದ್ದೀವಿ. ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿ ಇದೆ. ಭೂಮಿಯ ಮೇಲೆ ಇರುವುದು ನಾವಿಬ್ಬರು ಕೂಡ. ಎಂತ ಯೋಗ ಮಹಾರಾಯ. ಹಿಂದಿಂದಲೇ ಆಗಿರುವಾಗ ಮುಂದಿಂದ ಕಾಡು ಪಾಪ. ಕಾಡು ಪಾಪ ಅಲ್ಲ, ಜೋರುಂಟಿದು. ಸುಂದರಿಯರು ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ರೀ. ಹೆಣ್ಣನ್ನು ಸುಂದರಿ ಎನ್ನುವ ಹಾಗೆ ಹೇಳುವುದು ಹೇಗೆ? ಹೇಗೆ? ಬೇರೆ ಏನು ಇಲ್ಲದಿದ್ರು ಆದಿತ್ತು ಹೆಣ್ಣು ಮಕ್ಕಳಿಗೆ. ಒಂದು ಅಂಗ ಮಾತ್ರ ಹಾಗೆ ಬೇಕು. ಯಾವುದು ರೇ? ಸೊಂಟ ಒಂದು ಸಪೂರ ಬೇಕು. ಹೌದು ಹೌದು. ಸಿಂಹ ಕಟ್ಟಿ. ನಿನಗೊಂದು ಮಾತು ಗೊತ್ತುಂಟು? ಸ್ಲಿಮ್ ಕಟ್ಟಿ ಅಲ್ಲ ಅಂತ ಹೇಳಿದ ಅದಕ್ಕೆ. ಸ್ಲಿಮ್ ಸಿಂಹ ಕಟ್ಟಿ. ಇದು ಹೆಣ್ಣಿನ ಸೊಂಟ ಸಪುರವಾಗಿರ್ಬೇಕು, ಗಂಡಿನ ಹೊಟ್ಟೆ ತೆಳುವಾಗಿರ್ಬೇಕು, ದೊಡ್ಡದಿರ್ಬೇಕು. ಹಾಗಲ್ಲ, ಗಂಡಿಗೆ ಹೊಟ್ಟೆ ಇರಬಾರ್ದು, ಹೆಣ್ಣಿನ ಸೊಂಟ. ಹೌದು. ಹೆಣ್ಣು ಹೇಗಿರ್ಬೇಕು ಗೊತ್ತಿಲ್ಲ.
ಏನಿದು ಇದನ್ನು ಓದೊಮ್ಮೆ ಗುಣಿಸು. ಅದೇ ಹೇಳಿಬಿಟ್ಟೆ ಅಲ್ಲ. ಹೌದು. ಇದನ್ನು ಗುಣಿಸು, ಹೆಣ್ಣು ಗುಣಿಸು. ಹಾ, ಮೇಲೆ ತೋರ ಇರಲಿ ಕೆಳಗೆ ತೋರ ಇರಲಿ ಸೊಂಟ ಸಪೂರವೇ. ಹೌದು. ಇಬ್ಬರನ್ನು ಸರಿಯಾಗಿ ನೋಡ. ಅವರ ಸೊಂಟ ಸಪುರ ಉಂಟು ಯಾರು, ನಿಮ್ಮ ದೊಡ್ಡ ಹೊಟ್ಟೆ ದೊಡ್ಡದುಂಟಲ್ಲ, ಏನು ಮಾಡಿ ಅದೊಂದು ದೊಡ್ಡ ಸಮಸ್ಯೆ ಅಲ್ಲ ರೇ. ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಪ್ರಪಂಚದ ದೊಡ್ಡ ಒಂದು ವಿಸ್ಮಯ ಗೊತ್ತುಂಟಲ್ಲ. ಹೌದು ಹೌದು. ನೋಡಿ, ಹೋದ ಕೂದಲು ಬರುವುದಿಲ್ಲ, ಬಂದ ಹೊಟ್ಟೆ ಹೋಗುದಿಲ್ಲ, ಅದೇ ಸಮಸ್ಯೆ. ಆದ ಕಾರಣ ನಾವು ಏನು ಮಾಡಬೇಕು? ಏನ್ ಮಾಡುದು? ಹೊಟ್ಟೆ ಇದ್ದುಕೊಂಡೇ ಜೀವನ ಸಾಗಿಸಬೇಕು. ಹೊಟ್ಟೆ ಇದ್ದೇ ವ್ಯವಹರಿಸುವುದಕ್ಕಾಗುತ್ತದೆ. ಅದು ಹೇಗೆ ಅಂತ ನಿನಗೆ ಆಮೇಲೆ ನಾನು ಹೇಳಿಕೊಡ್ತೇನೆ. ಆಯ್ತು ರೇ. ನೋಡು, ಹಾಗಿದ್ರೆ ಇವರನ್ನು ಹೇಗಾದರೂ ಸ್ವಾಧೀನ ಮಾಡಬೇಕು. ನಿನಗೆ ಆಗಲಿದೆ, ಆಗಲಿ, ನಿನ್ನಿಂದ ಸಾಧ್ಯ ಇಲ್ಲ. ಒಂದು ಇಲ್ಲ, ನಿನಗೆ ಬೇರೆ ವ್ಯವಸ್ಥೆ ಮಾಡುವ. ಅಲ್ಲ, ನಿಮಗೆ ಎರಡೆರಡು ಕಷ್ಟ ಆಗಿಲ್ಲ ವಿಷಯ ಹೌದು. ಮತ್ತೆ ಎರಡು ದೋಣಿಗೆ ಕಾಲು ಇಟ್ಟಾಗ ಮತ್ತೆ ಆದ್ರೆ ಒಂದುಂಟ, ಈಗ ಎರಡು ದೋಣಿಗೆ ಕಾಲಿಡುವುದಲ್ಲ, ಮತ್ತೆ ಎರಡು ದೋಣಿಯನ್ನು ಹತ್ತಿರ ಮಾಡಬೇಕು, ಒಂದು ಹಗ್ಗದಲ್ಲಿ ಬಂಧಿಸಬೇಕು, ಮತ್ತೆ ಎರಡು ದೋಣಿಯಲ್ಲಿ ಅದಕ್ಕಿಂತ ಒಂದು ದೋಣಿಯನ್ನು ಮತ್ತೊಬ್ಬನಿಗೆ ಕೊಟ್ಟು ಒಂದೇ ದೋಣಿಯಲ್ಲಿ ಆರಾಮಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ದೋಣಿ ಇದು ದೋಣಿ ಬಿಟ್ಟು ಒಂದು ಸಣ್ಣ ತೆಪ್ಪದ ಯೋಗ್ಯತೆ ಇಲ್ಲದವರಿಗೆಲ್ಲ ದೋಣಿ ಕೊಟ್ಟರೆ ಅದಕ್ಕೆ ಅದು ದೋಣಿ ಯಾವ ಇದು ಬರೀ ದೋಣಿ ಅಲ್ಲ, ಹೊಯ್ಗೆ ತೆಗೆಯುವ ದೋಣಿ. ಇನ್ನೊಂದು ವಿಷಯ ನಿನ್ನಲ್ಲಿ ಹೇಳಬೇಕು, ಎರಡು ಬೇಕಾ? ಒಂದಕ್ಕಿಂತ ಎರಡು ಒಳ್ಳೆಯದು. ಕೆಲವರು ಮನೆಯಲ್ಲಿ ಎರಡೆರಡು ರಥಗಳನ್ನು ಇರಿಸ್ತಾರೆ, ಎರಡೆರಡು ವಾಹನಗಳನ್ನು ಇರಿಸ್ತಾರೆ. ಯಾಕೆ? ಒಂದು ವಾಹನ ಹಾಳಾಯ್ತು ಅಂತ ಆದ್ರೆ ಇನ್ನೊಂದು ವಾಹನದಲ್ಲಿ ಹೋಗಬಹುದಲ್ಲ. ಒಂದರ ಗಾಳಿ ಹೋದ್ರೆ ಮತ್ತೊಂದರಲ್ಲಿ ಹೋಗಬಹುದಲ್ಲ. ಅದೇ ಒಮ್ಮೆ ಗಾಳಿ ಹೋಯ್ತು ಅಂತಾದ್ರೆ ಮತ್ತೊಂದನ್ನು ಉಪಯೋಗಿಸುವ. ಆದ ಕಾರಣ ಇವರಿಬ್ಬರನ್ನು ನಾನು ಬಯಸಿದ್ದೇನೆ, ನಾನು ಪಡೆಯುತ್ತೇನೆ. ನಿನ್ನಲ್ಲಿ ಒಂದು ಬೇಡಿಕೆ ಉಂಟು. ನನ್ನ ವ್ಯವಹಾರ ಮುಗಿಯುವಲ್ಲಿವರೆಗೆ ನೀನು ಮರೆಯಲ್ಲಿ ಏನಿಲ್ಲ. ಅದು ಈಗ ನೋಡು, ನಾವು ಕಬ್ಬು ಜಗಿಯುವಾಗ ಒಂದು ಕಬ್ಬಿಣದ ತುಂಡು ಸಿಕ್ಕಿದ್ರೆ ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಉಂಟು ಅಂತಾದ್ರೆ ಮರೆಯಲ್ಲಿ ನನ್ನ ತಿರುಗಾಟ ಇನ್ನೂ ಕೂಡ ನಿಮ್ಮ ಜೊತೆ ಆಗ್ಲಿಕ್ಕಿದೆ. ಹಾಗಾಗಿ ಒಂದು ವಿಷಯ, ಎಲ್ಲಿಯಾದ್ರೂ ನಿಮಗೆ ಒಂದು ಬೇಡ ಅಂತಾದ್ರೆ ನನ್ನನ್ನು ಕರೀರಿ, ಕಾಯ್ತಾ ಇರ್ತೀನಿ. ಬೇಡ ಅಂತ ಆಗುದಲ್ಲ, ನಿನ್ನನ್ನು ಬಿಡುವುದಕ್ಕಾಗುತ್ತೆ. ನನ್ನ ಪ್ರೀತಿಯ ಸಖ ಅಲ್ವಾ, ನಾನು ಉಪಯೋಗಿಸಿದ ಮೇಲೆ ಬೇಕಿದ್ರು ಕಾಡು ಪಾಪ ಹೋಯ್ತೆ. ರುಬಿಯ ತಡೆಯದಿ ಬಳಿಗೆ ದೈತ್ಯ ಮನಿದೆಯರಿಗಳು ಸಡಗರಗಳಿಂದ ಗುಡಗಿ ಮಡಿ ಸವಿಯ ಮಾತಿನೊಳಗಿಂತಿಂದ ಚಾರು ಚಂದನ ಗಂಧಿಯರು ನೀವು ಯಾರು?
ಸೀತೆಯ ತಾಳಿ ಚಂದ್ರ ಗಂಧೆಯರು ನಿರ್ಮಯ ಅವೇನು ಆಘಾಣಿಸುವುದು ಹಾಗೆ? ಬಹುಶಃ ವಾಸನೆ ಬರ್ತಾ ಇರಬೇಕು, ಎಲ್ಲಿಯಾದ್ರೂ ಮೆಟ್ಟಿ ಬಂದಿರಬೇಕು. ಸರಿ ನೋಡಿ ಕನ್ನಡಿ, ಅಲ್ಲ ಪರಿಮಳ ಬಾರದೆ ಇರಬಹುದಾ? ಈ ರೀತಿ ಒಂದು ತಾಸು ನೀರಾಟ ಆಡಿದ್ರೆ ಒಂದು ತಾಸು ನೀರಾಟ ಆಡಿದ್ರೆ ಮತ್ತೆ ಈ ರೀತಿ ಬೆವರಿ ಪರಿಮಳ ಬಾರದೆ ಇದ್ದೀತ? ನಾವು ಬೇಗ ಇದ್ದಿದ್ದೇವೆ ಇವತ್ತು. ಎಂತ ಪರಿಮಳ! ನೀವು ಹಾಗೆಲ್ಲ ಮುಂದೆ ಹೋಗ್ಬೇಡ. ಚಂದನಗಂಧಿ, ಎಡ ಮೂಗಿಗೆ ಚಂದನಗಂಧಿ, ಮತ್ತೆ ಬಲದ ಮೂಗಿಗೆ ಕಸ್ತೂರಿ ಗಂಧಿ. ನಿಮಗೆ ಬರುವುದಿಲ್ಲ, ನೀನೇನು ಮೂಸುವುದು? ಆಘಾಣಿಸುವುದು ಅದು ನಾನು ಕೆಟ್ಟ ವಾಸನೆ ಬರ್ತಾ ಉಂಟು. ಎಲ್ಲಿಂದ ನೋಡುದು ನಾನು? ಅದೆಲ್ಲ ಅವರವರ ಭಾವವಿದ್ದ ಹಾಗೆ. ಈ ಪರಿಮಳ ಬರುವುದು ಯಾವಾಗ ಅಂತ ಗೊತ್ತುಂಟ ನಿನಗೆ? ಯಾವಾಗ ಪರಿಮಳ ಬರುವುದು? ಹೂವೊಂದು ಪರಿಮಳ ಬರುವುದು ಯಾವಾಗ? ಅರಳಿದಾಗ. ಮೊಗ್ಗಾಗಿರುವಾಗ ಪರಿಮಳ ಬರುವುದಿಲ್ಲ, ಅರಳಿದಾಗ ಪರಿಮಳ ಬರುವುದು. ಹೆಣ್ಣು ಅಷ್ಟೇ, ಅವಳ ಜೀವಮಾನ ಇಡೀ ಪರಿಮಳ ಬರುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಮಾತ್ರ ಪರಿಮಳ ಬರುವುದು. ಸಂಶೋಧನೆ. ನಾವು ಪ್ರಕೃತಿಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದೇವೆ, ಅದರಲ್ಲೂ ಹೆಣ್ಣಿನ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಎಲ್ಲದರ ಬಗ್ಗೆ. ಈ ಪ್ರಪಂಚದಲ್ಲಿ ಯಾವುದೇ ಪ್ರಾಣಿಯಾಗಲಿ ಅವುಗಳಿಗೆ ನಿರ್ದಿಷ್ಟ ಸಮಯ ಅಂತ ಇರ್ತದೆ. ಯಾವುದಕ್ಕೆ? ಒಂದಾಗುವುದಕ್ಕೆ. ಗಂಡು ಹೆಣ್ಣು ಒಂದಾಗುವುದಕ್ಕೆ ಒಂದು ನಿರ್ದಿಷ್ಟ ಸಮಯ. ಈಗ ಕೆಲವರೆಲ್ಲ ಹೇಳ್ತಾರಲ್ಲ, ಪ್ರಾಣಿಗೆ ಭಾಷೆ ಇಲ್ಲ, ಮನುಷ್ಯರು ಬುದ್ಧಿಜೀವಿಗಳು. ಹೌದು ಅಲ್ಲ, ಮತ್ತೆ ಪ್ರಾಣಿಗಳು ಬುದ್ಧಿಜೀವಿಗಳು. ಪ್ರಾಣಿಗಳಿಗೆ ಜೊತೆಯಾಗುವುದಕ್ಕೆ ಎಲ್ಲ ಸಂದರ್ಭದಲ್ಲಿ ಆಗುವುದಿಲ್ಲ, ಕೆಲವೇ ಸಮಯ ಪರಸ್ಪರ ಆಕರ್ಷಣೆಗೆ ಒಳಗಾಗ್ತದೆ. ಪ್ರಕೃತಿ ನಿಯಮ. ಕಾರಣ ಏನು? ಗಂಧ. ಎಲ್ಲ ಪ್ರಾಣಿಗಳು ಅಷ್ಟೇ. ಆ ಗಂಧದಿಂದಾಗಿ ಜೊತೆಗಾರ್ತಿಗೆ ಸಮಯವಾಗಿದೆ ಎನ್ನುವ ಹಾಗೆ ತಿಳಿಯುವ ಯೋಗ್ಯತೆ ಪ್ರಾಣಿಗೆ ಇರ್ತದೆ. ಸರಿ, ಆದರೆ ಮನುಷ್ಯರು ಹೇಗೆ? ವರ್ಷದ 12 ತಿಂಗಳಲ್ಲಿ ಒಂದಾಗುತ್ತಾರೆ. ಮೊದಲು ಹಾಗಿರ್ಲಿಲ್ಲ, ಕಾಡು ಮನುಷ್ಯರು ಹಾಗಿರ್ಲಿಲ್ಲ. ಹೇಗೆ? ಅವರಲ್ಲಿಯೂ ಈ ರೀತಿಯ ಒಂದು ಸಂಸ್ಕಾರ ಇತ್ತು. ವರ್ಷದ ಒಂದು ದಿನ ಒಂದು ಸಂದರ್ಭದಲ್ಲಿ ಮಾತ್ರ ಹೆಣ್ಣಿನ ಶರೀರದಿಂದ ಒಂದು ಪರಿಮಳ ಬರ್ತದೆ ಕಾಡು ಮನುಷ್ಯರಾಗಿದ್ದಾಗ. ಈಗ ಆ ಪರಿಮಳವನ್ನು ಆಘ್ರಾಣಿಸುವುದಕ್ಕೆ ಪುರುಷ ಬರ್ತಾನೆ, ಆ ಸಂದರ್ಭದಲ್ಲಿ ಮಾತ್ರ ಸೇರು. ಈಗ ನೀನೆಲ್ಲಿಯವ? ಕಾಡಿನವರ ನಾಡಿನವರ? ಬಹುಶಃ ನಿಮ್ಮ ಶರೀರದಿಂದ ಈ ರೀತಿಯ ಪರಿಮಳ ಹೊರಸೂಸುತ್ತಾ ಇದೆ ಎಂದಾದರೆ ನೀವು ಜೊತೆಯಾಗುವುದಕ್ಕೆ ಅರ್ಹರು ಎನ್ನುವ ಹಾಗೆ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ನದೇ ಕಲ್ಪನೆ ಇದು. ಮತ್ತೆ ನನ್ನ ಕಲ್ಪನೆ ನಿಮ್ಮ ಕಲ್ಪನೆಯನ್ನು ನಾನು ಹೇಳಲಿಕ್ಕಾಗ್ತದ? ಅಲ್ಲ, ಈಗ ನಾವು ಒಂದಾಗಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ನಿನಗೆ ಹೇಗೆ ಗೊತ್ತು? ಬರೇ ನೀನು ಪರಿಮಳದಿಂದ ಆಘ್ರಾಣಿಸುವುದರಿಂದ ಮಾತ್ರ ಹೇಳುವುದಕ್ಕೆ ಸಾಧ್ಯವಾ? ಮತ್ತೆ ಹೆಣ್ಣು ಇರುವುದು ಯಾಕೆ? ಹೆಣ್ಣು ಪಡೆಯುವುದಕ್ಕೆ ಇರುವುದು. ಹೆಣ್ಣು ಎನ್ನುವುದು ಸುಖ ಪಡೆಯುವುದಕ್ಕೆ ಇರುವಂತಹ ಯಂತ್ರ. ನೀವೆಲ್ಲಿಯವರು? ಯಾಕಾಗಿ ಇಲ್ಲಿಗೆ ಬಂದಿದ್ದೀರಿ? ನಿಮ್ಮ ಹೆಸರೇನು? ನಾಡಿ ಯಾವುದು? ಮೊದಲಾಗಿ ಇಷ್ಟನ್ನು ತಿಳಿಸಿ. ಯಾರಯ್ಯ ನೀನು? ದಕ್ಷ ಬ್ರಹ್ಮನ ಹೃದಯರು ಯಾರಯ್ಯ ನೀನು? ದಕ್ಷ ಬ್ರಹ್ಮನ
ಕಾಣುವಾಗ ರಾಜ ಲಕ್ಷಣಗಳು ಎದ್ದೆದ್ದು ಕಾಣುತ್ತದೆ. ಒಬ್ಬ ಸಭ್ಯಸ್ಥ ಅಂತ ನಮಗೆ ತಿಳಿಯಿತು. ಹಾಗೆಲ್ಲ ಹೆಣ್ಣು ಮಕ್ಕಳು ಎಲ್ಲರಲ್ಲಿ ಪರಿಚಯವನ್ನು ಹೇಳಿಕೊಳ್ಳುವ ಗೃಹಸ್ಥರಿಗೆ ಹುಟ್ಟಿದವ ನಾವು ಕೂಡ ಹಾಗೆ. ದಕ್ಷ ಬ್ರಹ್ಮನ ಮಕ್ಕಳು ನಾವು. ಅವಳಿ ಮಕ್ಕಳು. ನಾನು ದೇವಸೇನೆ, ನಾನು ದೈತ್ಯ ಸೇನ. ನಾನು ಎಣಿಸಿದ್ದು ಹಾಗೆ, ದೇವಂತಾದ ಮೇಲೆ ದೈತ್ಯ ಇರುವುದು ಅಂತ. ದೇವಸೇನೆ ದೈತ್ಯ ಸೇನೆ. ಹೌದು, ಇಬ್ಬರು ಮಕ್ಕಳು ನಾವು. ಬಂದದ್ದು ಯಾಕೆ ಗೊತ್ತಾ ಇಲ್ಲಿಗೆ? ನೀರಾಟವನ್ನು ಆಡುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವರಿದ್ದೇವೆ. ಆ ಹೊತ್ತಿನಲ್ಲಿ ನೀನು ನಮಗೆ ಸಿಕ್ಕಿದ್ದೀಯಾ? ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಪರಿಚಯವನ್ನು ಹೇಳಿ ಆಯ್ತು. ನೀನು ಯಾರು, ಎಲ್ಲಿಯವನು, ಏನಾಗಬೇಕು?
ಅಲ್ಲಪ್ಪ, ನಾನು ಹೇಳ್ಬೇಕಾ? ಹೀಗೆ ಮಾಡಿದ್ರೆ ಹಾಲು ಒಮ್ಮೆ ಹೀಗೆ ಒಮ್ಮೆ ಹೀಗೆ. ಹಾಲಲ್ಲ, ಅದಕ್ಕೆ ಎರಡು ಬೆರಕೆ ಮಾಡುವುದಕ್ಕೊಂದು ಆಮೇಲೆ ಹಾಲು ಮಾರುವ ಹೀಗೆ ಮಾಡಿ. ನಿನ್ನ ಉತ್ಸಾಹವನ್ನು ಕಂಡಾಗ ಏನು ಕಮ್ಮಿ ಇಲ್ಲ ಅವನ ಉತ್ಸಾಹಕ್ಕೆ. ಯಾರ ಅವೊಬ್ಬ ಹಿಂದೆ ಒಬ್ಬ ಇದ್ದ, ಭಸ್ಮದಲ್ಲಿ ಹುಟ್ಟಿಕೊಂಡವ, ಅವನನ್ನೇ ಕಂಡಾಗಾಯ್ತು. ನೀರಾಟ ಆಡುತ್ತಾ ಇದ್ದೀರಿ, ಅದು ಎಲ್ಲಿ ಪ್ರತಿಧ್ವನಿ ಆಗುದು? ಏನದು? ಏನೊಂದು ಪ್ರತಿಧ್ವನಿ? ನೀರಾಟ ಆಡುತ್ತಾ ಇದ್ದವರು ನೀರಾಟ ಆಡಿ ದಣಿದಿದ್ದೀರಿ. ನಿಮಗೆ ನೀರಾಟ ಮಾತ್ರ ಗೊತ್ತಿರುವುದಲ್ಲ. ಅಲ್ಲ, ಬೇರೆ ಆಟ ಗೊತ್ತುಂಟು, ಇವತ್ತಿಗೆ ನೀರಾಟ ಸಾಕು ಅಂತ ಹೇಳಿ. ಜಲಕ್ರೀಡೆ, ವನವಿಹಾರ, ಗಾಯನ, ನರ್ತನ. ಇನ್ನು ನೀರಾಟ ಆಡಿದ್ರೆ ಎಷ್ಟು ವರ್ಷ ಆಡ್ಬೋದು ನಿಮಗೆ? ಒಂದು 20 ವರ್ಷ ಮನಸ್ಸುಂಟು ನಿನಗೆ? ಒಂದು ಹೊಸ ಆಟ ನಿಮಗೆ ನಾನು ಹೇಳಿಕೊಡ್ತೇನೆ. ಜೀವಮಾನದ ಕೊನೆಯವರೆಗೆ ಆಡಬಹುದಾದಂತಹ ಒಂದು ಆಟ. ಅದ್ಯಾವುದು? ಎಂತದದು? ನೀವು ಅನ್ನ ಉಣ್ಣುತ್ತೀರೋ ಆಟ ಆಡ್ತಾನೇ ಇರ್ಬೋದು. ಕಾಮನಾಟ. ಅಂದ್ರೆ ಗಂಡು ಹೆಣ್ಣು ಒಂದಾಗುವುದು, ನೀವಿರುವರೆಂಬ ಒಂದಾಗಿ ಸುಖಿಸುವಂತಹ ಅರ್ಹತೆ ಯೋಗ್ಯತೆ ನನಗಿದೆ. ಅದಕ್ಕೆ ಯಾ ಜನ ಯಾರು ನೀವು? ಕೇಶಿದಾನವ. ಎಲ್ಲ ಕೂದಲು ಮೈಯಲ್ಲೆಲ್ಲ. ಕೂದಲು ಮೈಯಲ್ಲಿ ಎಲ್ಲ ಅಂತೇಳಿ ನೀನು ಮುಖ ಸಿಂಡರಿಸುವುದು ಯಾಕೆ? ಹೆಚ್ಚಿನ ಹೆಣ್ಣು ಮಕ್ಕಳು ಮೈಯಲ್ಲೆಲ್ಲ ಕೂದಲನ್ನು ಬಯಸುತ್ತಾರೆ. ಸಂಶೋಧನೆ ಮಾಡಿದ್ದಾನೆ. ಅದೊಂದು ಸಣ್ಣ ಮಟ್ಟಿನ ಹಾಸಿಗೆ ಹಾಗಾಗ್ತದೆ, ಗೊತ್ತುಂಟ ನಿಮಗೆ? ಹೆಚ್ಚು ತಲೆಯಲ್ಲಿ ಕೂದಲುಂಟು. ಅದಾದ ಕಾರಣವೇ ಕೇಶಿ. ನೋಡ್ಲಿಲ್ವ ಕೂದಲು? ಹೌದಪ್ಪ. ಕೇಶಿ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದ್ರೆ ಇರ್ತದ. ಏನು ಸ್ನಾನ ಮಾಡಿದ ಮೇಲೆ? ಸ್ನಾನ ಮಾಡಿದ ಮೇಲೆ ಇಷ್ಟು ಕಾಣಲಿಕ್ಕಿಲ್ಲ. ಯಾಕೆಂದರೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕುವಾಗ ಮತ್ತೆ ಸ್ವಲ್ಪ ಕಡಿಮೆ. ನಾರಿಮಣಿ ಹೇಳುವುದಿಷ್ಟೇ, ಕಶ್ಯಪ ಮಹಾಮುನಿಗಳಿಗೆ ಧನುದೇವಿಯಲ್ಲಿ ಹುಟ್ಟಿಕೊಂಡವ ಕೇಶಿ ನಾಮಕ. ಅಂತವರಿಗಿಂತ ಅಂಥವರಿಗೆ ಇಂತಹ ಮಗ. ಏನು ಕಡಿಮೆ ಉಂಟು? ಏನಾದರೂ ಕಡಿಮೆ ಉಂಟು? ಹೆಚ್ಚು ಬುದ್ಧಿ ಕಡಿಮೆ ಉಂಟು. ಯಾರು ಹೇಳಿದ್ದು? ಆದ ಕಾರಣ ಹೇಳುವುದಿಷ್ಟೇ, ಕಾಮನಾಟಕ್ಕೆ ನೀವು ನನ್ನೊಂದಿಗೆ ಬರ್ತೀರಿ ಅಂತಾದರೆ ಪರಮ ಸುಖವನ್ನು ನಿಮಗೆ ಅನುಭವಿಸುವುದಕ್ಕೆ ಸಾಧ್ಯ. ಬನ್ನಿ ಅದೆಂತ ಚೇಷ್ಟೆ? ಆ ಚೇಷ್ಟೆಗೆಲ್ಲ ನಾವು ಬಾಗುತ್ತೇವೆ ಅಂತ ಎಣಿಸಿದ್ದೆ ನೀನು? ಹುಚ್ಚ 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 ಮಾನಸಿಕ ರೋಗಿ. ಆ ಮಾನಸಿಕಕ್ಕೆ ಔಷಧಿ ಇರುವುದು ಇಲ್ಲಿ ಮಾತ್ರ. ಎಲ್ಲಿ ಯಾವುದನ್ನು ಪಡಿಬೇಕೆನ್ನುವುದು ಒಂದು ನಿಯಮ ಅಂತ ಉಂಟು. ಯಾರನ್ನು ಯಾರು ಪಡಿಬೇಕೆನ್ನುವ ಹಾಗೆ. ಹೆಣ್ಣನ್ನು ಗಂಡು ಬಯಸುವುದು ನಿಯಮ. ಹೆಣ್ಣನ್ನು ಗಂಡು ಬಯಸಬಹುದು, ನನ್ನನ್ನು ನೀವಲ್ಲ. ಗಂಡನ್ನು ಗಂಡು ಬಯಸುವುದಕ್ಕಾಗುವುದಿಲ್ಲ, ಅದು ಗೊತ್ತಿದೆ. ಅದು ಪ್ರಕೃತಿ ವಿರೋಧ. ಹೆಣ್ಣನ್ನು ಗಂಡು ಬಯಸಿ ನಮ್ಮ ದಾರಿಗೆ ತಡೆಗೋಡೆಯಾಗಿ ಬಂದವ ನೀನು. ಬಂದವನೇ ಕಾಮ ವಿಚಾರವಾಗಿ ಆಡುತ್ತಾ ಇದ್ದೀರಲ್ಲ, ಬರ್ಬೇಕು ಸಿಗಬೇಕು ಎನ್ನುವ ಹಾಗೆ ಸಾರಿ ಹೇಳ್ತಾ ಇದ್ದೇನೆ. ಏನು? ಬಂದ ಹಾಗೆ ಹಿಂದೆ ಹೋದ್ರೆ ಸ್ವಲ್ಪ ಸಮಯ ಬದುಕಬಹುದು. ಬೆನ್ನು ಸೊಂಟ ಪುಡಿಯಾಗಿ ಜಾಗ್ರತೆ ಮಾಡಿಕೋ. ಏನು ನಿನಗೆ ಮನಸ್ಸುಂಟ? ನನಗೂ ನಾನು ಸುಮ್ಮನೆ ಇದ್ದೇನೆ ಅಂತ ಹೇಳಿದ ಮಾತ್ರಕ್ಕೆ ನನಗೆ ಮನಸ್ಸು ಉಂಟು. ಏನು ಮನಸ್ಸು ಮಾಡುವುದು? ನಮ್ಮ ಕೈಯಿಂದ ನಿನ್ನ ಕಪಾಳಕ್ಕೆ 4 ಬೀಸಿದ್ರೆ ಉಂಟಲ್ಲ. ನನ್ನ ಅಭಿಪ್ರಾಯವೂ ಹಾಗೆ. ಅದೇ 3 ಮಾತಿಗೂ ಬದಲಾವಣೆ. ಆಗುವುದಿಲ್ಲ. ಕುದುರೆಯ
ನಾವು ಕುದುರೆಯ ಮೇಲೆ ಸವಾರಿ ಮಾಡಬೇಕು ಎಂದಾದರೆ ಏ ಕುದುರೆ, ನಿನ್ನ ಮೇಲೆ ನಾನು ಸವಾರಿ ಮಾಡುತ್ತೇನೆ ಎನ್ನುವ ಹಾಗೆ ಹೇಳುವುದಿಲ್ಲ. ಅದು ಪ್ರಾಣಿ. ಮತ್ತೆ ನಾವು ದೊಡ್ಡ ಪ್ರಾಣಿ. ನಿಮ್ಮಲ್ಲಿ ಕೇಳಿದ್ದೆ ತಪ್ಪು. ಬಂದ ಕ್ಷಣ ನಿಮ್ಮ ಮೈ ಮೇಲೆ ಕೈ ಹಾಕಬೇಕಿತ್ತು. ಯಾರಾದರೂ ಕೋಳಿಯಲ್ಲಿ ಕೇಳಿ ಮಸಾಲೆ ಕಡಿಯುವಂತಹ ಕ್ರಮ ಉಂಟಾ? ಹುಚ್ಚ ಅಂತ ಹೇಳ್ತಾರೆ. ಮಸಾಲೆ ಕಡಿಯುವುದು, ಕೋಳಿಯ ತಲೆ ಕಡಿ. ಆದ ಕಾರಣ ಹೇಳುವುದಿಷ್ಟೇ, ನೀವಾಗಿ ಬಂದರೆ ಒಳಿತು. ಇದ್ರೆ ಸೆರಗನ್ನು ಎಳೆದು ನಿನ್ನ ಮುಂದೆ ಅವಳ ಮುಂದೆ ನಿನ್ನ ವಿನಾಶ ಕಾಲಕ್ಕೆ ಬಂತಹ ವಿಪರೀತ ಬುದ್ಧಿ ಜಾಗೃತಿ ಮಾಡಿದ್ದು. ನೋಡು, ನೀನು ಒಳ್ಳೇದಾಗುದಿಲ್ಲ. ನಾನು ಒಳ್ಳೆದಾಗುವಷ್ಟು ಹಾಗೆ ಆಗಿದೆ. ಇನ್ನು ನನ್ನನ್ನು ಯಾರು ಒಳ್ಳೆದು ಮಾಡುತ್ತೀಗ? ನಿನ್ನನ್ನು ತಡೆದಿದ್ದೇನೆ. ಈ ಕೆಲಸ ತರವಲ್ಲ, ಸುರಪಾಲನ ಮದುವೆಯಾಗದ ಪುರುಷ ನಾನು. ಮದುವೆಯಾದ ಋಷಿ ಪತ್ನಿಯನ್ನು ಭೋಗಿಸಿದವನಿಗೆ ಪ್ರಯತ್ನ ಪಟ್ಟವ ನೀನು. ಆದ ಕಾರಣ ನಿನ್ನಲ್ಲಿ ಹೇಳ್ತೇನೆ, ನಿನ್ನನ್ನು ಕಾಯುತ್ತಾ ಇದ್ದೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಪಾಯಸ. ಅರಸುತ್ತಿದ್ದ ಬಳ್ಳಿ ಕಾಲಿಗೆ ಎಡವಿದ ಹಾಗೆ ನಮ್ಮ ಹಿರಿಯರ ನಾಶಕ್ಕೆ ಕಾರಣೀಭೂತರಾದವ. ನಿನ್ನ ನಾಶ ನನ್ನಿಂದಲೇ. ಅದಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಏಕೆ ನಿಮ್ಮ ಹಿರಿಯರು ಅವರ ನಾಶವನ್ನು ಅವರೇ ತಂದುಕೊಂಡದ್ದು. ನಾನು ಮದುವೆಯಾದವರನ್ನು ಭೋಗಿಸಿದವ ಅನ್ನುವಾಗ ನೀನು ಹೇಳುವುದರ ಹಿನ್ನೆಲೆಯಲ್ಲಿ ನಾನು ಮಾಡಬಾರದನ್ನು ಮಾಡಿದ್ದೇನೆ ಅನ್ನುವ ಇರಾದೆ ಅಲ್ವ ಇರುವುದು? ನೀನು ಮಾಡಬಹುದಾದದ್ದನ್ನೇ ಮಾಡುವ ಅನ್ನುವಂತ ಅಹಮ್ಮಲ್ವ ಇರುವುದು? ಸಂಶಯವೇ ಇಲ್ಲ. ದೇವೇಂದ್ರನಿಗೆ ಸರಿಯಾಗಿ ಕೂಡದಲ್ಲ. ದೇವೇಂದ್ರನಿಗೆ ಒಂದು ಅಂಗುಲ ಮೇಲೆ ಇರಬೇಡುವ ನೀನು. ಹಾಗಾಗಿ ಮೇಲೆ ಇಲ್ಲ, ಅವಿವಾಹಿತೆಯಾದವರನ್ನು ಬಲಾತ್ಕಾರದಿಂದ ಭೋಗಿಸುವ ಹಾಗಿಲ್ಲ, ಅವರಿಗೆ ನೋವು ಮಾಡುವ ಹಾಗಿಲ್ಲ. ಅವರನ್ನು ಮದುವೆಯಾಗುವುದು ಶಾಸ್ತ್ರೀಯವಾಗಿ ಮತ್ತೇನಾದ್ರೂ ಆಗ್ತದೆ. ಆದ್ರೆ ಈಗ ಮಾಡುತ್ತಿರುವ ಅನ್ಯಾಯವನ್ನು ಪ್ರತಿಭಟಿಸ ಮದುವೆ ಆಗಿ ಅಂತ ಹೇಳಿದ್ರೆ ಅವರು ಒಪ್ಪಲಿಲ್ಲ, ಮತ್ತೆಂತ ಮಾಡುದು? ಅಲ್ಲ, ಅವರಲ್ಲಿ ಹೇಳ್ಬೇಕಂತಲ್ಲ, ಅವರನ್ನು ಕೇಳುವವರಲ್ಲಿ ಹೇಳಬೇಕು. ಯಾರಲ್ಲಿ? ಅವರಿಗೆ ಹಿರಿಯರಿದ್ದಾರಲ್ಲ. ನಮ್ಮ ಕ್ರಮವೇ ಹಾಗಿಲ್ಲ. ಹೋದಲ್ಲೆಲ್ಲ ನಿಮ್ಮ ಕ್ರಮ ಆಗುವುದಿಲ್ಲ. ನಡೆಸ್ತೇವೆ ನಾವು. ಹೇಗೆ ನಡೆಸುವ? ಇದೆಂತದ್ದು ಬಾಳೆ ದಿಂಡಲ್ಲ. ಅಯ್ಯ, ಯಾವನ ಒಬ್ಬ ಕಮ್ಮಾರ ಮಾಡಿಕೊಟ್ಟ ಕತ್ತಿ ಅದು. ಇದು ಹಾಗಲ್ಲ, ಧರ್ಮ ಸಂಸ್ಥಾಪನೆಗಾಗಿರುವಂತಹ ವಜ್ರಾಯುಧ. ಯಾವುದು ನಿಲ್ತದೆ ನೋಡುವನ? ನೋಡು ನಿನ್ನ ಸಂಸ್ಥಾಪನೆ ಬಾಬಾ.
ಬಿರುಗಾಳಿನ ಮುಗಿಯರು ವಿನಯದಿಂದಲಿ ಮಣಿಯೇ ಆ ಪ್ರಾಣಭೀತಿಯಿಂದ ಹೌದು. ಮಾನ ಖಂಡನೆ ಆಗುತ್ತದೆ ಅನ್ನುವ ಹೆದರಿಕೆಯಿಂದ ಬಿರುಗಾಳಿಗೆ ಸಿಲುಕಿದ ತರಗಲೆಯಂತೆ ಥರ ಥರನೆ ನಡುಗುತ್ತಿರುವ ನಿಮ್ಮನ್ನು ಸಮಾಧಾನ ಪಡಿಸಿದ್ದೇನೆ. ಅಂಜಬೇಕಾದದಿಲ್ಲ, ಅವ ಓಡಿ ಹೋದ. ಹೌದು. ತಪ್ಪ ಸಮಯಕ್ಕೆ ಬಂದ್ರಿ. ನಾನು ಬಾರದಿರುವುದಿಲ್ಲ. ನಾನು ದೇವಸೇನ, ಇವಳು ದೈತ್ಯಸೇನ. ಯಾರ ಮಕ್ಕಳು? ದಕ್ಷ ಬ್ರಹ್ಮನ ಮಕ್ಕಳು ನಾವು. ಆಹಾ, ಮಾನನೀಯನಾದಂತಹ ದಕ್ಷ ಬ್ರಹ್ಮ ಅವನ ಕೈಗಳಿಗೆ ನಿಮ್ಮನ್ನು ಒಪ್ಪಿಸಿ ನನ್ನ ಹೊಣೆಯನ್ನು ಮುಗಿಸಿಕೊಳ್ಳಬೇಕಾಗಿದೆ. ಬನ್ನಿ. ಅದು ಪ್ರಕಾಶಕ್ಕೆ ಬರಬೇಕು ಅಂತಾದ್ರೆ ಸೂರ್ಯನ ಬೆಳಕೆನ್ನುವುದು ಅತಿ ಅವಶ್ಯಕತೆ. ಅದೇ ರೀತಿಯಾಗಿ ಹುಟ್ಟಿರುವಂತಹ ಮಕ್ಕಳಿಗೆ ಸಂಸ್ಕಾರ ಎನ್ನುವುದು ದೊರೆಯಬೇಕು ಅಂತಾದ್ರೆ ತಂದೆ ತಾಯಂದಿರ ಆಶೀರ್ವಾದ ಅತಿ ಅಗತ್ಯವಾಗಿ ಬೇಕು. ಲೋಕಕಂಟಕನಾಗಿ ಬೆಳೆದಿರುವಂತಹ ತಾರಕಾಸುರ ಅಂತಹ ದುಷ್ಟವನ್ನು ವಧಿಸುವುದಕ್ಕೆ ಬೇಕಾಗಿ ಜನಿಸಿಕೊಂಡವ ನಾನು. ಹರಗಿರಿಜಿಯರ ಪ್ರೀತಿಯ ಸುಕುಮಾರ ಕುಮಾರ ನಾಮಕ 6 ಮುಖಗಳನ್ನು ಹೊತ್ತ ಕಾರಣವೇ ಷಡಾನನ ಕೃತಿಕಾಂಗನೆಯರು ಹಾಲುಣಿಸಿದ ಕಾರಣಕ್ಕೆ ಕಾರ್ತಿಕೇಯ ತಂದೆಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಕುಬೇರನ ಮಿತ್ರನಾದಂತಹ ಮಣಿಭದ್ರನಿಂದ ಸಂಗೀತ ನೃತ್ಯಾಭ್ಯಾಸವನ್ನು ಮಾಡಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಸ್ವರ್ಗಲೋಕದವರೆಗೆ ಬಂದು ಸೇರಿದವ ನಾನು. ಆದರೆ ವರ್ತಮಾನವನ್ನು ಕೇಳಿದೆ, ವಸಂತೋತ್ಸವವಂತೆ ಅದರಲ್ಲಿ ಭಾಗಿಯಾಗಬೇಕು. ನೋಡಿದ್ದೇನೆ ಆ ಕಡೆಗೆ.
ಊರ್ಮಿನವ ಸುಮಮೃದುಲ ಕೃಷಕಟಿಯ ಕೆಳದಿಯರ ಕೇಕಿಯ ನವ ಸುಮಮೃದುಲ ಕೃಷಕಟಿಯ ಕೆಳದಿಯರ ಕೇಕಿಯು ಮುನಿದಳಿ ಕೈರವಾಸಿ ಮುನಿದಳಿ ಕೈರವಾಸಿ ಸುಮಗಳ ಕೊಯ್ದು ಸುಮಗಳನ್ನು ಕೊಯ್ದು ಕೊಯ್ದು ಕೋಕನದಾಕ್ಷಿ ಕೌಶಲದಿ ಕೋಕನದಾಕ್ಷಿ ಕೌಶಲದಿ ರಮಣೀಯ ಹಾರವಂ ನೆಯ್ದು ಕಂಪಿಗೆ ಮೆಚ್ಚಿ ರಮಣೀಯ ಹಾರವಂ ನೆಯ್ದು ಕಂಪಿಗೆ ಮೆಚ್ಚಿ ಧ್ರುಮಶಾಖೆ ಕೊಡರಿ ಪಳುವು ಪುರುಷನನ್ನು ತೆನ್ನವನವೆ ಗಣಿಪಳವು ನುಡಿಸುವೆ ಸುಮಗಳನ್ನು ಕೊಯ್ದು 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 ಸುಮಗಳನ್ನು ಕೊಯ್ದು ಕೋಕನದಾಕ್ಷಿ ಕೌಶಲದಿ ಕಲಹಂಸಾಲಸಯಾನೆ ತಿಲ ಪುಷ್ಪನಾಸೆ
ಹಂಸಗಮನೆಯರೇ, ಏನು ನಿಮ್ಮನ್ನೇ ನಮ್ಮನ್ನೇ ಹಾ ಯಾರು ಬಿಟ್ಕೊಡು ಎಲ್ಲ ಉದ್ದೇಶಿಸಿ ಮಾತಾಡ್ತೇನೆ ಅಂತ ಭಾವಿಸಬೇಡಿ. ನಾನು ಅಷ್ಟು ಹೊತ್ತಿಂದ ಹೊಗಳುವುದಕ್ಕೆ ಆರಂಭಿಸಿದ್ದು ನಿಮ್ಮನ್ನಲ್ಲದೆ ಬೇರೆ ಯಾರು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಇದು ಸ್ವರ್ಗಲೋಕ ಇದೆ, ದೇವಲೋಕದ ನಂದನವನ, ಇಲ್ಲಿ ನಡೆಯುವಂತಹ ವಸಂತೋತ್ಸವ, ಅದರಲ್ಲಿ ಭಾಗಿಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಬಂದವ ನಾನು. ಆ ಕಾರಣಕ್ಕೆ ನಿಮ್ಮನ್ನು ನೋಡುತ್ತಾ ಇದ್ದೇನೆ, ನೋಡಿ ಹತ್ತಿರ ಸೆಳೆಯುತ್ತಾ ಇದೆ ನಿಮ್ಮದಾಗಿರುವಂತಹ ಆಕರ್ಷಣೆ. ನಾನೇನು ನೋಡದವನಲ್ಲ, ಸ್ವರ್ಗಲೋಕದಲ್ಲಿ ಹೇಳುವುದು ಕೇಳಿದ್ದೇನೆ, ನೋಡಿದ್ದೇನೆ. ಬೇಕಾದಷ್ಟು ರೂಪವತಿಯರಿದ್ದಾರೆ, ರಂಬೆ, ಊರ್ವಶಿ, ಮೇನಕೆ. ಅವರಿಗೆ ಸರಿಗಟ್ಟುವವರು ಯಾರಾದರೂ ಈ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯ ಉಂಟಾ? ಹಾಗಿದ್ರೆ ಅವರಿಗಿತ್ತಲೂ ಮಿಗಿಲಾಗಿರುವಂತಹ ರೂಪ ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ. ಯಾರು ನೀವು? ಎಲ್ಲಿಂದ ಬಂದವರು? ಈ ಲೋಕಕ್ಕೂ ನಿಮಗೂ ಏನು ಸಂಬಂಧ? ನಿಮ್ಮ ತಂದೆ ಯಾರು? ನಿಮ್ಮ ತಾಯಿ ಯಾರು? ಸಂಪೂರ್ಣ ವಿಚಾರವನ್ನು ಕೇಳಬೇಕು ಎನ್ನುವಂತಹ ಮನಸ್ಸು ನನಗಾಗಿದೆ. ಅಪರಿಚಿತ ಸ್ಥಳ ಇದು, ಪರಿಚಿತ ಸ್ಥಳ ಇದು, ಅಪರಿಚಿತರು ಸಿಕ್ಕಿದ್ದೀರಿ. ಕೇಳಿದ್ರೆ ಏನು ತಪ್ಪಲ್ಲ ತಾನೇ, ತಿಳಿಯಬೇಕು ಎನ್ನುವಂತಹ ಕುತೂಹಲ, ಕೇಳುವ ಮನಸ್ಸುಂಟಾ ನಿಮಗೆ? ಖಂಡಿತವಾಗಿಯೂ ಕೇಳೋಣ. ದೇವಸೇನಾಪತಿ ಪೇಳುವೆ ಮಣಿದು, ದೇವಸೇನಾಪತಿ ಪೇಳುವೆ ಮಣಿದು, ಪೇಳುವೆ ಮಣಿದು
ದೇವಸೇನಾಪತಿ ದೇವೇಂದ್ರ ಸುತಿಯರ ದೇವಸೇನಾಪತಿ ಪೇಳುವೆ ಮಣಿಗೋ
ಕೇಳುತ್ತಾ ಇದ್ದೀರಿ. ನಮ್ಮ ಪರಿಚಯ ಇಲ್ಲದೆ ಇರಬಹುದು, ನಿಮ್ಮ ಪರಿಚಯ ಇದೆ. ನನ್ನ ಪರಿಚಯ? ಹೌದು. ಹೇಗೆ? ದೇವಸೇನಾಧಿಪತಿ ನಾನೇ. ತಾರಕಾರಿ, ಮಯೂರ ವಾಹನ, ಸುಬ್ರಹ್ಮಣ್ಯ, ಹಲವು ಹೆಸರುಗಳಿರುವುದು ನನಗೆ. ಬಗೆ ಬಗೆಯ ಹೆಸರುಗಳು. ಖಂಡಿತ. ನಿಮ್ಮನ್ನು ಕಾಣಬೇಕೆನ್ನುವಂತಹ ಆಸೆ ಹಾ. ನಮಗೂ ಇತ್ತು. ಹೌದಾ? ಹೌದು. ಹಾ. ಇವತ್ತು ಆ ಸುಯೋಗ ಎನ್ನುವುದು ಹಾ. ನಮ್ಮ ಬದುಕಿನಲ್ಲಿ ಬಂತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾ. ನಾವ್ ಯಾರೇನುವ ಹಾಗೆ ಕೇಳ್ತಾ ಇದ್ದೀರಲ್ಲ, ಹಾ. ನಾವ್ ಈ ಲೋಕದವರೇ. ಈ ಲೋಕ ಆದ್ರೆ ಇತ್ತೀಚೆಗೆ ಬಂದು ಸೇರಿಕೊಂಡವರು. ಅಂದ್ರೆ ಸುರೇಂದ್ರ, ಹಾ, ದೇವೇಂದ್ರ, ಹೌದು. ಅವನ ಮಕ್ಕಳು ನಾವು. ನನ್ನ ಹೆಸರು ದೈತ್ಯಸೇನ. ನನ್ನ ದೇವಸೇನ. ದೇವೇಂದ್ರನ ಪಾಲಿತ ಪುತ್ರಿಯರು ನಾವು. ಖಂಡಿತ. ಪಾಲಿತ ಪುತ್ರಿಯರು. ಹೌದು. ದಕ್ಷ ಬ್ರಹ್ಮನ ಮಕ್ಕಳು ನಾವು. ಅನಿವಾರ್ಯ ಕಾರಣಗಳಿಂದ ಈ ದೇವಲೋಕವನ್ನು ಸೇರುವಂತಾಯಿತು. ನೋಡಿದ್ರ ಏನು? ವಸಂತೋತ್ಸವ. ಹೌದು. ಎಲ್ಲರೂ ಸಂತೋಷದಿಂದ ಭಾಗಿಯಾಗುತ್ತಾ ಇದ್ದಾರೆ. ಹಾ. ನಾವು ಭಾಗಿಯಾಗಬೇಕಂತಹ ಕಾರಣಕ್ಕೆ ಬೇಕಾಗಿ ಜೊತೆಯಾಗಿ ಬಂದು ಸಾಗಿದವರು. ಹೌದು. ಮಾತ್ರವಲ್ಲ, ಹಾ. ಗಾಯನ, ಹಾ. ನರ್ತನ ಹಾ. ಇವೆಲ್ಲವನ್ನು ಪೂರೈಸಿ ಆಯಿತು ಅಲ್ವಾ? ಹೌದು. ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ, ಹಾ. ಮುಖಾವಲೋಕನ ಮಾಡಿದಾಗ ಹೇ. ಏನೋ ಒಂದು ಭಾವ ಅಡಗಿದೆ ಎನ್ನುವುದು ಸ್ಪಷ್ಟ. ಏನೇ ಇದ್ರೂ ಕೂಡ ನಿಸ್ಸಂಕೋಚವಾಗಿ ಬಿತ್ತರಿಸಿಕೊಳ್ಳಬಹುದು. ಅವಕಾಶ ಉಂಟು ತಾನೆ? ಖಂಡಿತ. ಓ ಹಂಸಗಮನೆಯರೇ, ಸುಳ್ಳಲ್ಲ ಮನದಲ್ಲಿ ಉಳಿದು ನಿಲ್ಲಬೇಕೆಂಬಾಸೆ ಸಲ್ಲಿಸಿರೊಲಿದು ನಿಮ್ಮ ಪರಿಚಯವನ್ನು ಕೇಳಿದೆ. ಶಿಷ್ಟಾಚಾರ ಮೀರದಂತೆ ವ್ಯವಹರಿಸಿದ್ರೆ ಏನು ತಪ್ಪಲ್ಲ ತಾನೆ? ಆದ್ದರಿಂದ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಬಯಕೆಯನ್ನು ನೇರವಾಗಿ ನಿಮ್ಮಲ್ಲಿ ಬಿತ್ತರಿಸಬೇಕು ಎನ್ನುವಂತಹ ಮನದಾಶೆ ನನ್ನದು. ನಿಮ್ಮಲ್ಲಿ ದ್ವಂದ್ವ ಇಲ್ಲ. ಖಂಡಿತ ಇಲ್ಲ. ಹೇಳ್ಬೇಕೋ ಬೇಡವೋ? ಎಲ್ಲರೂ ಕೂಡ ಸಂತೋಷದಿಂದ ಪಾಲ್ಗೊಳ್ಳುತ್ತಿರುವಂತಹ ಈ ಕಾಲಕ್ಕೆ ನೀವೀರ್ವರು ಮಾತ್ರ ನನಗೆ ಪ್ರತ್ಯೇಕವಾಗಿ ಕಂಡವರು. ಆದ್ದರಿಂದಲೇ ಮಾತಾಡಿಸುವುದಕ್ಕೆ ತೊಡಗಿದೆ. ಮನಸ್ಸಿಗೆ ಸೋತು ಹೋಗಿದ್ದೇನೆ ನಾನು. ಆದ್ದರಿಂದಲೇ ನನ್ನ ಮನದಲ್ಲಿ ಉಳಿಸುವುದಕ್ಕೆ ಬೇಕಾಗಿ ನೀವೀರ್ವರು ನನ್ನ ಮನದಲ್ಲೇ ಆಗಿ ಬರ್ತೀರಾ? ಮದುವೆಯಾಗಬೇಕಂತೆ. ಖಂಡಿತ. ನೇರ ದೇವತೆಯಲ್ಲಿ ಜುಡೆಯ ನೀನು ಭಾವದನಿಗೆ ಸೋತೆಗೆ, ನೀನು ಭಾವದನಿಗೆ ಸೋತೆಗೆ ಸೋತೆಯ ನೀನು
ಹೇವರಿಸದೆ ಬಿಡನಿ ಕೊರಿದು ನೀ ಬಲಿಸುವುದು ನೀ ಬಲಿಸುವುದು ದೇವತೆಯನ್ನೇ ಒಡೆಯ ನೀನು ಭಾವಜನಿಗೆ ಸೋತೆಯೇನು ಸೋತೆಯ ಹಂಸಗಮನೆಯರೇ, ನಮ್ಮನ್ನು ಕಂಡು ಸೋತು ಹೋದೆಯೇ ನೀನು? ಖಂಡಿತ ಹೌದು. ಅವ ಸೋಲಿಸಿದ ನಮ್ಮ ಭಾಗ್ಯ ನೋಡು. ನಾವು ಭೂಲೋಕದಲ್ಲಿದ್ರೆ ಯಾರನ್ನು ಮದುವೆ ಆಗಬೇಕಿತ್ತೋ ಏನು? ನಮಗೆ ಒಲಿದು ಬಂದದ್ದು ದೇವರು, ಸುಬ್ರಹ್ಮಣ್ಯ ದೇವರು. ಅವರ ಭಾಗ್ಯ ಒಂದಕ್ಕೊಂದು ಉಚಿತ. ಅದಾಗಿರಬಹುದು. ಆದರೆ ನೀವು ಹೇಳಿದಂತೆ ನಮಗೂ ನಿಮ್ಮನ್ನು ಮದುವೆ ಆಗುವಂತಹ ಮನಸ್ಸಿದೆ. ಹೌದಾ? ಹೌದು. ಮತ್ತೆ ಆದರೆ ಯಾಕೆ ಒಪ್ಪಿಗೆ ಮಾತ್ರ ಬೇರೆ ಕಡೆಯಿಂದ ಸಿಗಬೇಕು. ಅಂದ್ರೆ ಕೌಮಾರ್ಯದಲ್ಲಿ ಹೆಣ್ಣು ಮಕ್ಕಳು ಯಾರ ರಕ್ಷಣೆಯಲ್ಲಿ ಇರ್ತಾರೆ? ತಂದೆಯ ರಕ್ಷಣೆಯಲ್ಲಿ ಇರುವುದು. ಆದ್ದರಿಂದ ನಮ್ಮ ನಿರ್ಧಾರ ಸ್ವಂತಿಕೆ ಇದ್ದರೂ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ನಮಗೆ ನಿಮ್ಮ ಮೇಲೆ ಮನಸ್ಸಿದ್ದರೂ ಕೂಡ ನಾವು ಹೇಳಬೇಕಾದದ್ದು ಕೇಳಬೇಕಾದದ್ದು ನಮ್ಮ ಅಪ್ಪನಲ್ಲಿ. ಖಂಡಿತ ಅಪ್ಪ ಇದ್ದಾರಲ್ಲ. ಅಂದ್ರೆ ಅಲ್ಲ, ಅಪ್ಪ ಇದ್ದಾರಲ್ಲ ಕೇಳಲಿಕ್ಕೆ. ಹೌದು. ನಮ್ಮಪ್ಪ ದೇವೇಂದ್ರ ಅವರ ಬಳಿ ಬಂದು ನೀವು ನಿಮ್ಮ ಮಕ್ಕಳನ್ನು ಕೊಡ್ತೀರಾ ಎನ್ನುವ ಹಾಗೆ ಮನಸ್ಸು ಬಿಚ್ಚಿ ಕೇಳಿದ್ರೆ ಖಂಡಿತವಾಗಿಯೂ ಎತ್ತಿ ಕೊಡ್ತಾರೆ. ದೇವಸೇನೆ ಮತ್ತು ದೈತ್ಯ ಸೇನೆಯನ್ನು ನಿಮ್ಮ ಕೈ ಎತ್ತಿ ಕೊಡುತ್ತಾರೆ. ಹೌದಲ್ಲ? ಹೌದು. ಹಾಗಿದ್ರೆ ನಿಮ್ಮದೇನು ವಿರೋಧ ಇಲ್ಲ? ನಮ್ಮ ವಿರೋಧ ಇಲ್ಲ. ಇದಕ್ಕೆ ಸಂಪೂರ್ಣ ಒಪ್ಪಿಗೆ ಉಂಟು. ಸಂತೋಷವಾಯಿತು. ಆ ವಿಚಾರದ ಬಗ್ಗೆ ನಾನು ಯೋಚಿಸ್ತೇನೆ. ಸರಿ, ಆದಷ್ಟು ಬೇಗ ತಡ ಮಾಡಬೇಡಿ. ನನ್ನವರಾಗುವುದಾಗಿ ಮದುವೆಗೆ ನೀವೇ ಬರಬೇಕು. ಹೌದು. ಕಾರ್ತಿಕೇಯ ಕಲ್ಯಾಣವಾಗುವಾಗ ನಾವಿಲ್ಲಿ ಇರ್ತೇವೆ. ಹೌದೌದು. ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಅವರು ಹೇಳಿದ ಹಾಗೆ ತಂದೆಯಲ್ಲಿ ಕೇಳಿ ಮಾಡಬೇಕಾದಂತಹ ಕರ್ತವ್ಯ ಬಂದಿದೆ. ಏನು ಮಾಡೋಣ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಮಿತ್ರನಾಗಿರುವಂತಹ ಮಣಿಭದ್ರ ಹೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷವೇ ನಮ್ಮ ಬಳಿ ಇರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು? ಅದರ ಅಡಿಯಲ್ಲಿ ನಿಂತು ಇವರಿಬ್ಬರು ಕೂಡ ನನ್ನವರಾಗುವ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೋಡೋಣ. ಕಶ್ಯಪ ಬ್ರಹ್ಮ ಹಾಗೂ ಸುರಸಾದೇವಿಯ ಪುಣ್ಯ ಗರ್ಭವನ್ನೇ ಭವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವನಾಗು ಶೂರ ಪದ್ಮ
ಸಿಂಹಾಸ್ಯ ಅಜಾಮೋಗೆ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದೇನೆ. ವೀರ ಮಹೇಂದ್ರ ಪಟ್ಟಣದ ಸಿಂಹಾಸನವನ್ನು ಏರಿದ ತಕ್ಷಣ ಜಯ ಘೋಷ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನದು ನಾವು ನಿರೀಕ್ಷಿಸಿದ ಹೊತ್ತಿಗೆ ಬರುವುದಿಲ್ಲ. ಕೆಲವೊಮ್ಮೆ ಹೊತ್ತಾದ ಮೇಲೆಯೂ ಬರುತ್ತೇವೆ. ನೀವು ಬಂದ ಮೇಲೆ ಈ ವೀರ ಮಹೇಂದ್ರ ಪಟ್ಟಣವೆಲ್ಲವೂ ಕೂಡ ನಾವು ಬಂದ ಮೇಲಾದ್ರೂ ಮಂಗಳ ಆಗುತ್ತದೆ ಅನ್ನುವಂತ ನಿರೀಕ್ಷೆ ಉಂಟು. ಅದ್ಯಾಕೆ ಅಲ್ಲ, ಮಂಗಳ ಆಗಬೇಕೆನ್ನುವಂತ ಕಾರಣದ ಮೇಲೆ. ದೇವರೇ, ನೀವು ನಿಂತಲ್ಲಿ ನಿಲ್ಲುವವರು ದೇವಲ್ಲ. ಹಾಗಂತೇಳಿ ಆದ್ರೆ ಇಲ್ಲಿವರೆಗೆ ಬಂದಿದ್ದೀರಿ. ನನಗೊಂದು ಆಸೆ, ನಿಮ್ಮ ಪಾದ ಪೂಜೆ ಮಾಡಬೇಕು ಎಂಬುದಾಗಿ ಮಾಡ್ತೇನೆ ದೇವರೇ. ನಿನ್ನ ಇಚ್ಛೆ. ಪಾದವನ್ನು ತೋರಿಸಿದೆ. ಪಾದವನ್ನು ತೋರಿಸಿ. ಆರತಿಯನ್ನು ಬಿಡುತ್ತೇನೆ. ಆಯ್ತು, ನಿನ್ನ ಮನಸ್ಸಿನ ಸಮಾಧಾನ ಆಯ್ತು. ಹೆಚ್ಚು ಮುಂದೆ ತರಬೇಡ. ದೇವರೇ, ನೀವು ಬಂದದ್ದನ್ನು ನೋಡಿ ಬಹಳಷ್ಟು ಸಂತೋಷವಾಯಿತು. ಆದ್ರೆ ಯಾಕೋ ಏನು ಕೆಲವೊಂದು ಕುತೂಹಲ ನನಗೆ ಉಳಿಯುತ್ತಾ ಇದೆ. ಯಾಕೆ ಹೇಗೆ ಎಂಬುದಾಗಿ ಅರ್ಥವಾಗುವುದಿಲ್ಲ. ನೀವು ಈ ಕಡೆ ಬಂದಿದ್ದೀರಲ್ವ, ಯಾಕೆ ಏನಾಗಬೇಕು? ಖಳಕುಲ ಮಣಿಯೇ ಬಳಿ ರೇ
ಅಲ್ಲ, ಮೆಚ್ಚಬೇಕು ಅಂತ ಆದ್ರೆ ಸಾಮಾನ್ಯವಾದದ್ದನ್ನು ಮೆಚ್ಚುವುದಕ್ಕಾಗುವುದಿಲ್ಲ. ಕಾರಣ ಇರಲೇಬೇಕು. ಯಾವುದು ಅಸಾಮಾನ್ಯ, ಯಾವುದು ಅತುಲಿತವು ಅಂತಹದನ್ನೇ ಮೆಚ್ಚಬೇಕು. ನಿನ್ನನ್ನು ಮೆಚ್ಚಿದೆ ಯಾಕೆ? ಯಾಕೆ? ವರ್ತಮಾನ ಕಾಲದಲ್ಲಿ ಖಳ ಕುಲ ತಿಲಕನಾಗಿ ಮೆರೆಯುತ್ತಾ ಇರುವ ಮನೆ, ವಾಹ, ಶರದಿಯ ಮಧ್ಯದಲ್ಲಿ ವೀರ ಮಹೇಂದ್ರಪುರದಲ್ಲಿ ರಕ್ಕಸರಿಗೆಲ್ಲರಿಗೂ ತಿಲಕ ಸದೃಶನಾದವನೇ. ನಿನ್ನದಂತಹ ಸಾಧನೆಯನ್ನು ಕಾಣುವಾಗ ನನಗೆ ಸಂತೋಷವಾಯಿತು. ವಾಹ, ಎಲ್ಲವೂ ಕೂಡ ದೇವರ ದಯೆ, ನಮ್ಮದ್ದೇನೂ ಇಲ್ಲ, ಸದಾಶಿವನ ಅನುಗ್ರಹ. ಇಂತಹವನು ಒಬ್ಬ ಇದ್ದಾನಲ್ಲ, ಇಂತಹವನು ಒಬ್ಬ ಇನ್ನೂ ಜೀವಂತ ಇದ್ದಾನಲ್ಲ. ಅದ್ಯಾಕೆ ದೇವರೇ ಜೀವಂತವಾಗಿ ಅಳಿದು ಹೋದವ್ರದ್ದು ವಿಚಾರ ಆಯಿತು. ನೀನು ಹಾಗ ಈಗ ಇರುವವರಲ್ಲಿ ಯಾರು ಶ್ರೇಷ್ಠ ಅಂತ ಯೋಚಿಸಿದೆ? ವರ್ತಮಾನ ಕಾಲದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಸಂತೋಷವಾಯಿತು. ನಿನ್ನನ್ನೊಮ್ಮೆ ನೋಡಬೇಕು ನೋಡಬೇಕು ನೋಡ್ಬೇಕಂತ ಇಲ್ಲಿವರೆಗೆ ಒಂದು. ಈಗಲಾದರೂ ನೀವು ಬಂದಿದ್ದೀರಲ್ವ ನೋಡುವುದಕ್ಕಾಗಿ? ನಾನು ನಿರೀಕ್ಷೆ ಇಟ್ಟುಕೊಂಡು ಇಲ್ಲಿಯವರೆಗೆ ಬಂದ್ರೆ ನನ್ನ ನಿರೀಕ್ಷೆ ಹುಸಿ ಆಯ್ತಾ? ಯಾಕೆ ದೇವರೇ, ಏನಾಯ್ತು ಅಂತದ್ದು? ಅಲ್ಲ, ನನಗೆ ನೇರ ಹೇಳಿ ಅಭ್ಯಾಸ. ಸುಮ್ಮನೆ ಅಲ್ಲ, ಕೆಲವರೊಂದು ಉಂಟು ಒಬ್ಬರನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಮಾತಾಡಿಸುವ. ನಾನು ಹಾಗಲ್ಲ, ಒಂದು ನನಗೆ ಕೊರತೆ ಕಂಡ್ರೆ ನಾನು ಎದುರೆದುರೆ ಹೇಳಿ ಬಿಡುವುದುಂಟು. ಅದು ಒಳ್ಳೆ ಲಕ್ಷಣ. ನೀನು ಬೇಸರ ಮಾಡಿಕೊಳ್ಳ, ಹಾಗೆ ಇರಬೇಕಾದ್ದು. ಇಷ್ಟೆಲ್ಲ ನನಗೆ ಇಷ್ಟ. ಬೇಸರ ಮಾಡಿಕೊಳ್ಳುವ ಇಷ್ಟೆಲ್ಲ ಉಂಟು, ಇಲ್ಲ ಇಷ್ಟೆಲ್ಲ ಉಂಟು. ಆದರೆ ಏನಾಯ್ತು? ಅದರೊಂದಿ ಮಾಡಿಕೊಳ್ಳಬಾರದು. ಬೇಸರ ಮಾಡುವವ ನಾನಲ್ಲ. ನಿನ್ನಲ್ಲಿ ಎಲ್ಲವೂ ಉಂಟು, ಆದ್ರೆ ಬೇಕಾದಷ್ಟುಂಟು ನಮ್ಮಲ್ಲಿ, ಒಂದಿಲ್ಲ. ಅದೇನದು? ಈಗ ಎಲ್ಲವೂ ಉಂಟು ಅಂತ ಹೇಳಿದ ಮೇಲೆ ಯಾವುದು ಇಲ್ಲ ಅಂತ ಹೇಳಿದ್ರೆ ನಿನಗೆ ಖಂಡಿತವಾಗಿ ಕೊರತೆ ಹೌದಲ್ಲ? ಅದು ಹೌದು. ಅಲ್ಲ, ಯಾವುದೇ ಒಂದು ಸಣ್ಣದ್ದು ಇಲ್ಲ. ಸಭೆ ನಮ್ಮವರು ಯಾರು ಈ ರೀತಿಯಾಗಿ ಹೇಳಲಿಲ್ಲ. ಅಲ್ಲ, ಯಾವ ಬದಲಾಗಿ ನೀವು ಹೇಳ್ತಾ ಇರುವಂತಹ ಮಾತು ಸಣ್ಣದಾದ್ರೆ ಅದು ಕೊರತೆ ಆಗ್ತಾ ಇರ್ಲಿಲ್ಲ. ಅದು ಹೌದು. ಇದು ಕೊರತೆ ಹೇಗೆ? ನಿನ್ನಲ್ಲಿ ಇರಬೇಕಾದದ್ದೇ ಒಂದಿಲ್ಲ. ಏನು? ಯಾವುದು? ಏನದು ಇರಬೇಕಾದದ್ದು ಅಂತ ಹೇಳಿದ್ರೆ ಏನು? ನೀವು ನೇರವಾಗಿ ಹೇಳಿ. ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದೇನಿದೆಯೋ ಅದು ಶ್ರೇಷ್ಠ ವ್ಯಕ್ತಿಗಳ ಬಳಿಯೇ ಇರಬೇಕು. ಹೌದಾ? ಎಲ್ಲವೂ ಉಂಟು ನಮ್ಮಲ್ಲಿ. ನೀನು ಶ್ರೇಷ್ಠ ಹೌದು. ನನಗೆ ಒಂದು ಭಾಗ ಬರಿದೇ ಕಾಣುವುದು ನೀನು ಪಟ್ಟಕ್ಕೆ ಏರುವ ಹೇಗೆ ಎಲ್ಲಿ ಹೇಗೆ ಎಂಬುದಾಗಿ. ನಿನ್ನಲ್ಲೊಂದು ಅಮೂಲ್ಯವಾದ ರತ್ನವೇ ಇಲ್ಲ ಅಂತ. ಎಲ್ಲವೂ ಭಂಡಾರದ ಒಳಗಿದೆ ರತ್ನ. ಭಂಡಾರದ ಒಳಗೆ ನೀನು ಎಲ್ಲವೂ ಜೀವ ಇಲ್ಲದನ್ನೇ ರತ್ನ ಅಂತ ಭಾವಿಸಿಕೊಳ್ಳುವುದು. ಜೀವ ಇಲ್ಲದಿದ್ರೆ ಮಾತ್ರ ರತ್ನವ? ಜೀವ ಇರುವ ರತ್ನ ಇಲ್ವ? ನಿನ್ನಲ್ಲಿ ಕೊರತೆ ಯಾವುದು ಬಲ್ಲೆ? ಯಾವ? ನಿನ್ನಲ್ಲಿ ನಾರಿ ರತ್ನ ಇಲ್ಲ. ಯಾರು ಹೇಳಿದ್ದು? ನನಗೆ ಮದುವೆ ಆಗಿದೆ, ಮಕ್ಕಳಿದೆ, ಪತ್ಮಕೋಮಲೆ ಅಲ್ಲೇ ಇದ್ದಾರೆ ಅರಮನೆ ಒಳಗೆ. ಈಗ ಇದ್ದದ್ದೇ ಬರಬೇಡ ಇದ್ದದ್ದೆಲ್ಲ ರತ್ನ ಆಗ್ತದೆ. ರತ್ನ ಅಂತ ಹೇಳಿದ್ರೆ ಏನು? ಅಮೂಲ್ಯವಾದದ್ದು, ಎಲ್ಲರಲ್ಲಿ ಇರುವಂತದ್ದಲ್ಲ. ಅಂತಹ ರತ್ನ ನಿನಗೆ ಬೇಕು ಅಂತ ನಾನು ಹೇಳುವುದು. ಆ ರತ್ನ ಯಾರು ಬಲ್ಲೆ? ಸುರಪಾನರ್ದಾಂಗಿಯ ಅರಿಯಯ ಶಚಿಯಂಬ
ಎಂಬ ತರುಣಿತಾದಿ ಮೆರೆಬಳು ರವಿಯಂತೆ ಪರಿಸುನಿ ಶೀಘ್ರದುಳು ವೀರರ ನಟಿ ಪರಿಸುವುದಿಲ್ಲಿ ಕೇಳು ಆಡಿದ ನೋಡಿ ಸರಿ ಬಂತೆ ನಿನಗೆ ಬೇಳು ಕಾರಿಣಿಯನ್ನು ಪರಿಪಾಲಿಸುತ್ತ ಸುಗತಿ ಮತ್ತೆ ಬಾಳು ಅಡಿವೆ ಮೆಚ್ಚಿದೆ ಕೇಳು ಹಳಗಲ ಮಣಿಯೇ ಈ ವಿಷಯವನ್ನು ತಿಳಿಯದೇ ಇರುವಂತಹ ಕಾರಣದಿಂದಲಾಗಿ ನಿನಗದು ಕೊರತೆ. ನಾರಿ ರತ್ನ ಅಂತ ಹೇಳಿದ್ದು ಯಾಕೆ? ಯಾರದು? ಅತಿ ಅಮೂಲ್ಯವಾದವಳಾಗಿರ್ಬೇಕು. ವಾಹ, ಇಲ್ಲಿ ಇರುವ ನನ್ನ ಮಡದಿ ಅತಿ ಅಮೂಲ್ಯವಾದಂತೆ ನನಗೆ. ಇಲ್ಲಿ ಇರೋದಲ್ಲ, ನಿನಗೆ ಗೊತ್ತಿಲ್ಲ, ಹಾಗಾಗಿ ಅದು ನಿನಗೆ ಸಿಗದೆ ಹೋದದ್ದು. ಈಗ ನಿನಗೆ ಗೊತ್ತಿರ್ತಾ ಇದ್ದಿದ್ರೆ ನೀನು ಅದನ್ನು ಪಡೆಯುವಂತ ವ್ಯವಸ್ಥೆ ಮಾಡ್ತಾ ಇದ್ದೆ. ಬೇರೆ ಯಾರು ಅಲ್ಲ, ಅತಿ ಸೌಂದರ್ಯವತಿ ಚೆಲುವೆ ಅದ್ಯಾ ಇಂದ್ರ. ಯಾರು? ಇಂದ್ರ, ದೇವೇಂದ್ರ. ದೇವೇಂದ್ರನ ಮಡದಿಯಾದಂತಹ ಶಚಿ. ಸಚಿ? ಹೌದೌದು, ಚೆಲುವಿಕೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ದೇವಲೋಕದಲ್ಲಿ ಎಷ್ಟು ಅಪ್ಸರಾಂಗಣೆಯರಿದ್ದಾರೆ, ಅದು ಚೆಲುವು ಅಲ್ಲ, ಅದಕ್ಕಿಂತಲೂ ಮಿಗಿಲಾದ ಚೆಲುವು ಇವಳ ಬಳಿಯಲ್ಲುಂಟು. ಆ ಕಾರಣಕ್ಕಾಗಿಯೇ ದೇವೇಂದ್ರ, ಇಲ್ಲದಿದ್ರೆ ಅಷ್ಟೆಲ್ಲ ಸುವಸ್ತುಗಳಿರುವಾಗ ದೇವೇಂದ್ರ ಶಚಿಯನ್ನೇ ಯಾಕೆ ವರಿಸಬೇಕು? ದೇವರ್ಷಿಗಳೇ, ಸ್ವಲ್ಪ ಆಲೋಚನೆ ಮಾಡಿ, ಎಷ್ಟಾದ್ರೂ ಕೂಡ ದೇವೇಂದ್ರನ ಮಡದಿ, ಅವಳನ್ನು ನಾನು ಪಡಿಬೇಕೆಂಬುದಾಗಿ ಹೇಳುದ. ಇನ್ನೋರ್ವನ ಮಡದಿ ದೇವೇಂದ್ರನ ಮಡದಿಯಾದ್ರಿಂದಲೇ ನಾನು ಹೇಳ್ತಾ ಇಲ್ಲ. ನೀನು ಬೇರೆಯವರ ಹೆಣ್ಣಕ್ಕಿಂತ ಯೋಚನೆ ಮಾಡಬಾರ್ದು. ಅದನ್ನು ಬರಿಯ ರತ್ನ, ನಾರಿ ರತ್ನ ಅಂತ ಯೋಚನೆ ಮಾಡಬೇಕು. ಶ್ರೇಷ್ಠವಾದದ್ದು ಯಾವುದು, ರತ್ನ ಸದೃಶವಾದದ್ದು ಯಾವುದು, ಅದು ಶಕ್ತಿವಂತನಾದಂತಹ ನಿನ್ನ ಬಳಿಯಲ್ಲೇ ಇರತಕ್ಕದ್ದು. ಇನ್ನೊಂದು ವಿಚಾರ ಗೊತ್ತು, ನೀನು ವಿಚಾರ ಮರೆತಿದ್ದಿ. ಯಾವ ವಿಚಾರ? ತಾರಕಾಸುರ ಯಾರು? ನನ್ನ ಮಿತ್ರ. ಅವನನ್ನು ಕೊಂದದ್ದು ಯಾರು? ಆ ಕುಹಕಿ. ಅವ ಕೊಂದದ್ದು ಹೌದಾ? ಹೌದು. ಕೊಲ್ಲಿಸಿದ್ದು ಯಾರು? ಯಾರು? ದೇವೇಂದ್ರ. ದೇವೇಂದ್ರ. ದೇವೇಂದ್ರ ಹೋಗಿ ಅಲ್ಲಿ ಹೇಳಿ ಇವನನ್ನು ಕೊಲ್ಲುವ ಹಾಗೆ ಮಾಡಿದ್ದು. ನೀನು ಆ ಸೇಡನ್ನು ಬಿಡಬಾರದು. ಸೇಡು ತೀರಿಸಿಕೊಳ್ಬೇಕು ಅಂತ ಆದ್ರೆ ಏನು ಮಾಡಬೇಕು? ದೇವಲೋಕವನ್ನು ಏರಬೇಕು, ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು, ಅಲ್ಲಿರುವಂತಹ ಸುವಸ್ತುಗಳನ್ನು ವಶಪಡಿಸಿಕೊಳ್ಬೇಕು. ನಾರಿ ರತ್ನವೆನಿಸಿದಂತಹ ಶಕ್ತಿಯನ್ನು ನೀನು ವಶಪಡಿಸಿಕೊಳ್ಬೇಕು, ಆಗ ಸೇಡನ್ನು ತೀರಿಸಿದ ಹಾಗಾಗುವುದು. ಶಿಖಲೋಕಮನೇ, ಸಂತೋಷದ ವಿಚಾರವನ್ನು ಹೇಳಿದ್ದೀವಿ. ನಿಮ್ಮ ಮಾತುಗಳನ್ನು ಕೇಳಿ ಯಾಕೋ ಏನೋ ಆ ಮನ್ಮಥ ಮುಖವಾಗಿ ಬಾಣವನ್ನೇ ಸಗುತ್ತಾ ಇದ್ದಾನೆ. ಆ ಸತಿಯನ್ನು ಪಡೆಯಬೇಕೆಂಬುದಾಗಿ ನನ್ನ ಮನಸ್ಸು ಕಾತುರಿಂದ ಕಾಯ್ತಾಯಿ ತಡೆಯುವ ಹಾಗಿಲ್ಲ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ತರಮಾಡುವುದಿಲ್ಲ. ಆದಷ್ಟು ಬೇಗ ಸ್ವರ್ಗದತ್ತ ನಾನು ಹೋಗುತ್ತೇನೆ. ಸಂತೋಷ ಆಯಿತು. ಮದುವೆಯ ಶುಭ ಸಂದರ್ಭದಲ್ಲಿ ನೀವು ಬರಬೇಕು. ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲ, ನನಗೊಂದು ಶಾಪ ಉಂಟಲ್ಲ, ನಾನು ನಿಂತಲ್ಲಿ ನಿಲ್ಲಲಿಕ್ಕೆ ಆಗುದಿಲ್ಲ. ನನ್ನದು ಲೋಕ ಕಲ್ಯಾಣ ಮಾತ್ರ, ಮತ್ತೆ ನಿಮ್ದು ಕಲ್ಯಾಣ ಆದ್ಮೇಲೆ ನಾನಿಲ್ಲ. ಬರ್ಬೇಕು ಅಂತ ಮನಸ್ಸುಂಟು, ನಾನೊಂದು ಅವಕಾಶ ಸಿಕ್ಕಿದ್ರೆ ಬಂದು ನಿನ್ನ ಬಾಯಿಗೆ 4 ಅಕ್ಕಿ ಹಾಕಿದೆ. ಏನೋ ದೇವರೇ, ಅಕ್ಕಿ ಹಾಕುದು ಯಾವುದಕ್ಕೆ? ಅಕ್ಷತೆ, ಅಕ್ಷತೆಯನ್ನು ಹಾಕ್ಬೇಕು. ಯಾವುದಕ್ಕೆ? 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 ಏನಾಗಿದೆ? ಏನಾಯ್ತು? ನನಗೇನಾಗಿದೆ ಬರ್ಬೇಕಲ್ವ? ನಿನಗೆ ಹೇಗೆ ಕೇಳಿಸಿತು? ನನಗೆ ಅಕ್ಕಿ ಹಾಕ್ಬೇಕು. ಹೌದು, ಎಲ್ಲಿಗೆ? ಎಲ್ಲಿಗೆ? ಅಕ್ಷತೆಯನ್ನು ಹಾಕ್ಬೇಕು. ಹೌದು, ಅಕ್ಷತೆ. ಆಶೀರ್ವಾದ ಮಾಡ್ಬೇಕು. ಬರ್ತೇನೆ ನಾನು. ಒಂದು 4 ಅಕ್ಕಿ ಕಾಳು ಹಾಕಿದ್ರೆ ನನಗೆ ಸಹ ಒಟ್ಟಿನಲ್ಲಿ ನೀನೊಂದು ಮೇಲೆ ಹೋದ್ರೆ ಆಯ್ತು. ಮನದೊಳು ಖಚಿತ ಹೊರ ಮಾಡಲು ಆ ಸತಿಯನ್ನು ಪಡೆಯಬೇಕೆಂಬುದಾಗಿ ಮನಸ್ಸು ಕೇಳುತ್ತಾ ಇದೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ ಸ್ವರ್ಗದತ್ತ ನಡೆಯುತ್ತೇನೆ.
ವೀರಮಹೇಂದ್ರೆಯ ಮಹಾನಗರಿ ಪೀಠದಲ್ಲಿ ವಿಜೃಂಭಿಸುತ್ತಾ ದೈತ್ಯರ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವಂತಹ ಕಾಲಕ್ಕೆ ಸುರಮುನಿಗಳಾದಂತಹ ನಾರದರೇ ಮುಂದೆ ಎಚ್ಚರಿಸುತ್ತಾ ಇದ್ದಾರೆ. ನೀನು ಪರಿಪೂರ್ಣರಾಗಬೇಕಿದ್ರೆ ನಿನ್ನ ವಾಮಭಾಗವನ್ನು ಅಲಂಕರಿಸಿಕೊಳ್ಳುವುದಕ್ಕೆ ಬೇಕಾಗಿ ದೇವೇಂದ್ರನ ಅರಸಿಯಾದಂತಹ ಸಚಿವ ಬರಬೇಕು. ಇದನ್ನು ಕೇಳಿದ ಕ್ಷಣವೇ ಗುಪ್ಪಿಡುತ್ತ ಪಾಣಿಯಾಗಿ ದೇವಧಾಮದ ಕಡೆಗೆ ಹೊರಟೇ ಬಿಟ್ಟೆಯ. ಅಚಲದಂತೆ ಇರುವಂತಹ ನೀನು ಅನುಭವದಲ್ಲ. ಆತನೇ ನೀನು ಯಾತಕ್ಕೆ ಹೊರಡುವೆ? ನನಗೊಂದು ಅಪ್ಪಣೆಯನ್ನು ಕೊಟ್ಟೆ ಎಂದಾದ್ರೆ ಆ ಸುರನಗರಿಯನ್ನು ಪ್ರವೇಶಿಸಿ ಸುರನಾಥನನ್ನು ಸುಲೋಮನೆಯನ್ನು ತಂದು ನಿನ್ನ ಪಾದಕ್ಕೆ ಒಪ್ಪಿಸುವೆ. ಕೊಡು ಅಪ್ಪಣೆ. ಸ್ವರ್ಗಲೋಕ ಎಂಬುದು ಸಾಮಾನ್ಯ ಲೋಕವಲ್ಲ. ವರುಣನು, ಅಗ್ನಿಯೋ, ಕುಬಾರನು, ಯಮನು ಮೊದಲಾದಂತ ವೀರರಿದ್ದಾರೆ. ಮಹಿಷಾಂತನ ಕಾರಣಕ್ಕೆ ಬಂದ ಎಂದಾದ್ರೆ ಅವನನ್ನು ಒಂದು ಉಳ್ಳಿ. ಆಮೇಲೆ ಅಗ್ನಿ ಇದ್ದಾನೆ, ಅವನನ್ನು ಜಲದ ಮಧ್ಯೆ ಮುಳುಗಿಸಿ ನನ್ನ ಪ್ರತಾಪ ಏನು ಅನ್ನೋದನ್ನು ತೋರಿಸಿಕೊಡ್ತೇನೆ. ಉದ್ದುವೆ ಶೌರ್ಯ, ಉದ್ದುವೆ ಹುತವಾಹನನ ನದ್ದು ಗುಜ್ಜಾಗಿಸ್ತೇನೆ. ಇಷ್ಟು ಮಾಡದೆ ಬಂದೆ ಎಂದಾದ್ರೆ ನಾನು ನಿನ್ನ ಕುಮಾರನಲ್ಲ. ಕುಮಾರ ಅನಿಮಿಷರು ಪರಾಕ್ರಮಿಗಳುವೇನು?
ನನ್ನ ಭುಜದಲ್ಲಿ ವೀರಮಣಿತ ನರ್ತಿಸುತ್ತಾ ಇದ್ದಾಳೆ. ಹಾಗಾಗಿ ಭಯ ಬೇಡ, ತೊಳಗಿಸಿಕೊ. ಕಂದ, ಆ ದೇವೇಂದ್ರನೊಟ್ಟಿಗೆ ತ್ರಿಮೂರ್ತಿಗಳಿದ್ದಾರಲ್ಲ. ಸುದರ್ಶನ ಚಕ್ರ ಅವನ ಎದೆಯನ್ನೇ ಸೀಳುವೆ, ಆಮೇಲೆ ತ್ರಿಶೂಲ ಕೊನೆಗೆ ಪ್ರಯೋಗಿಸುವೆ. ಇಷ್ಟು ಮಾಡಿ ಬರ್ತೇನೆ. ಬಂದು ಮನಗೆ ಸೂರ್ಯನ ತುಡುಕಿದ ನೀರದರಿಂದ ನಾಮವಿದಾಯ್ತು ಖರೆಯಿಂದಿತ್ತನ ಪಣೆಯ ಹಿಂದೊಮ್ಮೆ ಸೂರ್ಯನೊಮ್ಮೆ ತುಡುಕಿದಂತಹ ವೀರಾದಿ ವೀರ ನೀನು ಪರಾಕ್ರಮಿ ಎಂಬುದನ್ನು ಚೆನ್ನಾಗಿ ಬಲ್ಲೆ. ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುತ್ತದೆ ಎಂಬುದಕ್ಕೆ ನಿದರ್ಶನ ಸಾಕ್ಷಿ. ನಾವು ಬರುವುದು ಸ್ವಲ್ಪ ವಿಳಂಬವಾಯಿತು. ಹೌದು, ಇಲ್ಲವಾದರೆ ಈ ಮೊದಲೇ ಪ್ರತಾಪವನ್ನು ತೋರಿಸಬಹುದು. ನಿನ್ನ ವೀರಾವೇಶವನ್ನು ನೋಡಿ ನನಗೆ ಭಯವಾಗಿ ಹೋಯಿತು. ಸಮಯ ಕಡಿಮೆ ಉಂಟು ಅಂತ ಯೋಚನೆ ಮಾಡಬೇಡ. ಈ ಸಲ ಒಂದು ತೀರ್ಮಾನ ಆಗಲೇ ಮುಗಿಸುವುದಿಲ್ಲ. ಆಗಲೇಬೇಕು. ಮಹೇಶನ ಅನುಗ್ರಹ ಇದೆ ನಮಗೆ. ಹೌದು, ಮತ್ತೆ ತಡ ಮಾಡುವ ಹಾಗಿಲ್ಲ. ತಡ ಆಗಿದೆಲ್ಲ ಈಗಲೇ. ನೀನಿದ್ಯಲ್ವಾ ಸಾಕು. ಒಂಬೆಟ್ಟರಲ್ಲಿ ರನವಿಲ್ಲೆ ಹೊಂದಿದ್ದೇನೆ. ಆದಷ್ಟು ಬೇಗ ಸಚಿಯನ್ನು ದರನೆ ಎಳೆದುಕೊಂಡು ಬರಬೇಕು. ಹೋಗಿ ಹೋಗಿ. ಇದು ಹೊರಟೆ ಹೊರಟೆ. ಸಮಯದಲ್ಲಿ ತಾಯಿಯಾದಂತ ಪದ್ಮಕೋಮಲೆ ಆಶೀರ್ವಾದವನ್ನು ಪಡೆಯಬೇಕು. ಗಮನಿಸ್ತೇನೆ.
ಹೋದೆ ನಿಮ್ಮದಾದಂತಹ ಕರೆಯನ್ನು ಆಲಿಸಿ ನೋಡಿಕೊಂಡು ಬಂದು ನೋಡಿದೆ ಅಂತಾದ್ರೆ ಪ್ರಳಯ ಕಾಲದ ಋತುವಿದ್ದೀರಿ ಯಾವ ಒಂದು ಉದ್ದೇಶದಿಂದ ಹೊರಟಂತ ಕಾಣುತ್ತಿದೆ ಏನಾಗಬೇಕು ದೇವೇಂದ್ರನ ಅರಸಿಯಾದಂತಹ ಪುಲೋಪತಿಯನ್ನು ವಹಿಸಿದ್ದಾನೆ. ಸೇನೆಯನ್ನು ಕೂಡಿಕೊಂಡು ಹೊಟ್ಟು ನಿಂತಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಮೃಗರಾಜ ಹೋಗಬೇಕೆಂದಿಲ್ಲ, ನಾವು ಹೋದರೂ ಸಾಕಾಗುತ್ತದೆ. ಒಳ್ಳೆ ಕೈ ಹಾಕಿ ಅದರಲ್ಲಿ ತರುತ್ತೇವೆ. ನಾವೆಲ್ಲ ಯಾರು? ನಿಮ್ಮನ್ನು ಅನುಸರಿಸಿಕೊಳ್ಳುವವರು ನಾವೆಲ್ಲರೂ ಕೂಡ ನಿಮ್ಮ ಬೆವರು ಬೀಳುವಲ್ಲಿ ರಕ್ತವನ್ನು ಸುರಿಸುವುದಕ್ಕೆ ಸಿದ್ಧ. ರಕ್ತ ಬೀಳುವಲ್ಲಿ ಪ್ರಾಣವನ್ನು ಕೊಡುವುದಕ್ಕೆ ಸರ್ವಸಮರ್ಥರು ನಾವು. ಹಾಗಿರುವಾಗ ಅಂಜಬೇಕಾದ ಅಗತ್ಯವಿಲ್ಲ. ನಾವಿದ್ದೇವೆ.
ವಿಷಯ ಹೇಳಲಿಲ್ಲ ಅಲ್ಲ ರಾಯರೇ. ನೀನು ಬಂದಿದ್ದೀಂತ ಗೊತ್ತುಂಟ ನಿಮಗೆ? ಗೊತ್ತಾಯ್ತು. ಯಾರು ನೀನು, ಎಲ್ಲಿದ್ದವ, ಯಾಕೆ ಬಂದ ಹೇಳು. ರಾಯರೇ, ಹಾ. ನಾನು ಅದು ಮಾಡಲಿಲ್ಲ. ಯಾವುದು? ನಮಸ್ಕಾರ. ನಿನಗೆ ಗೊತ್ತುಂಟಲ್ಲ, ನೀನು ನಿನ್ನಂತವ ನಮಸ್ಕಾರ ಮಾಡುದು ಬೇಡ. ನಮಸ್ಕಾರ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ರಾಯರೇ, ಏನು? ನಾನು ಅಲ್ಲಿದ್ದವ. ಎಲ್ಲಿದ್ದವ? ದ್ವಾರದಲ್ಲಿ. ದ್ವಾರದಲ್ಲಿದ್ದವ, ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿ ಕಾಯ್ತಾ ಇದ್ದೆ ರಾಯರೇ. ಯಾರನ್ನು? ದ್ವಾರವನ್ನು. ದ್ವಾರ ಏನು ಎದ್ದು ಓಡ್ತದ ಅಲ್ಲಿಂದ, ಅದನ್ನು ಕಾಯ್ಲಿಕ್ಕೆ? ಹಾಗಲ್ಲ, ರಸ್ಕಣೆ. ಎಂತದ್ದು? ರಸ್ಕಣೆ. ರಕ್ಷಣೆ ಅಲ್ಲ, ರಕ್ಷಣೆ. ಹಾಗಾಗಿದೆ ಈಗ. ಈಗಲ್ಲ, ಅದು ಹಾಗೆ ಇರುವುದು. ನಾನು ಅಲ್ಲಿ ಕಾಯ್ತಾ ಇದ್ದೇನೆ. ಹಾ. ಇಲ್ಲಿ ಓಡೋಡಿಕೊಂಡು ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ರಾಯರೇ. ನಾಳೆಗೆ ತೊಡರಿಸುತ್ತಾ ಉಂಟು. ನಾಳೆಗೆ ನೀನು ಬರುವಾಗಲೇ ತಡವರಿಸ್ತಾ ಉಂಟು, ಆದ್ರೆ ಅದರ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ರಾಯರೇ. ಏನು? ಎಂದಿನಂತೆ ಇಂದು ಕೂಡ ದ್ವಾರದಲ್ಲಿ ನಿಮ್ಮ ಅಪ್ಪಣೆಯನ್ನು ಹೊತ್ತುಕೊಂಡು ಕಾಯ್ತಾ ಇದ್ದೀರಾ? ನನ್ನ ಅಪ್ಪನನ್ನು ನೀನು ಹೊತ್ತುಕೊಂಡು ಕಾಯ್ತಾ ಇದ್ದದ? ಅಲ್ಲ, ನಿಮ್ಮ ಕಟ್ಟಪ್ಪಣೆ ಅಪ್ಪಣೆ. ನನ್ನ ಕಟ್ಟಪ್ಪಣೆಯನ್ನು ಅಪ್ಪಣೆ ಶಿರದಲ್ಲಿ ಧರಿಸಿ ಕಾಯ್ತಾ ಇದ್ದೀರಾ? ಯಾರಾದ್ರೂ ಬರ್ತಾರಂತ ನಿರೀಕ್ಷೆಯಲ್ಲಿರುವಾಗ ರಾಯರೇ ಬಂದ್ರು. ಯಾರು? ಒಬ್ಬರಲ್ಲ, ಇಬ್ಬರಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ಬಂದ್ರು. ಲಕ್ಷ ಸಂಖ್ಯೆಯಲ್ಲಿ ಬಂದ್ರ? ರಾಯರೇ, ಏನು? ಸೇನೆ ಒಟ್ಟಿಗೆ. ಸೇನೆ? ಮತ್ತೆ ಬಂದದ್ದು ಎಂತದ್ದು? ಅಷ್ಟು ಮಂದಿ ಬಂದಿದ್ದಾರೆ ಅಂತಾದ್ರೆ ಅದು ಸೇನೆ. ಸೇನೆ. ಹಾ, 4 ಸಾಲು. 4 ಸಾಲು. 4 ಸಾಲು. ಸೇನೆ ರಾಯರೇ. ಬಂದವರನ್ನು ಹಾಗೆ ಬಿಡ್ಲಿಕ್ಕೆ ಆಗ್ತದ? ಹಾಗೆ ಬಿಡುವರು. ನನ್ನ ಉದ್ಯೋಗ ಇಲ್ವಾ? ಉಂಟಲ್ಲ. ಮತ್ತೆ ನಿಮ್ಮ ಜನ ಇದ್ದುಕೊಂಡು ನಿಮ್ಮ ಉದ್ಯೋಗ ಮಾಡುದು ಅದು ಕರ್ತವ್ಯ ನಿಷ್ಠೆ ಉಂಟು ನಿಮಗೆ. ಬಂದವರನ್ನು ವಿಚಾರಿಸಿದ್ದೆ, ಏನಂತೆ? ವಿಚಾರ ಮಾಡಿದ್ದೇನೆ. ಊರು ಕೇಳಿದೆ. ಊರು ವೀರಮಹೇಂದ್ರ. ವೀರಮಹೇಂದ್ರ, ಸರಿ. ಅಲ್ಲಿ ಸುರವರ್ಮ ಅಂತ ಅವನ ಮಗ ಬಂದದ್ದ? ಅವ ಬರ್ಲಿಲ್ಲ. ಮತ್ತೆ ಅವನ ಮಗ ಭಾನುಗೋಪ. ಬಂದವರನ್ನು ವಿಚಾರಿಸಿದ್ದೆ ನೀನು? ಏನಂತೆ? ನೀವು ಊರು ಬಿಟ್ಟಾಗ ಏನಾದ್ರೂ ಬರಗಾಲ ಬಂತ? ಸರಿ. ನಿಮಗೆ ಖರ್ಚಿಗೆ ಏನಾದ್ರೂ ಬೇಕಾ? ಬೇಕಿದ್ರೆ ನಮ್ಮ ಚಿಕ್ಕೇಜಮಂಡ್ರಲ್ಲಿ ಕೇಳಿ ಬೇಕಾದಷ್ಟು ಕೊಡ್ತೇನೆ. ಸರಿ. ಅದೇನಲ್ಲ, ಬರಗಾಲ ಇಲ್ಲ. ಮತ್ತೆ ಊರು ಬಿಡುವುದಕ್ಕೆ ಕಾರಣ ಇಷ್ಟೇ. ಏನು? ಅವರಿಗೆ ಸ್ವರ್ಗಲೋಕದ ಅಧಿಕಾರದ ದೊಡ್ಡ ಆಸೆ ಇಲ್ಲ ಅವರಿಗೆ. ಮತ್ತೆ ಅವರು ಅಮ್ಮ ಇದ್ದಾರ ತೆಗಲಿ. ನಿನ್ನ ಅಮ್ಮನಲ್ಲ? ಏನ್ ಹೇಳಿದಿ ನೀನು? ಯಾಕೆ ನಿನ್ನ ಅಪ್ಪ ಇದ್ದಾರ ತೆಗಲಿ. ಸರಿ ಅಲ್ಲ, ಮಾತಾಡ್ಲಿಕ್ಕೆ. ಸರಿ. ನನ್ನಮ್ಮ ಅಲ್ಲ. ಮತ್ತೆ ನಿಮ್ಮಮ್ಮ. ನನ್ನಮ್ಮ ಶಚಿದೇವಿ. ಅವಳು ನನಗೆ ಅಮ್ಮ ಅಂತ ಆದ್ರೆ ದೇವಲೋಕದಲ್ಲಿರುವ ನಿಮಗೆಲ್ಲರಿಗೂ ಅಮ್ಮನಿಗೆ ಸಮಾನ. ಅಮ್ಮನೇ ಹೌದು. ಹಾಗೆ ಅಂತ ಮಾತನ್ನು ಕೇಳಿ ನೀನು ನನ್ನ ಹಾಳಾಗಿದ್ದು ಸುಮ್ಮನಿದ್ದೀರಾ? ಆಗ್ತದ. ನಿಮ್ಮ ಅಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ಮತ್ತೆ ನೀವು ಅನ್ನ ಕೊಡುವವರು. ಹಾಗೆ ರಾಯರೇ ಕೇಳಿ ಆಗುದಿಲ್ಲ. ಹಾಗೆ ಅಧಿಕ ಪ್ರಸಂಗ ಮಾಡಿದ್ರೆ ಬುಡಿ ಬುಡಿ ಆದಿತ್ತು ಮುಖ. ಹೇಳಿ ರಾಯರ ಕೈ ಮೇಲೆ ಮಾಡಿ. ಸರಿ. ಹೊಡಿಯುವುದಂತೆ. ಸರಿ. ಹೊಡಿಲಿಕ್ಕೆ ಒಂದು ಕೈ ಎತ್ತಿದ್ದೇನೆ ರಾಯರೇ. ಒಂದು 20 ಮಂದಿ. 20 ಮಂದಿ. ಮೊಟ 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 ಅಂತ ಸಾರಿ ಹೊಡೆದಿದ್ದಾರೆ. ಸರಿ. ಯಾರಿಗೆ? ಹೌದಾ? ನೀನೇನು ಮಾಡಿದ್ದೆ? ನಾನು ಹೊಡೆದೆ. ಅದು ಬುದ್ಧಿವಂತ. ನೀನು ಬುದ್ಧಿವಂತ ಅಂತ ಹೇಳುದು ಅದಕ್ಕೆ. ಅವರು ಪ್ರತೀಕಾರ ಮಾಡಬೇಕು. ಮಾಡಿದೆ. ಹೊಡೆದೆ. ಏನು ಈಗ ಅವರು ಹೊಡೆದದ್ದು ಏನು, ನೀನು ಹೊಡೆದದ್ದು? ಅವರು ಬೆಟ್ಟು. ನೀನು ಒಬ್ಬೆ. ಅಂದ್ರೆ ಅವರು ಬಂದದ್ದು ಸತ್ಯವನ್ನು ಬಯಸಿ ಬಂದದ್ದು. ಭಯಗೊಂಡು ಬಂದಿದ್ದ. ನನ್ನ ಅಪ್ಪನಿಲ್ಲದಂತಹ ವೇಳೆಯಲ್ಲಿ ಅಪ್ಪ ಬಾರದೆ ಅವನ ಬದಲಾಗಿ ಅವನ ಮಗನನ್ನು ಕಳುಹಿಸಿದ್ದಾನೆ. ನನ್ನ ಅಪ್ಪ ಇರ್ತಿದ್ರೆ ಯೋಚಿಸಬೇಕಾದ ಅಗತ್ಯವಿಲ್ಲ. ಅದು ಸ್ವರ್ಗಲೋಕದ ಅಧಿಕಾರ ಪ್ರಧಾನ ಅಲ್ಲ ಅವರಿಗೆ. ನನ್ನ ಅಮ್ಮನಾದ ಶಚೀದೇವಿಯನ್ನು ಬಯಸಿದ್ದಾರೆ ಅಂತಾದ್ರೆ ಅವರ ಮೂರ್ಖತನದ ಪರಮಾವಧಿ ಎಲ್ಲಿಗೆ ತಲುಪಿದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಿದ್ರೆ ಸುಮ್ಮನಿರುವುದಲ್ಲ, ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಇದ್ರೆ ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಬೃಹಸ್ಪತಿಗಳಲ್ಲಿ ಕೇಳಿದಾಗ ಅವರಾಡಿದಂತಹ ಮಾತೇನು ಇನ್ನು ಯೋಚಿಸುವುದು ಸರಿಯಲ್ಲ. ಬಂದವರಿಗೆ ಸರಿಯಾದ ಶಿಕ್ಷೆಯಾಗಬೇಕು. ಹಾಗಿದ್ರೆ ಯುದ್ಧವೇ ಭಕ್ತ ಎನ್ನುವುದು ಸರಿತಾನೆ. ಹಾಗೆ ಅಂತ ಯುದ್ಧ ಮಾಡಬೇಕು ಅಂತಾದ್ರೆ ಅವರು ಸೇನಾ ಸಮೇತರಾಗಿ ಬಂದಿದ್ದಾರೆ. ನಾವು ಸೇನಾ ಸಮೇತರಾಗಿ ಹೋಗಿ ಅವರನ್ನು ಸದೆ ಮಾಡಬೇಕು. ಹಾಗೆ ಹೇಳಿ ಯಾರು ಸೇನೆ
ಯಾವಾಗಲೂ ಯುದ್ಧಕ್ಕೆ ಹೊರಡುವಾಗ ನನ್ನ ಅಪ್ಪನ ಜೊತೆಯಲ್ಲಿ ಹೋಗ್ತಾರಲ್ಲ ಅವರು ಬೇಡ. ಅದನ್ನು ಕೇಳಿ 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 ಸಾಕಾಗಿ ಹೋಗಿದೆ ನನಗೆ. ಸುರನಾಥ ಲಾಲಿಸಯ್ಯ ಅಂತ ಹೇಳುದು, ರಾಕ್ಷಸರು ಬಂದ್ರೆ ಅವರನ್ನು ಕೊಂದು ಕೊಟ್ಟು. ಈ ಸಲ ಬದಲಾವಣೆ ಮಾಡು, ನನ್ನ ತಂಡದವರು ಬರಬೇಕು. ಅದಕ್ಕಾಗಿ ಆ ಭಾನುಕ ರೇಣುಕರನ್ನು ಬರ್ಲಿಕ್ಕೆ ಹೇಳು. ಶಶಿದೇವಿಯನ್ನು ಬಯಸೇವ ಬಂದಿದ್ದಾನಂತಾದ್ರೆ ಬಂದವನಿಗೆ ಉತ್ತರಿಸಬೇಕು. ನಮಗಾಗಿ ಮಾಡುವವರೇನು ಈ ಕಾಲಕ್ಕೆ ನೀ ಚಿಂತಿಸುವುದು ಬೇಡ. ನಿನ್ನ ಜೊತೆಗೆ ನಾವಿದ್ದೇವೆ. ನಮ್ಮ ಮರ್ಯಾದೆ ಉಳಿಸಲೇಬೇಕಲ್ಲ, ಹೋಗುವ.
ಮತ್ತೆ ಬಲು ಶಕ್ತಿಶಾಲಿಗಳೆಂದು ಭಾವಿಸಿದ್ದೇವೆ. ಆದ್ರೂ ಕೂಡ ನಿಮ್ಮಲ್ಲಿ ಯುದ್ಧವನ್ನು ಮಾಡ್ತೇವೆ. ಯಾಕೆ? ಜಯಿಸುವುದು ನಾವೇ ತಾನೇ. ಓಹೋ, ಆದ ಕಾರಣ ಹೇಳ್ತಾ ಇದ್ದೇನೆ, ಏನು? ಶಚಿಯನ್ನು ಬಿಟ್ಟು ಕೊಡುವುದು ಅಲ್ಲದೆ ದೇವಲೋಕವು ಕೂಡ ನಮ್ಮ ಸ್ವಾಧೀನ. ನನ್ನ ಪರಾಕ್ರಮದ ಸತ್ವ ಏನು? ದೇವಲೋಕವನ್ನು ಬಯಸಿ ಬಂದಿರಾ? ನಿಮ್ಮ ಶಿರ ಹಾರಿಸುವ ನಿನ್ನನ್ನು ದೇವೇಂದ್ರ ಎನ್ನು ಹಾಗೆ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಯಾರು ನೀನು? ಎಲ್ಲಿಂದ ಬಂದೆ? ದೇವೇಂದ್ರನಿಗೂ ನಿನಗೂ ಇರುವಂತಹ ಸಂಬಂಧ ಏನು? ನಿನ್ನನ್ನು ವಿಚಾರಿಸುವ ಸಾಮಾನ್ಯದವನಲ್ಲ. ನಾನೇ ಭಾನು. ಐರಾತವನ್ನು ಏರಿ ನಿಮ್ಮನ್ನು ಎದುರಿಸ್ತಾ ಇದ್ದವ ನನ್ನಪ್ಪ. ಆದ್ರೆ ಇಂದು ಐರಾವತವನ್ನು ಏರಿ ಬಂದವ ನಾನು ಇಂದ್ರನಲ್ಲ,
ಬಂದಿರುವ ತಡೆಯುವುದಕ್ಕಾಗುದಿಲ್ಲ ದಿವಾಕರನ ಪ್ರಭೆ. ಹೌದು, ಈ ಹೊತ್ತಿನಲ್ಲಿ ಬೇಕಂತ ಹೇಳು. ಅಲ್ಲ ಇಷ್ಟು ಹೊತ್ತು ಮಾಡಿದ್ರೆ ಮತ್ತೆ ಬೇಕಂತ ಕೇಳಲಿಕ್ಕೆ ಯಾರು ಮಾಡಿದ್ದು ಅಂತ ಪ್ರಶ್ನೆ ಇರುವುದು. ದಿವಾಕರ ಬರಬೇಕಾದ ಹೊತ್ತಿನಲ್ಲಿ ಬಂದೇ ಬರ್ತಾನೆ, ಗೊತ್ತುಂಟ ನಿನಗೆ? ನೀನು ಬಂದದ್ದಲ್ಲ, ನಿನ್ನನ್ನು ಮಾಡಿಸಿದ್ದು ನಾನು. ಅಲ್ಲ, ನೀನು ಬರುವಾಗ ತಡ ಮಾಡಿದ್ದು ಗೊತ್ತುಂಟ ನಿನಗೆ? ಯಾರು? ನೀನೇ. ನಾನು ತಡವಾದದ್ದು ನಿನಗೆ ಹೇಗೆ ಅರ್ಥವಾಯಿತು? ನನ್ನ ಅಪ್ಪ ಇರುವಾಗ ಬರಬೇಕಿತ್ತು. ಹೌದಾ? ವಾ, ನಿನ್ನ ಅಪ್ಪ ಹೇಳಿ ಅಂತ ನನಗೆ ಈಗ ಅರ್ಥವಾಯಿತು. ಯಾಕೆ? ಎಲ್ಲಿಯಾದರೂ ಉಂಟಾ? ಏನಿಲ್ಲ. ಒಂದು ಪೀಠವನ್ನು ಏರಿದಂತ ಕಾಲಕ್ಕೆ ಹಾ. ಆ ಪೀಠಕ್ಕೆ ಅಧಿಕಾರಿಯಾದವ ಹಾ. ಒಬ್ಬಾತ ಯುದ್ಧಕ್ಕೆ ಬಂದ್ರೆ ಅವ ಬರಬೇಕು. ಯಾಕೆ ಬರಬೇಕು? ಎಲ್ಲಿಯೋ ಮರೆಯಲ್ಲಿ ಅವಿತು ಕುಳಿತ ಹೆಂಡತಿಯ ಜೊತೆ ಮರೆಯಲ್ಲಿ ಅವಿತು ಕುಳಿತದ್ದಲ್ವ? ಹಾಗೆ ಇವನನ್ನು ಕಳುಹಿಸಿಕೊಟ್ಟ. ನನ್ನ ಅಪ್ಪನಿಗೆ ಅವರ ಪೌರುಷವೇ ಮೂರ್ತಿವೆತ್ತಂತಹ ನನ್ನ ಮೇಲೆ ಅವರಿಗೆ ನಂಬಿಕೆ ಉಂಟು. ವಿಶ್ವಾಸ ಇರಬಹುದು. ಆ ವಿಶ್ವಾಸದ ಪರಿಣಾಮ ಆತ್ಮಸ್ಥೈರ್ಯ ಎಲ್ಲಾ ಕಡೆಯಲ್ಲಿಯೂ ಕೂಡಿ ಬರುವುದಿಲ್ಲ. ನಿನಗೊಂದು ಮಾತು ಗೊತ್ತುಂಟ? ಅಪ್ಪ ಇಂದ್ರ, ನಾನು ಉಪೇಂದ್ರ. ನಿನ್ನ ಎದುರಿಗೆ ಬಂದಿದ್ದೇನೆ. ಆದ್ರೆ ನೀನು ಬಂದಿದ್ಯಲ್ಲ, ನೀನು ಹುಡುಗ. ನೀನು ಹುಡುಗ, ನೀನು ದಡಿಗ. ಹೌದಾ? ಗೊತ್ತಾಗಿದೆ. ಏನು ಗೊತ್ತಾಗದೆ? ಹುಡುಗನಿನ್ನ ನೀನು ದಡಿಗ. ಹೌದು, ಇದನ್ನು ಬಿಚ್ಚಿದ್ರೆ ನೋಡ್ಬೇಕು ಎಷ್ಟು ದಡಿಗ ನೀನು. ಹೌದು. ಹೌದಾ? ನಿನ್ನ ಮುಖ ನೋಡುವಾಗ ಕಾಣ್ತದೆ, ಪ್ರೇತದ ಹಾಗೆ ಕಾಣ್ತದೆ. ಹೌದಾ? ಹೌದು. ನಿನಗೆ ಈಗ ಹೆಚ್ಚು ಬೆಳಕು ಬಿದ್ದರೆ ಹಾಗೆಯೇ ಕಾಣಬೇಕು. ಇನ್ನು ಸ್ವಲ್ಪ ಹೊತ್ತಾದ್ರೆ ನಿನಗೂ ಹಾಗೆ ಕಾಣ್ತದೆ. ಅದು ಕಾಣಿಸುವ ಯಾರು? ನಾನೇ. ಯಾಕೆ? ಹೇಳಿ ಕೇಳಿ ಅವರು ಹೇಳಿದಂತ ಉದ್ದೇಶವನ್ನು ನಾನು ನಂಬುವವನಲ್ಲ. ನನ್ನ ಎದುರಿಗೆ ಬಂದಿದ್ಯಲ್ಲ, ಗುರುಗಳ ಪ್ರಸಾದ. ನೀನು ಬಂದ ಉದ್ದೇಶ ಏನು? ಶೂರ ಪದ್ಮಾಸುರ ಯಾವ ಶೈಲಿಯಲ್ಲಿ? ವೀರ ಮಹೇಂದ್ರ ನಗರಿಯ ಅಧೀಕ್ಷ. ನಾರದರು ಒಂದು ಹೇಳಿದ್ರು, ನೀನು ಪರಿಪೂರ್ಣನಾಗಬೇಕಿದ್ರೆ ದೇವೇಂದ್ರನ ರಸಿಯಾದಂತ ನಿಮ್ಮನ್ನೆಲ್ಲ ಹಾಳು ಮಾಡಿದ್ದೇ ನಾರದರು. ಹೌದಾ? ಸಿಕ್ಕಿದನ್ನೆಲ್ಲ ಹೇಳಿಕೊಟ್ಟು ನಿಮ್ಮ ತಲೆ ಕೆಡಿಸಿ ಒಂದು ಕೂಟದಲ್ಲಿ ಸೇರುವಾಗ ಹಾಳು ಮಾಡುವವ ಇದ್ದಾನೆ ಅನ್ನೋದು ಅರ್ಥ ಅಲ್ಲ. ಹಾಳು ಆಗುವವರು ಎಷ್ಟು ಬಂದಿವರು ಅದನ್ನು ಯೋಚನೆ ಮಾಡಿ, ಅದನ್ನು ನೀವೇ ಯೋಚನೆ ಮಾಡಿ. ಹೌದಾ? ನಾವು ಎಷ್ಟು ಹಾಳಾಗಿದ್ದೇವೆ ಅನ್ನೋದನ್ನು ತೋರಿಸಿಕೊಡ್ತೇವೆ. ಆ ದೇವೇಂದ್ರನ ಅರಸಿ ಎಲ್ಲಿದ್ದಾಳೆ? ಶಚಿಯನ್ನು ನನ್ನ ಅಯ್ಯನಿಗೆ ನಿಮ್ಮ ವರ್ತನೆ ಹೌದೇನಾ? ನೀನೇನು ಭೂಮಿ ಹೊಡೆದು ಮೇಲೆ ಬಂದವನಲ್ಲ, ಆಕಾಶದಿಂದ ಕೆಳಗೆ ಬಿದ್ದವನಲ್ಲ, ನೀನು ಒಬ್ಬ ತಾಯಿಯ ಉದರದಿಂದಲೇ ಬಂದವನಲ್ವ? ನಿಜ. ಹಾಗಿದ್ರೆ ನಿನಗೂ ಒಬ್ಬಾಕೆ ಅಮ್ಮ ಇರ್ಬೇಕಲ್ಲ? ಪದ್ಮಕೋಮನೆ. ಈಗ ನನ್ನ ಅಮ್ಮನನ್ನು ಕೊಂಡು ಹೋಗಿ ಯಾರಿಗೆ ಕೊಡ್ತಿ? ನನ್ನ ಅಪ್ಪನಿಗೆ. ಅಪ್ಪನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ. ಸರಿ, ನಿನ್ನ ಅಮ್ಮನನ್ನು ಯಾರಿಗೆ ಕೊಡ್ತಿ? ನನ್ನ ಅಮ್ಮನನ್ನು ಮತ್ತೊಬ್ಬ ಕೇಳುವುದಕ್ಕೆ ಬಂದ ಎಂದಾದ್ರೆ ಅವನನ್ನು ತುಂಡು ತುಂಡು ಮಾಡಿ ಪೆಟ್ಟಿಯಲ್ಲಿ ಹಾಕ್ತೇನೆ. ಅದೇ ಗೌರವ ಭಕ್ತಿ ನನ್ನ ಅಮ್ಮನ ಮೇಲೆ ನನಗುಂಟು ಪಾಪಿ. ನನಗೇನು? ನನಗೆ ಅಮ್ಮ ಅಲ್ಲ, ಗೊತ್ತಾಯ್ತಲ್ವಾ? ನಿನಗೆ? ನಮಗೆ ಅಮ್ಮ ಅಲ್ಲ, ಎಲ್ಲರಿಗೂ ಅಮ್ಮ ಆಗಿರಬಹುದು. ಲೋಕಕ್ಕೆ ಅಮ್ಮ. ಹೌದಾ? ಹೌದು. ಒಟ್ಟಿನಲ್ಲಿ ನಿನ್ನನ್ನು ಇಲ್ಲಿ ಮಲಗಿಸಿ ನಿನ್ನ ಎದೆಯ ಮೇಲೆ ಎಡದ ಕಾಲು ಇಟ್ಟು ಒಂದು ತಾಂಡವ ನೃತ್ಯ ಮಾಡಬೇಕು ಅಂತ ಇದ್ದೇನೆ. ಗುರುಗಳ ಆಶೀರ್ವಾದ ಉಂಟು ನನಗೆ. ನಿನ್ನನ್ನು ನಾನು ಮಲಗಿಸಬೇಕು ಅಂತ ಇಲ್ಲ. ಮತ್ತೆ ಇನ್ನು ಒಂದು ಕೊಟ್ಟರೆ ನಿನ್ನೆ ಮಲಗುತ್ತೀನಿ. ಪೆಟ್ಟು ಅಷ್ಟು ಬಲವಾಗಿ ಇರ್ಬೇಕಲ್ಲ. ಹೌದು. ಕೊಡುವವ ಯಾರು? ನಾನೇ. ಒಮ್ಮೆ ನೇರ ನಿಲ್ಲುವುದಕ್ಕೆ ಕಲಿ ಬಂದ್ರು. ಈಗ ಹೀಗೆ ನಿಂತು ಮಾತಾಡಿದ್ಯಾ? ಹೌದು, ಹೀಗೆ. ಅದು ನಮ್ಮದು ಶೈಲಿ. ಅವ ಹೀಗೆ ನಿಂತುಕೊಂಡು ನನ್ನನ್ನು ನೇರ ನಿಲ್ಲಿಗೆ ಹೇಳ್ತಾನೆ. ಹಾಗಲ್ಲ, ಅದು ನಮ್ಮದು ಒಂದೊಂದು ರೀತಿಯಾದಂತಹ ಭಂಗಿ. ಇದು ಶೈಲಿ ನಿನ್ನದೇ ಅಲ್ಲ, ನಿನ್ನ ಗುರುಗಳ ಪ್ರಸಾದ.
ಗುರುಗಳು ಹೇಳಿದ್ದಾರೆ ಯಾವುದನ್ನು ಬಿಟ್ಟು ಇದನ್ನು ಬಿಡಬೇಡ. ದುರ್ಬುದ್ಧಿ ಎಲ್ಲ ಗುರುಗಳು ಹೇಳಿಕೊಟ್ಟದ್ದು ಅಂತ ಹೇಳ್ತಾರೆ. ಅಯ್ಯೋ ಪುಣ್ಯ, ಬೇಕಾದನ್ನು ಒಂದು ಕಲೀಲಿಲ್ಲ. ಹಾಗಲ್ಲ, ಇದು ಎಲ್ಲಾ ಕಡೆಯಲ್ಲಿ ಬೇಕು ಅಂತ. ಹಾಗಾಗಿ ನೀನು ನಿನ್ನ ಗುರುಗಳನ್ನು ಸರಿ ನೋಡಿದ್ಯಾ? ನನ್ನ ಗುರುಗಳನ್ನು ಸರಿ ನೋಡಿ. ನೀನು ಬೃಹಸ್ಪತಿ ಆಚಾರ್ಯರ ಮುಂದೆ ನಿಂತು ಮಾತಾಡಿದ್ಯಾ? ಇಲ್ಲ, ಮಾತಾಡುದಿಲ್ಲ. ಯಾಕಂದ್ರೆ ಅವರ ಯೋಗ್ಯತೆ ಅಂತ ಗೊತ್ತುಂಟು. ಹೌದಾ? ನಾನು ಬೃಹಸ್ಪತಿ ನಿನ್ನಿಂದೊಂದು ಪಾಠ ಕಲಿಯುತ್ತೇನೆ. ಗುರುಗಳು ವಿಶ್ರಾಂತಿಯಲ್ಲಿದ್ದಾರೆ. ಇವತ್ತು ನಿನ್ನನ್ನು ಸೋಲಿಸಿ ನಿನ್ನನ್ನು ತರತರನೆ ಎಳೆದುಕೊಂಡು ಹೋಗಿ ಗುರುಗಳ ಮುಂದೆ ನಿಲ್ಲಿಸಿ, ಗುರುಗಳೇ ನೋಡಿ ನಿನ್ನ ಪ್ರಸಾದ ಸ್ವೀಕರಿಸಿ ಅಂತ ಹೇಳ್ತೇನೆ. ನೀನೀಗ ಸಂಪಾದನೆ ಮಾಡಿದ್ದನ್ನೆಲ್ಲ ಗುರುಗಳಿಗೆ ಉಳ್ಳೋಗಿ ಕೊಡು. ಸಂಪಾದನೆ ಮಾಡಿದ್ದನ್ನು ಸಂಪಾದನೆಯಲ್ಲಿ ಉಳಿಸ್ತೇನೆ. ಹೌದಾ? ಹೌದೌದು. ನಿನ್ನನ್ನು ಸಂಪಾದನೆಯವರೆಗೆ ಹೋಗಲಿಕ್ಕೆ ಬಿಟ್ಟು ಯಾರೋ ಬಿಡುದು? ನೀನು ಇಷ್ಟಿನ ಕಿರುಬೆರಳಿನ ಗಾತ್ರಕ್ಕಿಲ್ಲ. ನನ್ನ ಮುಂದೆ ಹೇಳ್ತೇನೆ, ಇದನ್ನು ಕಳಚಿದ್ರೆ ನೀನು ಕಿರುಬೆರಳಷ್ಟೇ ಗಾತ್ರ. ಹೌದಾ? ಮತ್ತೆ ಅಳತೆ ಮಾಡುವವ ಯಾರು ನಿಮ್ಮಲ್ಲಿ? ನಾನೇ ಅಳತೆ ಮಾಡುತ್ತೇನೆ. ನಡೆ ಮನೆಗೆ ಹೋಗುವಾಗ ಖರ್ಚಿಗೆ ಇಲ್ಲದಿದ್ದರೆ ಕೇಳು, ಭಂಡಾರದಲ್ಲಿ ಉಂಟು ನಮ್ಮಲ್ಲಿ. ನೀನು ಸ್ವಲ್ಪ ನೆಟ್ಟಾಗಿ ನಿಂತು ಯಾಕೆ? ಮನದೊಳಗಿಂದು ಭಯದ ಎತ್ತು ತರಿಸುತ್ತ ಮನದೊಳಗಿಂದು ಭಯದ ಯುದ್ಧದುಳಿತ ಅಪಜಯ ಅಪ್ಪಿಣಿ ಯುದ್ಧದುಳಿ ಅಪಜಯ ಅಪ್ಪಿಣಿ ಸಿದ್ಧ ಬಿದಿರುತ್ತಲೇ ಮತ್ತೆಲ್ದೋ ಯೋಚಿಸುತ್ತ ಮಾರಿಯೊಡನೆಂದು ಕಾದುವೆ ನಾ ಅರಿಯೊಡನೆಂದು ಕಾದುವೆ ನೋಡಲಿದ ಸಂಕಟಣಿ
ಜಯದ ನಾರಿ ಸೇರಿದವರ ಯುದ್ಧ ರಂಗಗಳು ತಾರಿ ಗುರಿದ ಪೀ ತಾರಿ ಗುರಿದ ಪೀ ಅಸುರನಿ ಅಸುರನೇ ಕೈವನ್ನುವುದ ನಾರಿಯೇ ಎಲ್ಲಿರಲಿ ಮತ್ತಾದ ಮತ್ತಾದನು ಗೆಲುವವರಿಗೆ ಕಾದುನೇ ಗೀತ ಮದನಾರಿ ಸುಬ್ರಾಯ ಸುಬ್ರಾಯ ಅಂತ ಹೇಳು. ಇಲ್ಲಿ ಪೆಟ್ಟು ತಿಂದು ಬಿದ್ದು ಒದ್ದಾಡ್ತಾ ಅಳ್ತಾ ಇದ್ದೇನೆ, ಅವರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಯಾರು ನೇರ ನಿಲ್ಲುವುದು ಅಂತ ಅರ್ಥ ಆಯ್ತಲ್ಲ. ಈಗ ನನಗೆಲ್ಲ ಅವರೇ ಅರ್ಥ ಮಾಡಿದ್ರು. ನೇರ ನಿಲ್ಲುವುದಕ್ಕಾಗುವುದಕ್ಕಿಂತ ಮೊದಲೇ ನೀನು ಬಿದ್ದಿದ್ದಿ. ಅವರೆಲ್ಲ ಏನು ಸೂಚನೆ ಮಾಡಿದ್ದು ಗೊತ್ತುಂಟಾ? ನಿನಗೆ 4 ಬಿದ್ದದ್ದು ಒಳ್ಳೇದಾಯ್ತು. ಅದು ಬೇಕು, ಅದೆಲ್ಲ ನಮ್ಮವರು ಅಂತ ಅಷ್ಟೇ. ನೀನೆಂತದ ನಿಮ್ಮವರು? ನೀನು ಯಾವಾಗ ಹುಟ್ಟಿದವರು? ಹೌದಾ? ಅದಷ್ಟೇ. ಮೊನ್ನೆ ಮಳೆಗೆ ಹುಟ್ಟಿದ ಅಣಬೆಯಾಗೆ ಇವತ್ತು ಬಂದ ಸುದ್ದಿ. ಒಪ್ಪೆ ಹಾಕಬೇಡ, ಕಡಿತೇನೆ. ಒಪ್ಪೆ ಹಾಕಿದ್ರೆ ನೀನು ಹಾಕ್ತಿ. ಅದಕ್ಕೆ ನಿನಗೇನಾದ್ರೂ ದಿಕ್ಕು ದೋಷ ಉಂಟಾ? ಯಾಕೆ? ಮತ್ತೆ ನಾನು ಇಲ್ಲಿದ್ದೆ, ನಾವು ಅಲ್ಲಿ ನೋಡಿಕೊಂಡು ಒಪ್ಪೆ ಹಾಕ್ತಾ ಇದ್ದಾನೆ. ನಿನ್ನ ಸ್ಥಿತಿಯನ್ನು ನೋಡಿ. ಆದ್ರೆ ಎಂತಹ ಪೌರುಷ, ಎಂತಹ ಸಾಮರ್ಥ್ಯ, ಅದ್ಭುತವಾದಂತಹ ಪರಾಕ್ರಮ. ಅವ ಕೊಟ್ಟ ಒಂದೊಂದು ಏಟಿಗೆ ಹಗಲು ನಕ್ಷತ್ರ ಕಂಡಿದೆ ನನಗೆ. ನಾನು ಎಲ್ಲಿದ್ದೇನೆ ನನಗೆ ಗೊತ್ತಾಗಲಿಲ್ಲ. ಒಂದು ರೀತಿಯ ಮೂರ್ಛಾವಸ್ಥೆಯಲ್ಲಿ ನಾನಿದ್ದೆ. ಆದರೂ ಬಿದ್ದಿದ್ರು ಆ ಪಾಪಿ ಒದ್ದಲ್ಲಿಗೆ ಒದ್ದಿತಾ ಇದ್ದಾನೆ, ಬಡದಲ್ಲಿಗೆ ಬಡಿತಾ ಇದ್ದಾನೆ. ಅವನ ಕಾಲಿಗೆ ಕುಷ್ಠರೋಗ ಹಿಡಿಲಿಕ್ಕೆ, ಪಾಪಿ ಸತ್ತು ಭೂಲೋಕದಲ್ಲಿ ಮಣ್ಣು ತಿಂದು ಹೋಗ್ಲಿಕ್ಕೆ, ಇವನ ಕೈಕಾಲಿಗೆ ವಾತ ಬಡಿಲಿಕ್ಕೆ. ಇನ್ನು ಹೇಳೋದಕ್ಕಿಲ್ಲ, ಇವತ್ತೇ ಮುಗೀತು ನಿನ್ನದು. ಪಾಪಿ, ಹೇಳಿ ಮುಗಿಸು. ನೀಚ, ನಾಳೆ ಶತಮೂರ್ಖ ಇವ. ಇಲ್ಲದಿದ್ದರೆ ಒಬ್ಬ ರಣಕ್ಷೇತ್ರದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ, ನರಳಾಡ್ತಾ ಇದ್ದಾನೆ, ಕೈ ಮೇಲೆ ಎತ್ತಿದ್ದಾನೆ ಅಂತಾದ್ರೆ ಯಾರಾದರೂ ಅವನನ್ನು ಬಿಡಬೇಕು. ನಾನು ಬಿದ್ದರೂ ಇವ ಬಿಡ್ಲಿನ ಹೊಡಿತಾ ಇದ್ದಾನೆ. ನಾವು ಬಿದ್ದಲಿಗೆ ಹೊಡೆಯುವುದು ಹೆಚ್ಚು, ಹೇಳಬಾರ್ದು ಅಂತ. ಆದರೆ ಒಂದಂತೂ ಸತ್ಯ, ಇವರ ದಾಳಿಯಾದ ಕಾಲಕ್ಕೆ ಉತ್ಸಾಹದಿಂದ ನಾನು ಯುದ್ಧಕ್ಕೆ ಹೊರಡುವಾಗ ನಾನು ಭಾವಿಸಿದ್ದು ಏನು ಗೊತ್ತಾ? ಬಂದಿರುವಂತಹ ರಾಕ್ಷಸರು ಇವರಲ್ಲಿ ಯುದ್ಧ ಮಾಡುವುದು ದೊಡ್ಡ ವಿಷಯ ಅಲ್ಲ. ಸಾಮಾನ್ಯ ಒಬ್ಬಾಕೆ ಹೆಣ್ಣಿನೊಡನೆ ಯುದ್ಧ ಮಾಡಿದಷ್ಟೇ, ಅರ್ಥಾತ್ ಒಂದು ನಾರಿಯೊಡನೆ ಕಾದಾಡಿದಷ್ಟೇ ಶ್ರಮ ಇರಬಹುದು ಅಂತ ಭಾವಿಸಿದೆ. ಇವನಲ್ಲಿ ಯುದ್ಧ ಮಾಡಿದ ಮೇಲೆ ಆ ವಾಕ್ಯವನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ನಾ ಅರಿಯೊಡನೆಂತು ಕಾದುವೆ ಅಂತಹ ಸ್ಥಿತಿಗೆ ನನ್ನನ್ನು ತಂದು ತಲುಪಿಸಿದ್ದಾನೆ. ಜಯಲಾಲ ನಮ್ಮ ಪಕ್ಷದಲ್ಲಿದ್ದಾನೆ, ದೇವತೆಗಳ ಕೈ ಬಿಡುವುದಿಲ್ಲ, ನಮ್ಮಲ್ಲಿ ಅವನ ಸಾನ್ನಿಧ್ಯ ಇದೆ. ಹೀಗೆ ಭಾವಿಸಿ ಯುದ್ಧಕ್ಕೆ ನಾ ಮುಂದುವರಿದರೆ ಇವನ ಪೌರುಷವನ್ನು ಕಂಡು ಆ ಜಯಲಲನೆ ಇವರ ಪಕ್ಷವನ್ನು ಸೇರಿಕೊಂಡಿದ್ದಾಳೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಏನು ಮಾಡೋಣ? ನಾನು ಬರಬೇಕು ಅಂತ ಬಂದದ್ದಲ್ಲ ಯುದ್ಧಕ್ಕೆ, ಬೇರೆ ಯಾರು ಬರಲಿಕ್ಕೆ ಇಲ್ಲ. ಯಾಕಂದರೆ ಅಪ್ಪ ನನಗೆ ಹೊಣೆಗಾರಿಕೆ ಕೊಟ್ಟದ್ದು. ಕೊನೆಗೆ ಬರುವುದು ನಾನೇ. ಬರಬೇಕಾದವರೆಲ್ಲ ಬಂದು ಹೋಗಿ ಆಯಿತು. ಇನ್ನು ನನ್ನಿಂದ ಮತ್ತೆ ಯಾರು ಬರಲಿಕ್ಕಿಲ್ಲ. ಒಂದು ಹಂತದಲ್ಲಿ ಮುಗೀತಿಲ್ಲಿಗೆ. ಇನ್ನು ಬಹುಶಃ ಇದ್ದವರೇನಾದರೂ ಸುಧಾರಿಸಬೇಕಷ್ಟೇ. ಆದರೆ ಒಂದು, ಇನ್ನು ನನ್ನಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳು ಮೊದಲು. ನನ್ನದ್ದು ಮುಗೀತು, ಬಿದ್ದೆ. ಕೂಡದವ ಬಂದದ್ದು ಯಾಕೆ ನೋಡಿದ್ರೆ
ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಯುವವರು ಮೂರು ಮೂರ್ತಿಗಳು. ಆ ಪರಮೇಶ್ವರನೇ ಇಂಥ ದುಷ್ಟ ಶಕ್ತಿಗಳನ್ನು ನಾಶ ಮಾಡಬೇಕು ಅಂತ ಬಿಟ್ಟರೆ ನಮ್ಮಿಂದ ಸಾಧ್ಯ ಇಲ್ಲ. ನಾನೀಗ ಏನು ಮಾಡಲಿ? ಆ ಪಾಪಿ ಕೇಳುವುದು ನನ್ನ ಅಮ್ಮನನ್ನು. ಆದರೆ ಒಂದು ನಿಶ್ಚಿಂತೆ, ನನ್ನ ಅಮ್ಮನನ್ನು ಹುಡುಕಬೇಕು ಅಂತ ಇದ್ದರೆ ಇವರ ಆಯುಷ್ಯ ಪೂರ್ತಿ ಬೇಕಾಗಿತ್ತು. ಆದರೆ ನಾನಿಲ್ಲಿ ಸೋತು ಬಿದ್ದಿದ್ದೇನಲ್ಲ. ಹರ ಹರ! ನಾ ಏನು ಮಾಡಲಿ? ಏ ಪಾಪಿ, ಏನಾದರೂ ಹೇಳು. ಪಾಪಿ ಬಳಿಕ ಪರಿಣಾಮದಲ್ಲಿ ಅಪಜಯ ಪರಿಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಆಗಲಿಲ್ಲ ಇವರಿಂದ. ಈಗ ಬಿದ್ದಿದ್ದಾನೆ ಪಾಪಿ. ಇವನ ಯಶಸ್ಸು, ಆವಾಗ ಕೀರ್ತಿ, ಆವಾಗ ಮೆಟ್ಟು ಬಂದು ಈಗ ಹಾರಿಕೊಳ್ತೀವಿ ಅಂತ ಭಾವಿಸಿದೆ. ನಿನ್ನ ತಲೆಯ ಮೇಲೆ ಒಂದು ಉಂಟು, ನಮ್ಮದೊಂದು ಪರಂಪರೆ ಇತ್ತು. ಇನ್ನು ಯಾರು ಇಲ್ಲ ಅಂತ ಗೊತ್ತಾಯ್ತಲ್ವಾ? ನಮ್ಮ ಪ್ರತಾಪ ಗೊತ್ತಾಯ್ತು. ನೀನು ಏನೆಲ್ಲ ಮಾಡ್ತಿತ್ತು ಗೊತ್ತಾಯ್ತಲ್ವಾ? ಬದುಕಲಿಕ್ಕೆ ನನ್ನ ಪರಮ ಉದ್ದೇಶ, ಪರಮ ಲಕ್ಷ್ಯ ಏನು ಬಲ್ಲದ? ಬೇಡದ್ದೇ ತಂದೆಗೆ ಬೇಕಾದು ದುರ್ಬುದ್ಧಿ ನನಗೆ ಬೇಡದ್ದಾಗಿರಬಹುದು. ಹಾಗಾಗಿ ವೀರ ಮಹೇಂದ್ರಿ ನಗರಲ್ಲಿ ಮೆರೆಯುತ್ತಾ ಇದ್ದಾನೆ. ಎಂತಹ ಒಂದು ದುಷ್ಟ ಮಗ ಇವನ ಅಮ್ಮ ಇರುವಾಗಲೇ ಅಪ್ಪನಿಗೆ ಮತ್ತೊಂದು ಹೆಂಡತಿಕೊಂಡು ಹೋಗಿ ಪುತ್ರನ ಮಾಸಿ ನಿನ್ನ ಮುಖಕ್ಕೆ ಬಳಿಬೇಕು. ಇಷ್ಟಾರ್ಥವನ್ನು ಈಡೇರಿಸಬೇಕಾದದ್ದು ಮಗನಾದವನ ಆದ್ಯ ಕರ್ತವ್ಯ. ಹಾಗಾಗಿ ಶಚಿಯನ್ನು ಅಂತಃಪುರದಲ್ಲಿ ಹುಡುಕಿದೆ, ತಪ್ಪಿಸಿಕೊಂಡಿದ್ದಾಳೆ. ನನ್ನನ್ನು ಬಿಟ್ಟು ನಾನು ಬಂದಿದ್ದೇನೆ ಅನ್ನೋದು ಗೊತ್ತಾಗ್ಬೇಕಲ್ಲ. ನಾನು ಹೋಗ್ತೇನೆ. ನಾನು ಕಟ್ಟಿಕೊಂಡು ವೀರ ಮಹೇಂದ್ರ ನಗರ ಕಟ್ಟಿಕೊಂಡು ಹೋಗ್ಲಿಕ್ಕೆ ಎಂತದ್ದು ತಿಂಡಿಯ? ನನ್ನ ಜೊತೆಯಲ್ಲಿ ಬಾ. ಬರುವುದಿಲ್ಲ. ನಡೆ. ನನ್ನ ಇನ್ನೊಂದು ಮುಖವನ್ನು ನೋಡ್ಲಿಲ್ಲ, ಅದನ್ನೊಂದು ನೋಡ್ಬೇಕು. ಯಾವುದು? ಇನ್ನೊಂದು ಮುಖ. ನಿನ್ನ ಈ ಸ್ಥಿತಿಯಲ್ಲಿ ಆ ಮುಖ ಬೇಡ. ನನ್ನನ್ನು ಬಿಟ್ಟು ಬಿಡ. ಬಿಟ್ಟು ಬಿಡ. ನಾನೇ ವೀರ ಮಹೇಂದ್ರ ನಗರಿಗೆ ಹೇಳಲಿಕ್ಕೆ ಕೂಡದೆ ನಾನು ಕೂಡಿದ್ರೆ ಎತ್ತುಕೊಂಡು ಹೋಗು. ಹೇಳೋ ಎತ್ತು ನಿಲ್ಲಿದ್ರೆ ನಿನಗೆ ಹೊಡೆಯುವುದು. ಕಬ್ಬಿಣದ ಸರಪಳಿಯನ್ನು ಬಿಗಿದಿದ್ದೇನೆ ದೇಹಕ್ಕೆ. ಎಲ್ಲಿಂಟ ಸರಪಳಿ? ನಿನಗೆ ಕಾಣಿಸುವುದಿಲ್ಲ, ಎಲ್ಲ ಮಾಯೆ. ಹೌದು, ನಿನಗೆ ಸರಪಳಿ ಕಾಣಿಸ. ನೀನು ಬಂಧನ ಆಗುವುದು ಕಾಣಿಸು. ಹೇಳ ಮೇಲೆ ಕೈ ನಿಂತ್ಕೊಳ್ಳ. ನಿನಗೆ ಕೈ ಅಲ್ಲ ಎಪ್ಪಿಸು. ನೀನು ಯಾರಿಗಾರಿಗೆ ಹೇಳ ಮೇಲೆ ಸುರಪತಿಯ ಕಣ್ಣೀರನ್ನು, ಹೌದು, ಅಲ್ಲಾವನ ಸತಿಯಾದ ಶಚಿಯ ಕಣ್ಣೀರನ್ನು, ಸುರಲೋಕವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಜಯಂತಕುಮಾರ ಹೋರಾಟ ಮಾಡಿ ಸೋಲನ್ನೇ ಅನುಭವಿಸಿದರಂತೆ. ನಿಜ. ಹಾಗೆಂದು ಲೋಕವನ್ನು ಉಳಿಸಿಕೊಳ್ಳಬೇಕಾದ ಕರ್ತವ್ಯ ನಮಗುಂಟು. ಹೌದು. ಆ ಕಾರಣದಿಂದ ಈ ಪೂರ್ವದಲ್ಲೇ ತಾರಕರನ್ನು ಓದಿಸಿ ತಾರಕಾರಿ ಎನ್ನುವಂತಹ ಬಿರುದನ್ನು ಪಡೆದ ನಮ್ಮ ಕುಮಾರ ಷಡಾನನ ಅವರನ್ನೇ ಕರೆದು ಕಳುಹಿಸಬೇಕಾಗಿದೆ. ಎಲ್ಲಿ ಗೌರಿ ಕಂದ ಕುಮಾರ ಬಂದನು ಬರಲಯ ಸುಕುಮಾರ ಕುಮಾರ ಸಮೀರ ಬಲಾನ್ವಿತ ಸುಂದರ
ಏನು ಬ್ರಹ್ಮ ಸಂಕಲ್ಪವೋ ಎನ್ನುವ ಹಾಗೆ ನಮ್ಮದಾದ ನಿರ್ಣಯದಂತೆ ಇಂದ್ರನ ಬಲವನ್ನೇ ಮೀರಿ ನಿಲ್ಲುವ ಸಮೀರ ಸಮಬಲಯುತನಾದ ನೀನು ಉದಿಸಿ ಬಂದವನು. ನಮ್ಮ ಇಚ್ಛೆಯಂತೆಯೇ ನೀನು ಕೆಲಸವನ್ನು ಮಾಡಿದನು. ಇಂದು ಕೂಡ ನಿನ್ನ ಮಹತ್ ಕಾರ್ಯವಾಗಬೇಕಾಗಿದೆ. ಆ ಕಾರಣದಿಂದ ಕರೆಸಿಕೊಂಡಿದ್ದೇನೆ. ಈಗಾಗಲೇ ವೀರಮಹೇಂದ್ರ ಪಟ್ಟಣ ಎನ್ನುವುದನ್ನು ಆಳುತ್ತಾ ಇರುವವನು ಶೂರಪದ್ಮಾಕ್ಕೆ ಎನ್ನುವಂತಹ ಸುರ, ಅವನ ಸುತನಾದ ಬಾನುಕನ ಮೂಲಕವಾಗಿ ದೇವಲೋಕದ ಮೇಲೆ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಸುರಪಸುತನಾದ ಜಯಂತನನ್ನು ಕಟ್ಟಿಕೊಂಡು ಎಳೆದುಕೊಂಡು ಹೋಗಿದ್ದಾನಂತೆ. ಸುರಪನಂತೂ ತನ್ನ ಸತ್ಯ ರಕ್ಷಣೆಗೆ ಬೇಕಾಗಿ ಶ್ರೀಕಾಶವನವನ್ನು ಸೇರಿಕೊಂಡವರಿದ್ದಾರೆ. ಅವರೆಲ್ಲವರಿಗೂ ಕೂಡ ಕಷ್ಟಗಳು ಬಂದೊದಗಿದೆ. ಈ ಕಷ್ಟಗಳನ್ನು ದೂರೀಕರಿಸಬೇಕು ಅಂತಾದ್ರೆ ಬಲವಂತನಾದ ಬಲಯುತನಾದ ನೀನು ಆ ಪಟ್ಟಣಕ್ಕೆ ಸಾಗಿ ಶೂರಪದ್ಮನೇ ಮುಖ್ಯರಾದ ಅನೇಕ ರಕ್ಕಸರನ್ನು ಮರ್ದಿಸಿ ಬರ್ತೀಯ. ಪರಿಹರಿಸುವುದಕ್ಕೆ ಬೇಕಾಗಿ ಜನಿಸಿದವ ನಾನು. ಈ ಕಾಲಕ್ಕೆ ಬಂದಿರುವಂತಹ ಕಷ್ಟ ಏನೇ ಇರಲಿ ಅದನ್ನು ಹೋಗಲಾಡಿಸುವುದಕ್ಕೆ ನಿಮ್ಮ ಮಗ ನಾನು ಪ್ರಯತ್ನಿಸ್ತೇನೆ. ನನ್ನ ಪೂರ್ಣಾನುಗ್ರಹ ಇದೆ. ಒಳ್ಳೆ ಆದರೂ ಕೂಡ ಅನ್ನಪೂರ್ಣೆಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಕೇಳೋಣ. ಹರಸಿಗಳು ಕಂದನಾದು ಖಳರವನವಾಗ ಸದಳ ಅಳವಿಗೆಲ್ಲ ಸೀಮದಿ ತಳ್ಳುಗಿ ಬಿದ್ದಿರುಗಲು ಇಳೆಯೊಳಗೆ ಬತ್ತಬುದೇನು ತಾಳ ಹರಸಿಗಳು ಹಿದಳು ಅಧರ್ಮವೇ ತಾಂಡವಾಡುವಂತಹ ಸಂದರ್ಭ. ಧರ್ಮ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಮಗನೇ. ಹಾಗಾಗಿ ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡಬೇಕಾಗಿದ್ದು ನಿನ್ನಿಂದ ಮಾತ್ರ ಸಾಧ್ಯವಾದ ಭಾವಿಸಿಕೊಂಡವರು ನಾವು. ಹಾಗಾಗಿ ಹೋಗುವಂತಹ ನಿನಗೆ ಶುಭಾಶೀರ್ವಾದವನ್ನು ಮಾಡಿದ್ದೇನೆ. ಯಶಸ್ಸನ್ನು ಕಂಡು ಬಾಕಂದ ಶ್ರೇಯಸ್ಸಾಗಲಿ. ವಿಜಯೀ ಭವ. ಸಿದ್ಧ
ಮುಂದಾಗಿ ಬರ್ತಾ ಇದ್ದಾರಂತೆ. ಆತನನ್ನು ಸುಮ್ಮನೆ ಬಿಡುವುದೇ? ಸುಮ್ಮನೆ ಬಿಡುವ ಹಾಗಿಲ್ಲ. ಪ್ರತ್ಯಕ್ಷ ತ್ರಿಮೂರ್ತಿಗಳೇ, ಆ ಬ್ರಹ್ಮನೇ, ವಿಷ್ಣುವೋ ಅಲ್ಲ ಪ್ರಭರಾಮೇಶ್ವರನೇ, ಒಂದರವೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಖಡ್ಗವನ್ನು ಹಿಡಿದಿದ್ದೇನೆ, ಮಣಿರಥವನ್ನು ಏರಿ ಯುದ್ಧಕ್ಕಾಗಿ ಮಣಿದ್ದೇನೆ. ಸ್ವಲ್ಪ ಸಮಾಧಾನ ಚಿತ್ತರಾಗಿ ನಾನು ಆಡುವಂತ ಒಂದೆರಡು ಮಾತುಗಳನ್ನು ಆಲಿಸಬೇಕು.
ನಮ್ಮವರಿಗೆಲ್ಲ ಪರಾಜಯವನ್ನೇ ನೋಡುತ್ತಾ ಇದ್ದೇವೆ. ಅಪ್ಪಯ್ಯೋ, ಈಗ ತಾನೇ ದೂತನೋರ್ವ ಬಂದ ಆಡಿದ ಮಾತುಗಳನ್ನು ತಾವು ಅನುಮೋದಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾದೆ ಗೆಲುವಡ ಸಾಧ್ಯ ಸಾಧಿಸುತ್ತ ಸಂಧಿಯನು ಸಾಮಾನ್ಯನಾಗಿರುವಂತಹ ಆ ತಾರಕ ವಿರೋಧಿಗಳ ಪ್ರಾಬಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ತ್ರಿಜಗವನ್ನೇ ನಡುಗಿಸಿರುವಂತಹ ವೀರರ ರಕ್ಷಾಭಿಚೇತನದಿಂದಲೇ ಅಪುಳಗಿತಾರಂಧ್ರಗಾತರಾಗಿರುವಂತಹ ತಮ್ಮ ಪ್ರಸಿದ್ಧಿಯನ್ನು ಪ್ರಚಾರವನ್ನು ನಮ್ಮವರು ತಿಳಿಯದೆ ಇರುವವರಲ್ಲ. ಆದರೂ ಈ ಕಾಲದಲ್ಲಿ ಅವರನ್ನು ಹೊಗಳಿ ಸಂಧಿಯನ್ನ ಮಾಡಿಕೋ ಎಂಬುದಾಗಿ ಎಚ್ಚರಿಸ್ತಾನೆ. ಮಾತ್ರವಲ್ಲ, ಈ ಕಾಲದಲ್ಲಿ ಸುರರಿಗೆಲ್ಲ ಪತಿ ಸದೃಶರಾಗಿ ಅವರನ್ನು ಕಾಯುವುದಕ್ಕೆ ಬೇಕಾಗಿ ಅಲ್ಲ, ಸಂರಕ್ಷಣೆ ಮಾಡುವುದಕ್ಕ ಬೇಕಾಗಿ ಬಂದವನು ಚಿಲುಮವನಿದ್ದಾನೆ. ಆ ಚಿಲುಮಯ ಸಾಮಾನ್ಯ ಅಂತ ಭಾವಿಸಿದ ಸಾಮಾನ್ಯ ಪಾಲಕನಲ್ಲ. ಮುಕ್ತಿ ದಾಯಕ ಸುಬ್ರಹ್ಮಣ್ಯ ಮುಕ್ತಿ ದಾಯಕ ಸುಬ್ರಹ್ಮಣ್ಯ शक्ति आदि शक्ति परल ज्योति वीरा गगनयाला आदि शक्ति परल ज्योति वीरा गगनयाला भक्त जना बुद्धि चंद्र निन्न युक्ति तपुदे गुण शास्त्र निन्न युक्ति तपुदे गुण शास्त्र मुक्ति दायक सुब्रह्मण्य
ಸಾಧಕರಲ್ಲ. ಮತ್ತೇನು ವಿಶೇಷ? ಮುಕ್ತಿದಾಯಕನಿದ್ದಾರೆ. ಆದಿಶಕ್ತಿ ಪರಂಜ್ಯೋತಿ ಸ್ವರೂಪರಾಗಿರುವಂತ ಅವರಲ್ಲಿ ಕಾದುವುದಕ್ಕಾಗಿ ಹೋದರೆ ನಿಮ್ಮ ಯುಕ್ತಿ ನಡೆಯುವುದಕ್ಕಿಲ್ಲ. ಅವರದ್ದಾಗಿರುವಂತಹ ಪ್ರಭಾವ ಮಹಾತ್ಮೆ ಎಷ್ಟು ಏನು ಎಂಬುದನ್ನು ಪ್ರಪಂಚವೇ ತಿಳಿದುಕೊಂಡಿದೆ. ಹಾಗಿರುವಾಗ ನೀವು ಹೋದದ್ದೇ ಹೌದು ಅಂತಾದ್ರೆ ಬೀಸುತ್ತಿರುವ ಗಾಳಿಯನ್ನು ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡ ಹಾಗಾದೀತು. ಹಿಡಿಯುವುದಕ್ಕಾಗುತ್ತದೆ. ಕೇವಲ ಅಬ್ದಿಯ ಆಳವನ್ನು ಅರಿಯದೆ ಆಳಕ್ಕೆ ಇಳಿದ ಹಾಗಾದೀತು. ಸಾಗರಗ ಆಳಕ್ಕೆ ಇಳಿದ ಹಾಗಾದೀತು. ಮಾತ್ರವಲ್ಲ, ಒಣವೊಂದು ಗಿರಿಯನ್ನು ಕಟ್ಟಿ ಸರ್ವನಾಶ ಮಾಡುತ್ತೇನೆ, ತಿಂದು ಬಿಡುತ್ತೇನೆ ಅಂತ ಹೊರಟ್ರೆ ಅದಕ್ಕೆ ಸಾಧ್ಯವಾದೀತೆ ಹೇಳಿ. ನೀವೀಗ ನಿಮ್ಮ ಯುಕ್ತಿಯನ್ನು ತೋರಿಸುವುದಕ್ಕೆ ಹೋದರೆ ಹಾಗೆ ಅದೀತು ಪರಿಣಾಮ. ಬೇಡವಪ್ಪಯ್ಯ ಬೇಡ. ಗಂಧ ಹಿರಣ್ಯಕ ಆತ ಬಾಲಕನಲ್ಲ, ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದು. ಈ ಶಕ್ತಿ ಎಂಬುದಕ್ಕೆ ಯಾವ ಆಧಾರ ಇದೆ? ಇದೆಲ್ಲ ಕೊಡಬಲ್ಲೆ ನಾನು. ಹೇಗೆ? ನನ್ನ ಚಿಕ್ಕ ತಂದೆ ತಾರಕಾಸುರ ಗತಿ ಏನಾಯ್ತಪ್ಪಯ್ಯ? ತಾರಕದಲ್ಲಿಯೇ ಮೆರೆದಾಡಿವ, ತಾರಕದಲ್ಲಿಯೇ ವ್ಯವಹರಿಸಿದವ. ಆ ಚಂದ್ರಾರ್ಕವಾಗಿ ಕೀರ್ತಿಯನ್ನು ಅಲ್ಲ ತನ್ನು ಉಳಿಯಬೇಕಾಗಿತ್ತು. ಏನು ಮಾಡೋಣ ರಾಕ್ಷಸನ ಸ್ವಭಾವ ಅನುಗುಣವಾಗಿಯೇ ವ್ಯವಹರಿಸಿದ, ತಪಸ್ಸನ್ನು ಆಚರಿಸಿದ. ಸಾಧನೆಯ ಸತ್ಫಲದಿಂದಲೇ 3 ಲೋಕವನ್ನು ತನ್ನ ಅಂಕಿಯಲ್ಲಿರಿಸಿಕೊಂಡ. ತಪಸ್ಸಿಗೆ ಒಲಿದಿರುವಂತಹ ಬ್ರಹ್ಮದೇವನಲ್ಲಿ ಕೇಳಿಕೊಂಡ. ಮರಣ ಇಲ್ಲದೇ ಇರುವಂತಹ ವರವನ್ನು ಅನುಗ್ರಹಿಸು. ಮರಣ ಬರುವುದಿದ್ದರೆ ಪರಮೇಶ್ವರನ ಸುತನಿಂದ ಹೊರತು ನಿನಗೆ ಮರಣವಿಲ್ಲ. ಕೇಳಿದಾಕ್ಷಣ ಸಂತೋಷದ ಸಾಗರದಲ್ಲಿ ತೇಲಾಡಿದ. ನಗಾಡಿದವನು ಸತಿ ಇಲ್ಲದ ಈಶಂಗೆ ಮಕ್ಕಳಾಗುವುದುಂಟೆ. ಎಲ್ಲರನ್ನು ಕೂಡಿಸಿ ಅವೊಬ್ಬನ ನಕ್ಕಿದ್ದಲ್ಲ. ಅಂತಹ ಅವನಿಗೆ ಅವಳು ಒಂದಾದಾಗ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಬಹುದು ಎಂಬ ನಿರೀಕ್ಷೆಯೂ ಬರಲಿಲ್ಲ. 6 ಮತ್ತೊಂದನೆಯ ದಿನದಲ್ಲಿ ನೋಡಿ ತಾರಕ ಎಂಥದ್ದು ಏನು, ಆದರೆ ಈ ಮಗು ಏನು? ಅಂತಹ ಗರಪರಾಕ್ರಮಿ ಮಿಡುಕೊಳ್ಳ ತಾರಕನೊಂದು ಹುಟ್ಟಿ 7ನೇ ದಿವಸದಲ್ಲಿ ಕೊಂದು ಕಳೆದಿರುವಂತಹ ಮಹಾಮಹಿಮನಿದ್ದಾರೆ. ಬೇಡ ಬಿಡು, ನನ್ನ ಸಾಮಾನ್ಯನೇ ಇರಗೋಪ. ಆಕಾಶದಲ್ಲಿ ಪ್ರಪಂಚಕ್ಕೆ ಬೆಳಕನ್ನು ಕೊಡಬಹುದಾದಂತಹ
ಅದೇ ರೀತಿಯಲ್ಲಿ ವೀರ ಮಹೇಂದ್ರ ಪಟ್ಟಣದಲ್ಲಿ ಮೆರೆಯುತ್ತಾ ಇದ್ದ ನನ್ನ ಅವನ ವರ್ಚಸ್ಸಿಗೆ ಅವನ ತೇಜಸ್ಸಿಗೆ ಪ್ರಪಂಚವೇ ಬೆಳಗಾಗಿ ಬೆಟ್ಟೆತ್ತಿ ತೋರಿಸುತ್ತಾ ಇತ್ತು. ಅಂತಹ ವೀರಾದಿ ವೀರರನ್ನು ಯುದ್ಧ ಕಣದಲ್ಲಿ ಕಳೆದಿರುವಂತಹ ಮಹಾ ಘನಮಹಿಮನಿದ್ದಾರೆ. ಗುಹ್ಯವಾಗಿ ಬಂದುದರಿಂದ ಗುಹ, ಆಮೇಲೆ ಅವರು ಮುಖವನ್ನು ಹೊಂದಿದ್ದರಿಂದ ಷಣ್ಮುಖ ಷಡಾಣರು, ಆಮೇಲೆ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಹೀಗೆ ನಾನಾ ಹೆಸರುಗಳಿಂದ ಭಕ್ತಾದಿಗಳು ಅಲ್ಲ ದೇವತೆಗಳು ಋಷಿಮುನಿಗಳಿಂದ ಕರೆಸಿಕೊಳ್ಳುತ್ತಿರುವಂತಹ ಮಹಾ ಚೈತನ್ಯ ಸ್ವರೂಪಿಯನ್ನು ನಾವು ವಿರೋಧಿಸಿ ಬದುಕುವುದಕ್ಕುಂಟೆ. ಅವ ದಯ ತೋರಿಯಾರು, ಅನುಗ್ರಹಿಸಿ ಯಾರು, ಬೇಡ ವಿರೋಧ ಬೇಡ, ಯುದ್ಧವನ್ನು ನಿಲ್ಲಿಸಿ. ಹಾಗಾದ್ರೆ ನಾವೇನು ಮಾಡಬೇಕು? ತಾತ ಕೇಳಿದರಿಂದ ಕದನದ ಮಾತ ಬಿಡು ಸೊಗಸಲ್ಲ, ನಿರ್ಜರನಾಥ ನಡುಗ ಸುರಾಂಗನಾದ್ಯರ ಸೆರೆಯ ಬಿಡುತ್ತೀಗ, ನಿರ್ಜರನಾಥ ನಡುಗ ಸುರಾಂಗನಾದ್ಯರ ಸೆರೆಯ ಬಿಡುತ್ತೀಗ. ಈಗ ಭೂತಪತಿಯಾತ್ಮಜನ ಮರೆಗೊಂಡಾತನಪ್ಪಣೆಯಂತೆ ನಡೆಯುವುದು. ಮರೆಗೊಂಡಾತನಪ್ಪಣೆಯಂತೆ ನಡೆಯುವುದು ನೀತಿಯಂತೆನೆ ಪೇದಲು. ಭೂತಪತಿಯಾತ್ಮಜನ ಮರೆಗೊಂಡಾತನಪ್ಪಣೆಯಂತೆ ನಡೆಯುವುದು ನೀತಿ. ತಾತ ಕೇಳಿದು ನೀತಿ. ಕದನ ಬಿಡು ಸೊಗಸ ಪ್ರಪಂಚವೆಂಬುದು ದ್ವಂದ್ವ, ಅದಕ್ಕನುಗುಣವಾಗಿ ಅನುಸಾರವಾಗಿ ನಾವು ನಡೆದುಕೊಳ್ಳಬೇಕಾಗುತ್ತದೆ. ಒಂದು ಕಾಲದಲ್ಲಿ ಒಬ್ಬ ಶ್ರೇಷ್ಠನಾಗಿ ಮೆರೆಯುತ್ತಾನೆ, ಮತ್ತೊಂದು ಕಾಲದಲ್ಲಿ ಅವನಿಗಿಂತ ಶ್ರೇಷ್ಠ ಮತ್ತೊಬ್ಬ ಬಂದಾಗ ಈತ ಕನಿಷ್ಠತೆಯನ್ನು ಒಪ್ಪಿಕೊಳ್ಳಲೇಬೇಕು. ಒಂದು ಕಾಲದಲ್ಲಿ ತಾರಕಾಸುರ, ಅದಕ್ಕಿಂತ ಮೊದಲು ಬೇರೆ. ಈ ಸಂದರ್ಭದಲ್ಲಿ ನೀವು ಘನವಿಕ್ರಮಿ ಎಂದೆನಿಸಿಕೊಂಡು ಮೆರೆಯುತ್ತಾ ಇದ್ದೀರಿ. ನಿಮ್ಮ ಭ್ರಮೆಯಿಂದಾಗಿ ನೀವು ಮಾಡಿದಂತಹ ಅಚಾತುರ್ಯ ಅಲ್ಲ ಅಧರ್ಮ, ಸತ್ಕರ್ಮವನ್ನು ಮೆಟ್ಟಿ ನಿಂತವರು ತಾವು. ಅದಕ್ಕಾಗಿಯೇ ನಿಮ್ಮ ವರ್ಚಸ್ಸು, ನಿಮ್ಮಲ್ಲಿರುವಂತಹ ಬ್ರಹ್ಮತೇಜ ಕುಂಠಿತವಾಗಿ ಬಂದಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಆದ್ದರಿಂದಲೇ ಮತ್ತೊಂದು ಮಹಾಶಕ್ತಿ ಅಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ನಮಗಿಂತ ಮಿಗಿಲಾಗಿರುವಂತಹ ಮಹಾಶಕ್ತಿ ಉಂಟು ಅಂತಾದ್ರೆ ಪ್ರಾಮಾಣಿಕವಾಗಿ ಅಡ್ಡ ಬೀಳುವುದಕ್ಕೆ ಕೈ ಮುಗಿಯುವುದಕ್ಕೆ ನಮಗೇನು ಕಷ್ಟ. ಅನುಗ್ರಹಕ್ಕಾಗಿ ನಮ್ಮನ್ನು
ಗುರುವಾಗಿ ರಂಜಿಸುವವನು ಪರಮೇಶ್ವರ ದೇವ. ಅವನಿಗೆ ನಾವು ಮಣಿದಿದ್ದೇವೆ, ಆಶೀರ್ವಾದ ಪಡೆದಿದ್ದೇವೆ, ತಪ್ಪಲ್ಲವಲ್ಲ. ವರ ತಪಸ್ಸಿನ ಮೂಲಕವಾಗಿ ಆ ಪರಮೇಶ್ವರಿಗೂ ಕೂಡ ವಿಧಿಗೂ ಕೂಡ ತಾವು ಮಣಿದಿದ್ದೀರಿ, ತಲೆಯನ್ನು ತಗ್ಗಿಸಿದ್ದೀರಿ. ಪಡೆದ ತಾಯಿಗೆ ಆಶೆಯನ್ನು ಈಡೇರಿಸುವುದಕ್ಕಾಗಿ ಯಾವತ್ತೂ ಪೂಜೆಯನ್ನು ಸಲ್ಲಿಸುವವರು ತಾವು. ಅವರೆಲ್ಲವರಿಗೂ ತಲೆಯನ್ನು ತಗ್ಗಿಸಿ ಮಣಿಯುವುದಕ್ಕೆ ನಿಮಗಾಗುತ್ತಿರುವಾಗ ಮಹಾಮುಕ್ತಿದಾಯಕ ಮಹಾಚೇತನಮಯವಾಗಿರುವಂತಹ ಆ ಸುಬ್ರಹ್ಮಣ್ಯನಿಗೆ ಮಣಿಯುವುದಕ್ಕೆ, ತಲೆಯನ್ನು ತಗ್ಗಿಸುವುದಕ್ಕೆ ನಿಮಗೇನು ಹೇಳಿ ಕಷ್ಟವೇ ಅಲ್ಲ. ಯಾಕೆ ಯಾಕೆ ಪರಮೇಶ್ವರ ದೇವರ ಭಕ್ತರು ನಾವು. ಬಂದದ್ದು ಪರಶಿವನ ಮಗ, ಅವರಲ್ಲಿ ಭೇದ ಉಂಟೇ ಹೇಳಿ. ಮಗನಿಗೆ ಕೈ ಮುಗಿದರೆ, ಅವನಿಗೆ ತಲೆಯನ್ನು ತಗ್ಗಿಸಿ ಪೂಜೆಯನ್ನು ಮಾಡಿದರೆ ನಮ್ಮ ಕುಲಗುರುಗಳಾಗಿರುವಂತಹ ಪರಮೇಶ್ವರನಿಗೂ ಪ್ರೀತಿ ಅರ್ಥವಾಗುತ್ತದೆ, ಪ್ರೀತಿ ಉಂಟಾಗುತ್ತದೆ. ಆದ್ದರಿಂದ ಅಪ್ಪಯ್ಯ ಏನು ಬಲಾತ್ಕಾರವಾಗಿ ಎಳೆದು ತಂದಿದ್ದೀರಿ ದೇವೇಂದ್ರ ನಣುಗನನ್ನು, ಆ ಜಯಂತನನ್ನು ಸೆರೆಯಲ್ಲಿದ್ದಾನೆ, ಸೆರೆಯಿಂದ ಬಿಡಿಸು. ಅಪ್ಸರಾಸ್ತ್ರೀಯರು ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಆ ಮುಕ್ತಿ ಪ್ರದಾಯಕರಾಗಿರುವಂತಹ ಸುಬ್ರಹ್ಮಣ್ಯನ ಪಾದ ತಲದಲ್ಲಿ ಭಕ್ತಿಯಿಂದ ಪಡಮಟ್ಟು ಒಪ್ಪಿಸಿ ತಪ್ಪಾಯಿತು ಎಂಬುದಾಗಿ ಬೇಡಿಕೊಂಡರೆ, ಕ್ಷಮಿಸುವಂತ ಬೇಡಿಕೊಂಡರೆ ಅವನ ಕಾರುಣ್ಯದಿಂದ ಅನುಗ್ರಹದಿಂದ ನಮಗೆ ಬದುಕು ನಿನ್ನ ಹಾಗೆಲ್ಲ ಬಾಲಗೋಪ ಹೇಳಿದ ತಕ್ಷಣ ಖಡ್ಗವನ್ನು ಜಲಬಳಿಸುತ್ತ ವೀರನಂತೆ ಹೊರಟು ಹೋಗಿದ್ದಾರೆ. ತುಂಬ ಹೊತ್ತು ಮಾತಾಡಿದ್ರು, ಎಂತ ಮಾತಾಡಿದ್ರು ನಮ್ಮನ್ನು ಬರ್ಲಿಕ್ಕೂ ಬಿಡ್ಲಿಲ್ಲ. ಈಗ ಸತ್ತ. ನೀನು ಮಾತಾಡಿದ್ದೀಯಾಕೆ ಈ ವೇಳೆಯಲ್ಲಿ? ನನಗೆ ನಿರ್ವಾಹ ಇಲ್ಲ. ಇಷ್ಟು ಬದುಕುವುದಕ್ಕಾಗಿ ಇದ್ದವರನ್ನಾದ್ರೂ ನಾನು ಉಳಿಸಬೇಕೆಂಬ ಛಲ ನನಗಿದೆ. ನನ್ನಿಂದಾಗಿ ನೀನು, ನಿನ್ನಿಂದಾಗಿ ನಾನಲ್ಲ. ಮೊದಲು ಅದನ್ನು ತಿಳಿಬೇಕು. ಆಗುವುದಾದ್ರೆ ಆ ಬಾಲಕನೊಂದಿಗೆ ಯುದ್ಧಕ್ಕಾಗಿ ಹೋಗು. ಅಲ್ಲವಾದಲ್ಲಿ ಅರಮನೆಯೊಳಗೆ ಸುಖ ಹಾಕಿ ಧನುಜ ಧನುಜ ತಂದೆ ಮಗ ಎಂಬಂತಹ ಸಂಬಂಧವನ್ನೇ ನೋಡದೆ ಕಡಿದುಕೊಂಡು ಮಾತಾಡುವುದಕ್ಕೆ ತೊಡಗಿದೆ. ನನ್ನ ನೀತಿ ವ್ಯರ್ಥವಾಗಿ ಹೋಯಿತು, ವ್ಯರ್ಥವಾಗಿ ಹೋಯಿತು. ಕಾಠಿಣ್ಯದಿಂದಲೇ ವ್ಯವಹರಿಸುತ್ತಾ ಇದ್ದಾರೆ. ಹೌದದು ರಾಕ್ಷಸರ ಸ್ವಭಾವ.
ಏನಾಡಿದರೂ ನೀತಿ ಪಥ್ಯವಾಗುವುದಿಲ್ಲ. ಹೌದದು, ಹೇಳುವುದನ್ನು ಕೇಳಿದ್ದೇನೆ, ಹೇಳಬಾರದು ಈ ಸಂದರ್ಭದಲ್ಲಿ, ಆದರೂ ಹೇಳದೆ ನಿರ್ವಾಹವಿಲ್ಲ. ಶುನಕ ಪುಚ್ಚವನ್ನು ಒಣಕೆಯಲ್ಲಿ ಬಂಧಿಸಿಟ್ಟರೂ ಕೂಡ ಅದರ ಡೊಂಕನ್ನು ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಒನಕೆಯಿಂದ ತೆಗೆದಾಗ ಅದು ಡೊಂಕೇ ಆಗಿರುತ್ತದೆ. ಬರ್ಗಲ್ಲ ಮೇಲೆ ನೀರನ್ನು ನಾವು ಸುರಿಸಿದೆವು ಅಂತಾದರೆ ಆ ಕಲ್ಲು ನುಣುಪಾಗುವುದಕ್ಕೆ ಸಾಧ್ಯವೇ? ಕಾಠಿಣ್ಯ ಹೃದಯದಿಂದ ಇದುವರೆಗೆ ವ್ಯವಹರಿಸುತ್ತಿರುವಂತಹ ನಮ್ಮಪ್ಪನಿಗೆ ಒಂದೆರಡು ನೀತಿಯನ್ನು, ಒಳ್ಳೆಯ ಮಾತನ್ನು ಆಡಿದರೆ ಪಥ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇನ್ನು ನಾನು ಚಿಂತಿಸುತ್ತಾ ಇದ್ದು ಪ್ರಯೋಜನ ಉಂಟೆ? ಇಲ್ಲಿ ರಣಹೇಡಿಯಾಗಿ ರಣಕ್ಕೆ ಹೆದರಿ ಎದ್ದು ಸಾಯುವುದಕ್ಕಿಂತ ತಾತನಿಗೆ ಬೇಕಾಗಿ ಅವರ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಪೂರೈಸುವುದಕ್ಕೆ ಬೇಕಾಗಿ ರಣಕ್ಷೇತ್ರಕ್ಕೆ ಹೋಗಿ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡಿದೆ ಅಂತಾದರೆ ಅಲ್ಲಿ ಉಳಿಯುವುದಿಲ್ಲ. ನಾನು ಸ್ಪಷ್ಟ ಗೊತ್ತಿದೆ. ಅಳಿದೆ ಅಂತಾದರೆ ಶಿವಕುಮಾರನಲ್ಲಿ ನಾನು ಅಳಿದೆ ಅಂತಾದರೆ ಶಿವಪಾದ ನನಗೆ ಸೇರುವುದಕ್ಕೆ, ಮೋಕ್ಷ ಸಿಕ್ಕುವುದಕ್ಕೆ, ನಾನು ಹುಟ್ಟಿದ್ದಕ್ಕೆ ಸಾರ್ಥಕ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಪಾಪ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಒಂದೆರಡು ಹಿತವಚನವನ್ನು ಆಡಿದೆ. ನಿನ್ನ ಮನಕದು ಆಗಲಿಲ್ಲ ಎಂಬುದು ಸ್ಪಷ್ಟವಾಯಿತು. ಜನಕ, ನಿಮ್ಮ ನಡೆ, ನಿಮ್ಮ ನುಡಿ ನನಗದು ಮಾನ್ಯವೇ ಹೌದು. ಹೊಂಬೆಟ್ಟದಲ್ಲಿ ರಣವಿಲ್ಲ ಬಂದಿದ್ದೇನೆ. ಹೋಗಿ ಜಯಶೀಲನಾಗಿ ಶುಭಂ ಭೂಯಾ. ಮುಂದುವರಿಯುತ್ತಾ ಇರುವೆ. ನಿನ್ನನ್ನು ವಧಿಸುವುದಕ್ಕಾಗಿ ಶೂರ ಪದ್ಮಾಖ್ಯನ ಅಣುಗ ಹಿರಣ್ಯಕ ರಾಮಕ ಬಾ
ನರಕಕ್ಕೆ ಹೇಳು, ಒಪ್ಪಿಸುವ ಸ್ವರ್ಗವನ್ನು. ಅವಕಾಶ ಇಲ್ಲ ಅಂತಾದ್ರೆ ಕೇವಲ ಭೋಗವನ್ನೇ ಬಯಸುವವರಲ್ಲ. ವೇದಗಳನ್ನು, ವೇದಾಂಗಗಳನ್ನು, ಆಗಮಗಳನ್ನು ಅರಿತವರು ನಾವು. ಹೆಚ್ಚಾಗಿ ಶಿವಭಕ್ತರಿದ್ದೇವೆ. ಅಂತವ ನಮಗೆ ನಿನ್ನಿಂದ ಮರಣ ಬರುವುದಕ್ಕೆ ಸಾಧ್ಯವಿಲ್ಲ. ನೀನಾಡಿದಂತೆ ನನ್ನಪ್ಪ ಬರ್ತಾರೆ ಯಾವಾಗವಲ್ಲ. ಬಾಸಿಂಗರನ್ನು ಕಟ್ಟಿಕೊಂಡು ನಿನ್ನನ್ನು ಕೊಂದಾದ ಮೇಲೆ ಮದುವೆ ಆಗುವುದಕ್ಕೆ ನಾನಾಗಿಯೇ ಕಳಿಸೇನೋ. ನಮ್ಮವರನ್ನು ತಡೆಯುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಂತೆ ತಡ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಮುಂದುವರಿಯುತ್ತೆ. ನಮ್ಮವರನ್ನು
ತರೆಯುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಿ. ಗೊತ್ತಾಗಿದೆ ತಾನೆ? ಮುಂದೆ ನಿಂತವ ನಾನೇ ಚೋರ ಪದ್ಮ. ಸಾಮರ್ಥ್ಯ ಇದೆ ಅಲ್ಲೋ. ಶರೀರವೇ ಬರುವ ಹಾಗೆ ಉಭಯ ಬಾಹುಗಳ ಹಾಗಿರುವ ಹಿರಣ್ಯಕನು ಅಲ್ಲಪಾನುಕಾಪನು ಅವನ ವಧೆಯನ್ನು ಮಾಡಿದವ ನಾನೇ. ವಿಚಾರವನ್ನು ತಿಳಿದು ಕೂಡ ಯುದ್ಧವನ್ನು ಮುಂದುವರಿಸಿದ ನಿನಗೆ ಬದುಕುವುದಕ್ಕೆ ಅರಮನೆ ಇದಲ್ಲ, ಶೈವಿನಿ ಪಟ್ಟಣವನ್ನು ತೋರಿಸಿ ಜಾಗ್ರತೆ. ನಮ್ಮ ದೇವರು ಆ ಮಹಾಲಿಂಗರು ದೇವರು ಅಂತ ಹೇಳಿ ಮಾಡುವುದು ಕೆಟ್ಟದ್ದೇ. ಸದಾಶಿವನನ್ನು ಸದಾ ಕಾಲ ಪೂಜಿಸುತ್ತಾ ಇರುವವ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಕೊನೆಯ ಕಾಲಕ್ಕೆ ಬಂದಂತಹ ಬುದ್ಧಿ ನಿನಗೆ ನಿನಗೆ ನನ್ನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಯಮ ಕಾಯುತ್ತಾ ಇದ್ದಾನೆ. ಕಳಿಸ್ತೇನೆ. ಯುದ್ಧವೇ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜಯ ಹಾಗೂ ಸೋಲು ಯಾರಿಗೆ ಹೇಗೆಂಬುದಾಗಿ ನಿರ್ಣಯವಾಗುವುದಿಲ್ಲ. ಹಾಗಾಗಿ ಅಣಿಮಾತಿ ಅಷ್ಟಸಿದ್ಧಿಗಳನ್ನು ಬಲ್ಲವ ನಾನು. ಹಾಗಾಗಿ ಮಾಯಕದಿಂದ ಯುದ್ಧವನ್ನು ಮಾಡ್ತೇನೆ. ಕಾಗೆಯಾಗಿಯೋ ಗೂಗೆ ಆಗಿಯೋ ಪಕ್ಷಿಗಳನ್ನು ತಾಳ್ತೇನೆ. ಮಾಯಕದಿಂದಲಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದಾನೆ. ಬೇರೆ ಬೇರೆ ರೂಪವನ್ನು ಧರಿಸಿ ಯುದ್ಧವನ್ನು ಮಾಡಿಸಿದ್ರು ಕೂಡ ಗೆಲ್ಲಬಹುದು ಎನ್ನುವಂತಹ ಆಕಾಂಕ್ಷವನದ್ದು. ಅವನ ಮಾಯಕವನ್ನು ಸಾರಿ ಕೊಂದರೆ ಪಾಪವಿಲ್ಲ. ಹಾಗಿದ್ರೆ ನಾನು ಯಾರು ಎನ್ನುವಂತಹ ಸತ್ಯ ವಿಚಾರವನ್ನು ಅವನಿಗೆ ತಿಳಿಸಬೇಕಾಗಿದೆ. ವಿಶ್ವವಿರಾಟ ರೂಪದಿಂದ ದಾನವ ವಿಭಾ
ಹೇಗೆಂಬುದಾಗಿ ತಿಳಿಯದೆ ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದ್ದವನಾದು. ದೇವಾ, ನಿನ್ನಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನೇ ನಾನು ಕಾಣ್ತಾ ಇದ್ದೇನೆ. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕು ಅಂತೇಳಿ ಆದ್ರೆ ನಿನ್ನ ಅನುಗ್ರಹ ಬೇಕಂತೆ. ದೇವಾ, ಈ ಕಾಲದಲ್ಲಿ ನಾನು ತಪ್ಪಿದೆ ದೇವಾ, ತಪ್ಪಿದೆ. ಬೇಡುವೆನು ಹರಿಯ ಪದವ ಬಳಿಕ ನೋಡುವೆನು ವಿಮನವ. ದೇವಾ, ನೀನು ಯಾರು, ಏನು, ಎಷ್ಟು ಎಂಬುದನ್ನು ತಿಳಿಯದೆ ಮಾಡಬಾರದ ಅನ್ಯಾಯವನ್ನು ಮಾಡುತ್ತಾ ಲೋಕ ಕಟ್ಟಗಳಾಗಿ ಮರೀತಾ ಇದ್ದವ. ಈ ಪ್ರಪಂಚದಲ್ಲಿ ಏನು ಯಾವ ಕಾರ್ಯವಾಗಬೇಕು ಅಂತೇಳಿ ಆದ್ರೆ ನಿನ್ನ ಅನುಗ್ರಹ ಬೇಕು ದೇವಾ. ಅಜ್ಞಾನ ಎಂಬ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕರುಣಿಸುತ್ತಿದ್ದೀರಿ ತಾಯಿ. ಹಾಗಾಗಿ ಮಾಡಿದ್ದೆಲ್ಲ ಅಪರಾಧ ಎಂಬುದಾಗಿ ಪಾದಕ್ಕೆ ಬಿದ್ದು ಬೇಡುತ್ತಾ ಇದ್ದೀನಿ. ಸುರಪಸುತ ದೇವಾಂಗನಾದ್ಯರ ಸೆರೆಯ ಬಿಟ್ಟಿ ಸ್ವಾಮಿಯಂಗಿಗೆ ಸರ್ವ ಸಂಪದ ವರ್ಪಿಸುವೆನೆಂದಿರ ಸೆರೆಯ ಮನೆಯಲ್ಲಿ ನಿಲ್ಲಿಸಿದಂತಹ ಆ ಜಯಂತನನ್ನು, ಆ ನಮ್ಮವರನ್ನು ಎಲ್ಲರನ್ನೂ ಕೂಡ ಸೆರೆಮನೆಯಿಂದ ಬಿಡಿಸಿಕೊಂಡವರಿದ್ದೇನೆ. ಹಾಗಾಗಿ ಮಾಡಿದಂತಹ ತಪ್ಪು ಕೆಲಸಕ್ಕೆ ಕ್ಷಮೆ ಯಾಚಿಸುತ್ತಾ ಇದ್ದೇನೆ ದೇವ. ಜಯ ಜಯ ದುರುಳಗ ಕ್ಷಣ ಮರಳಿ ಮಾಯೆಯ ಕಂಗೊಳಿಸಿದ್ದಾತನ ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ, ನನ್ನನ್ನು ಸ್ತುತಿ ಮಾಡುವುದಕ್ಕೆ ಆರಂಭಿಸಿದ್ದಾನೆ. ಹಾಗಿದ್ರೆ ಈ ರೂಪಕ್ಕೆ ಹೀಗೆ ನಾನು ಮೊದಲಿನ ಹಾಗೆ ಕಂಗೊಳಿಸಿದ್ರೆ ಯಾವ ರೀತಿ ವರ್ತಿಸ್ತಾನೆ ಎನ್ನುವುದನ್ನು ನೋಡಬೇಕಾಗಿದೆ. ಕತ್ತಲಾವರಿಸಿದ ಹಾಗಾಯಿತು. ಇದು ನಿನ್ನ ಮಾಯೆಯ, ನಿನ್ನ ಸರ್ವನಾಶ ನನ್ನಿಂದ. ತಂದೆ ಮಕ್ಕಳನ್ನು ಬೇರ್ಪಡಿಸುವಂತಹ ಕಠೋರ ಮನಸ್ಸು ನನಗಿಲ್ಲ. ಮಕ್ಕಳಲ್ಲಿದ್ದಾರೆ, ಅಲ್ಲಿಗೆ ನಿನ್ನನ್ನು ಕಳಿಸ್ತೇನೆ ಬಾ.
ಎಳೆಹರೆಯ ಹಾ. ದಲಿದೆಯ ಸ್ವಾಮಿ ಇಲ್ಲ. ಚಡಾನನಾಗಿ ಕುಂಕುಮ ರಕ್ತವರ್ಣನಾಗಿ ಹಾ. ರುದ್ರನ ಸೂನುವಾಗಿ ಹಾ. ಗುಹನಾಗಿ ಹಾ. ನಮ್ಮೆಲ್ಲರಿಗೆ ಹಾ. ಮಂಗಳದಾಯಕನಾಗಿ ಹಾ. ತೋರಿ ಬಂದಿದ್ದಿ. ಹಾ. ಸಂತೋಷವಾಯಿತು. ಪಾದ ಮೂಲದಲ್ಲಿ ಕೈ ಮುಗಿದು ನಿಂತಿದ್ದೇನೆ. ಹಾ. ಇನ್ನು ಮುಂದೆ ಅಪೇಕ್ಷೆ ಉಂಟು. ಅಪೇಕ್ಷೆ ಕೇಳೋಣ. ಆದರಿಂದರಿಕೆ ಇಹುದಿದನೋದರಿ ಕೂದಲೇ ದೇವಾ ನೀ ವಿಪುಲಾದಿ ಸರ್ವರ ಜೀವದಾನವನಿತ ಪ್ರತಿಫಲಕ್ಕೆ ಮೋದದಿಂದೆನ್ನಡುಗೆಯನು ಮೋದದಿಂದೆನ್ನಡುಗೆಯನು ತವ ಪಾದ ಕಲ್ಪಿಸಲಿಚ್ಛಿಸುವೆ ಪರಿಗ್ರಹಿಸು ಸುರಪತಿ ಮಂಗಳ ಸುಮುಹೂರ್ತದಲ್ಲಿ ನಮ್ಮವರೆಲ್ಲರ ಹರ್ಷಾರವದಲ್ಲಿ ನನ್ನೊಳಗಿನ ತೀವ್ರವಾದ ಬಯಕೆಯನ್ನು ನಿನ್ನ ಪದಮೂಲದಲ್ಲಿ ಇಡುತ್ತೇನೆ. ಕೇಳೋಣ. ನನ್ನ ಪಾಲಿತ ಪುತ್ರಿಯರಾದ ದೇವಸೇನೆಯ ಮೊದಲಾದ ಇಬ್ಬರು ಅವರನ್ನು ನೀನು ಸ್ವೀಕರಿಸಿ ನನ್ನ ಕನ್ಯಾಸರೆಯನ್ನು ಬಿಡಿಸಿ ಸಂತೋಷ ಮಾಡಿಕೊಳ್ಳಬೇಕು. ಕೇಳು ದೇವರಾಜ, ಲೋಕಕಂಟಕನಾಗಿ ಬರೆದಿರುವಂತಹ ತಾರಕಾಸುರನ್ನು ವಧಿಸಿದಂತಹ ಕಾಲಕ್ಕೆ ಸುರಸೇನಾನಿ ಪಟ್ಟವನ್ನು ನನ್ನ ಪಾಲಿಗೆ ಒಪ್ಪಿಸಿದ. ಹೌದು, ದೇವಸೇನಾಧಿಪತಿ. ಈ ಕಾಲಕ್ಕೆ ನಿನ್ನ ಪಾಲಿತ ಪುತ್ರಿಯರನ್ನು ಕೂಡ ನನಗೆ ಒಪ್ಪಿಸಿ ದೇವಸೇನಾಪತಿ. ಬಹಳ ಸಂತೋಷದಿಂದಲೇ ಒಪ್ಪಿಕೊಂಡವ ನಾನು. ಆದರೂ ಕೂಡ ತಂದೆ ತಾಯಂದಿರ ಆಶೀರ್ವಾದ ಬೇಕು. ಸ್ವಾಮಿ ಮೃಡದೇ ಈಶ್ವರ ಈಶ್ವರ ಮನದಲ್ಲಿ ನಿಮಗಾಗೆ ನಾವಿರುವುದಲ್ಲ. ಅಮ್ಮ ಒಂದು ಸೊಸೆ ತಕೊಳ್ಳುದ? ಖಂಡಿತವಾಗಿ ನಾವು ಅದನ್ನೇ ನಿರ್ಧರಿಸಿದ್ದೇವೆ. ಒಂದಲ್ಲ ಎರಡು. ಲೋಕ ಕಲ್ಯಾಣವನ್ನು ಸಾಧಿಸುವುದಕ್ಕೆ ಹೊರಟ ಮಗನಿಗೆ ಬದುಕಿನ ಕಲ್ಯಾಣವೂ ಆಯಿತು ಅಂತಾದ್ರೆ ನಮಗೂ ಕಲ್ಯಾಣ ಅದ. ಹೌದಲ್ಲ. ಮತ್ತು ಒಂದುಂಟು, ಈಗ ನಿಮ್ಮ ಸೇನೆಯನ್ನು ಸಂರಕ್ಷಿಸುವುದಕ್ಕೆ ಅರ್ಥಾತ್ ದೇವಲೋಕವನ್ನು ಸಂರಕ್ಷಿಸುವುದಕ್ಕೆ ಅವನಿರುವಾಗ ಜೊತೆಯಲ್ಲಿ ನಿಮ್ಮ ಮನೆಯ ಮಗಳನ್ನೇ ಅವರಿಗೆ ಮದುವೆ ಮಾಡಿಕೊಟ್ರೆ ಆ ಮನೆಯಲ್ಲೇ ಇದ್ರೆ ತಪ್ಪಲ್ಲ. ಹಾಗಾಗಿ ಕ್ಷೀರಾಬ್ದಿಯಲ್ಲಿ ಉದಿಸಿದ ಲಕ್ಷ್ಮೀದೇವಿಯ ನಿಲಯ ನಿವಾಸವಾದ ವೈಕುಂಠದಲ್ಲಿ ಹರಿಯೇ ಇರ್ತಾನೆಯೋ ಹಾಗೆ ದೇವಲೋಕದಲ್ಲಿ ಅವನಿಗಿರುವುದಕ್ಕೊಂದು ಅವಕಾಶ ಲಭ್ಯವಾದಾಗ ಇನ್ನು ಆಲೋಚಿಸ್ಲಿಕ್ಕಿಲ್ಲ. ನಿನ್ನ ಸುತೆಯಂದಿರನ್ನು ಕರೆಸು. ಮಕ್ಕಳೇ, ಸುರಪತಿ ಮೊದಲು ಕಾಣುವಾಗ ತುಂಬಾ ಬೆಳೆದಿದ್ದು ಕಾಣ್ತದೆ. ತುಂಬಾ ಸೊರಗಿದ್ದಾನ. ನಾನು ಮೊದಲು ನೋಡುವುದಕ್ಕೂ ಈಗ ನೋಡುವುದಕ್ಕೂ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಬಹುಶಃ ನೀನು ಇವನಿಗಾಗಿ ಹಂಬಲಿಸಿ ನಡೆದು ನಡೆದು ಸವೆದದ್ದು ಕಾಣ್ತದೆ. ಹೌದಾ ಮಕ್ಕಳೇ? ಅವಳದು ಇನ್ನು ನಿನ್ನ ಕೈಯಲ್ಲುಂಟು ದೇವರಾಶ. ಹೂವಿನ ಮಾಲೆ ಒಂದು. ಹೌದು, ಇದೊಂದು ಸಣ್ಣ ಸಂಪ್ರದಾಯ. ಮತ್ತೆ ನಮ್ಮ ದಿಬ್ಬಣ ಎಲ್ಲ ನಿಮ್ಮ ದೇವಲೋಕಕ್ಕೆ ಬರುವುದಕ್ಕೆಲ್ಲ ಇದೆ. ಅತ್ಯಂತ ಎಲ್ಲರೂ ನಿರೀಕ್ಷಿಸಿದ ಕಾರ್ತಿಕೇಯನ ಕಲ್ಯಾಣ ಎಲ್ಲರ ಸಮ್ಮುಖದಲ್ಲಿ ನಡೆಯಬೇಕು. ಸರ್ವರ ಶುಭಾಶೀರ್ವಾದ ನಿಮಗಾಗಬೇಕು. ಹೂವಿನ ಮಾಲೆಯನ್ನು ಅವರ ಕೊರಳಿಗೆ ಮಕ್ಕಳೇ, ನೀವು ಮೊದಲು. ಸುರಪತಿ, ಅಂತೂ ಒಂದು ಕಲ್ಯಾಣ ಅನ್ನುವುದು ಅತ್ಯಂತ ಚೆನ್ನಾಗಿ ನಡೆಯಿತು. ಹಾಗೆಂದು ಅಪೇಕ್ಷಿಸಿದಂತೆ ಜರುಗಿತು. ವರ್ಷಧಾರೆಯ ಹರ್ಷೋದಯದ ಕಾಲದಲ್ಲಿ ಕಲಾಮಾತೆಗೆ ಹಚ್ಚಿದಂತಹ ದೀಪಕ್ಕೆ ಸರ್ವರು ತೈಲಧಾರೆಯಾದದ್ದೇ ಅದು ಇನ್ನೂ ಹೆಚ್ಚು ಹೆಚ್ಚು ಬೆಳಗುವುದಕ್ಕೆ ಕಾರಣವಾಯಿತು. ಈ ಬೆಳಗುವಿಕೆ ಅನ್ನುವುದು ನಿರಂತರವಾಗುವಲ್ಲಿ ಆ ಸೇವಾ ಮನೋಭಾವವನ್ನು ಹೊಂದಿದವರು ಸದಾ ಆ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಬೇಕಾದ ಸರ್ವ ಶಕ್ತಿಯನ್ನು ಕ್ಷೇತ್ರ ಸಾನ್ನಿಧ್ಯಗಳು ನೋಡುಗರಿಗೂ ಚೈತನ್ಯ ಕೊಡಲಿ. ಹೌದು, ನೋಡುಗರಿಗೂ ಮುಗಿಯುವವರೆಗೆ ನೋಡಲಿ. ಹೌದು,
ಅವರೆಲ್ಲರಿಗೂ ಆ ಚೈತನ್ಯವನ್ನು ಕ್ಷೇತ್ರದ ಸಾನ್ನಿಧ್ಯ ಜೊತೆಯಲ್ಲಿ ಕಲಾಮಾತೆ ಕಾರ್ತಿಕೇಯ ದೇವರು ಒದಗಿಸಿಕೊಡಲಿ ಅಂತ ಹಾರೈಸುತ್ತಾ ಪುಣ್ಯ ಕಥೆಗೆ ಮಂಗಲ ಗೀತೆಯನ್ನು ಭದ್ರಂ ಶುಭಂ. ಬಿಡಿಗಡಗುವ ಕಡುಬನ ನಡುವೆ ಮುಡಿ ಓಟದ ಬೆಳಗಿನ ಬಿಡುಮುಗ ಸ್ವರ್ಣದ ಗುಡಿಗೆಯ ತೊಡಿಗೆ ನವರ ಸಕಟಗದ ನದಿಯದ ನದಿಯ ಬೆಳಗಿದರು ಸೋಹಾನು ವಾರಿದ